ತೀರ್ಥನ ಯಾಕೆ ಕೊಡ್ತಾರೆ ನೀರಿನ ರೂಪದಲ್ಲಿ? ಯಾಕಂದ್ರೆ ನಾನು ನಿಮ್ಗೊಂದು ಲೈವ್ ಎಕ್ಸಾಂಪಲ್ ಕೊಡ್ತೀನಿ. ಈಗ ಕಪಲ್ಸ್ ಅವ್ರ ಎಂಜಲ್ ಇವ್ರು ಕುಡಿತಾರೆ, ಇವ್ರ ಎಂಜಲ್ ಅವ್ರು ಕುಡಿತಾರೆ, ಇಲ್ಲೂ ಎನರ್ಜಿ ಎಕ್ಸ್ಚೇಂಜ್ ಆಗುತ್ತೆ. ಸೆಕ್ಸ್ ಅಂತಂದ್ರೆ ಏನು? ನೀವು ಹೇಳಿದ್ರಲ್ವಾ, ಅವ್ರು ನಂಗೆ ಕೆಟ್ಟ ದೃಷ್ಟಿ ಹಾಕಿದ್ರು ಅನಿಸ್ತು ನನಗೆ. ಇವ್ ಫಸ್ಟ್ ಆಫ್ ಆಲ್ ಅದು ಹೇಳಿದ ತಕ್ಷಣ ಇವ್ರು ಸೊ ಯಾವತ್ತೂ ಅಷ್ಟೇ ತಮಾಷೆಗೂ ಕೂಡ ನಿಮ್ಮ ಬಗ್ಗೆ ನೀವು ಕೆಟ್ಟದಾಗಿ ಮಾತಾಡ್ಕೊಳಕ್ಕೆ ಹೋಗ್ಬೇಡಿ. ಸ್ಪೆಲ್ಲಿಂಗ್ ಅಂತ ಏನಕ್ಕೆ ಕರಿತೀವಿ ನಾವು? ಸ್ಪೆಲ್ ಅಂತ ಹೇಳಿದ್ರೆ ಬಟ್ ಅದಕ್ಕೆ ನಿಮ್ಮ ಬಾಡಿ ನಿಮ್ಗೆ ಹೇಗೆ ಬೇಕು ಕನ್ನಡಿ ಮುಂದೆ ಹೋದಾಗ ನಿಮ್ಮನ್ನು ನೀವು ಹಾಗೆ ಕರ್ಮ ಅನ್ನೋದು ಮಲ್ಟಿಪ್ಲೈ ಆಗಿ ಹೊಡೆಯುತ್ತೆ. ಕೆಲ್ಸಕ್ಕೆ ಬಾರ್ದಿರೋಳಂತ ನೀನು ಒಂದು ಥಾಟ್ ನಿನ್ನ ತಲೆಯಲ್ಲಿ ಬಂದರೆ ಎಷ್ಟು ದುಡ್ಡು ಸಂಪಾದನೆ ಮಾಡಿದ್ರು ಕೈಯಲ್ಲಿ ದುಡ್ಡೇ ನಿಲ್ಲ ಅಂತ ಹೇಳ್ತಾರೆ. ಲಕ್ಷ್ಮಿನ ಅಟ್ರಾಕ್ಟ್ ಮಾಡಬೇಕು ಅಂತಿದ್ದು ಎಲ್ಲರಿಗೂ ಬ್ಲ್ಯಾಕ್ ಮ್ಯಾಜಿಕ್ ಮಾಡಂಗಿದ್ರೆ ಎಷ್ಟೊಂದು ಇವಾಗ ನೀವೇ ನೋಡ್ತಾ ಇದ್ದಾರೆ, ಯುದ್ಧ ಮಾಡೋ ಬದಲು ಕೂತ್ಕೊಂಡು ಬ್ಲ್ಯಾಕ್ ಮ್ಯಾಜಿಕ್ ಮಾಡೋದು. ಇಲ್ಲ ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅಂತ ತಕ್ಷಣ ನಿಮ್ಮಲ್ಲಿ ಏನು ಹುಟ್ಟುತ್ತೆ? ವೆನೆವರ್ ಯು ಫೀಲ್ ಸೇಫ್ ವಾರ್ಮ್ ವಿತ್ ದಟ್ ಪರ್ಸನ್, ದಟ್ ಇಸ್ ಅ ರೈಟ್ ಪಾರ್ಟ್ನರ್. ಇವತ್ತು ನಮ್ಮ ಪಾಡ್ಕಾಸ್ಟ್ ಅಲ್ಲಿ ಇರ್ತಕ್ಕಂಥ ಈ ಒಬ್ರು ಸ್ಪೆಷಲ್ ಸೆಲೆಬ್ರಿಟಿನ ಬೇಗನೆ ಕರ್ಸಿ ಅಂತ ತುಂಬಾ ಜನದ ಕೇಳ್ತಿದ್ರು. ಸೊ ದಿಸ್ ಇಸ್ ದ ಮೋಸ್ಟ್ ರಿಕ್ವೆಸ್ಟೆಡ್ ಪಾಡ್ಕಾಸ್ಟ್. ಯಾಕಂದ್ರೆ ಇವರ ಪರ್ಸ್ನಾಲಿಟಿನೇ ಹಂಗಿದೆ, ತುಂಬಾ ಪ್ಲೀಸಿಂಗ್ ಪರ್ಸ್ನಾಲಿಟಿ. ಅಂಡ್ ನಿಮ್ಗೆ ನಾನು ಏನು ಜಾಸ್ತಿ ಮಾತಾಡಕ್ ಹೋಗಲ್ಲ, ಅವ್ರ ಮುಖ ನೋಡಿದ್ರೆ ನಿಮ್ಗೆ ಅನ್ಸತ್ತೆ ನೋಡ್ತಾನೆ ಇರಬೇಕು ಅಂತ. ಸುಂದರವಾಗಿದ್ದಾರೆ ಅಂತ ನಾನು ಹೇಳ್ತಲ್ಲ, ಅವ್ರ ಮನಸ್ಸು ಕೂಡ ಅಷ್ಟೇ ಸುಂದರವಾಗಿದೆ ಅಂತ ಆಡ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಅವ್ರು ಕಲ್ತಿರ್ತಕ್ಕಂಥ ವಿದ್ಯೆ ಅಂತ ಏನ್ ಅಂತೀವಲ್ಲ, 1-2 10 ಕಲೆಗಳನ್ನ ಅವರು ಮೈಗೂಡಿಸ್ಕೊಂಡಿದ್ದಾರೆ. ಸಾಕಷ್ಟು ಮಾತಾಡೋದಿದೆ, ಬನ್ನಿ. ಡಾಕ್ಟರ್ ಸೌಜನ್ಯ ವಸಿಷ್ಠ ಆನ್ ದ ಶೋ. ನಮಸ್ಕಾರ. ನಮಸ್ತೆ ಸೌಜನ್ಯ, ಥ್ಯಾಂಕ್ ಯು ಸೋ ಮಚ್ ಫಾರ್ ಡೂಯಿಂಗ್ ದಿಸ್. ಇದನ್ನ ಅಕ್ಸೆಪ್ಟ್ ಮಾಡಿದ್ದಕ್ಕೆ, ಇಲ್ಲಿ ತನಕ ಬಂದಿದ್ದಕ್ಕೆ. ಸೊ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಸೊ ಈಗ ನಾವು ಪಾಡ್ಕಾಸ್ಟ್ ಶುರು ಮಾಡೋಕ್ಕಿಂತ ಮುಂಚೆ ನೀರು ಬೇಕು ಅಂತಂದ್ರೆ ನಾನು ನೀರು ಆರ್ಡರ್ ಮಾಡಿದೆ. ನನಗೆ ಅದಕ್ಕಿಂತ ಮುಂಚೆ ಇಲ್ಲಿ ನಾನು ಕುಡಿದಂತ ಬಾಟ್ಲು ಕೂಡ ಇಲ್ಲಿತ್ತು. ಆಫರ್ ಮಾಡೋಣ ಅಂತ ಹೋದೆ, ಬಟ್ ಎಲ್ಲೋ ಒಂದ್ ಕಡೆ ನನ್ನ ತಲೆಗಳಿತ್ತು, ಇಲ್ಲ ನೀವು ಅಂದ್ರೆ ನನಗೇನೋ ಅನ್ಸತ್ತು, ನೀವು ಬೇರೆ ಅಂದ್ರೆ ಯಾರ ಒಂದು ಬಾಟಲ್ ಅಲ್ಲಿ ಸ್ವಲ್ಪ ಬೇರೆ ಯಾರಾದ್ರೂ ಕುಡಿದಂತ ನೀರ್ನ ಮತ್ತೆ ಕುಡಿಯಲ್ಲ. ಐ ಡೋಂಟ್ ನೋ, ನಂಗೆ ಸುಮ್ಮನೆ ಸೆನ್ಸ್ ಮಾಡಿ ನಾನು ಗೆಸ್ ಮಾಡಿ ನಾನು ಅದು ಹೇಳಿದ್ದು. ವಾಟರ್ ಮುಖಾಂತರ ಏನಾದ್ರೂ ಎನರ್ಜಿ ಟ್ರಾನ್ಸ್ಫರ್ ಆಗತ್ತಾ? ಏನ್ ವರ್ಕ್ ಆಗತ್ತೆ ಇದು? ಈಗ ಏನಂತ ಹೇಳಿದ್ರೆ, ಜೈಸ ಅನ್ ಜೈಸ ಮನ್ ಜೈಸ ಪಾನಿ ಜೈಸ ವಾಣಿ ಅಂತ ಹೇಳ್ತಾರೆ. ನಾವ್ ಏನನ್ನ ತಿಂತೀವೋ ಅಥವಾ ಏನು ಆಹಾರ ಯಾರು, ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತೀನಿ, ಮನೇಲಿ ಎಷ್ಟೇ ಕಷ್ಟ ಆಗ್ಲಿ ಆಯ್ತಾ, ನಿಮ್ಮ ಅಡಿಗೆ ನೀವೇ ಮಾಡ್ಕೊಂತೀನಿ ಅಂತ. ಇವತ್ತು ನೋಡ್ತಿದ್ದೀರಾ, ಹಳೆ ಕಾಲಕ್ಕೂ ಇವತ್ತಿನ ಕಾಲಕ್ಕೂ ಫುಡ್ ಕ್ವಾಲಿಟಿ ವೇರಿ ಆಗಿಲ್ಲ, ಮಾಡ್ತಕ್ಕಂತಹ ವಿಧಾನ. ಯಾಕಂತ ಹೇಳಿದ್ರೆ ನಾವು ಇವಾಗ ಎಲ್ಲನೂ ಅರ್ಜೆಂಟಲ್ಲಿ, ಊಟ ಮಾಡೋದು ಅರ್ಜೆಂಟು, ಅಡುಗೆ ಮಾಡೋದು ಅರ್ಜೆಂಟು, ಆ ನೇಚರ್ ನಾವು ಆಗ್ಬಿಟ್ಟಿದ್ದೀವಿ. ಆಯುರ್ವೇದದಲ್ಲ ಹೇಳ್ತಾರಲ್ವ, ಆಹಾರಂ ತತ್ ತ್ವಮಸಿ ಅಂತ ಹೇಳಿ, ಯಾವುದನ್ನ ನಾವು ತಿಂತೀವೋ ಅದನ್ನ ನಾವು ಆಗ್ತಾ ಹೋಗ್ತೀವಿ ಅಂತ. ಎಸ್ಪೆಷಲಿ ವಾಟರ್ಗೆ ನೀವು ತೀರ್ಥನ ಯಾಕೆ ಕೊಡ್ತಾರೆ ನೀರಿನ ರೂಪದಲ್ಲಿ? ಯಾಕಂತ ಹೇಳಿದ್ರೆ ನೀರಿಗೆ ಅದರದೇ ಆದ ಎನರ್ಜಿ ಇದೆ ಅಲ್ವಾ. ಸೊ ಹಾಗಾಗಿ ಬೇಕಾದ್ರೆ ನಾನು ಒಂದು ಲೈವ್ ಎಕ್ಸಾಂಪಲ್ ಕೊಡ್ತೀನಿ. ಒಂದು ಗ್ಲಾಸ್ ಕೊಡಿ ನೀರಲ್ಲಿ. ಓಕೆ, ಈಗ ನೀವು ಹೇಳಿದ್ರೆ ಒಂದು ಗ್ಲಾಸ್ ಬೇಕು, ಏನೋ ಲೈವ್ ಡೆಮೋ ತೋರಿಸ್ತೀನಿ ಅಂತ. ಹೌದು. ಈ ನೀರು ನೀವೇ ತುಂಬಿಸಿದಲ್ವಾ, ಗ್ಲಾಸ್ ಅಲ್ಲಿ ನೀರು ಹಾಕಿ. ಓಕೆ, ಈ ನೀರು ಖಾಲಿ ನೀರನ್ನ ಕುಡೀರಿ, ಒಂದ್ ಸ್ವಲ್ಪ ನೀರು ಕುಡೀರಿ. ಈ ನೀರನ್ನ ಕುಡಿರಿ. ಎಷ್ಟು ಕುಡಿಬೇಕು? ಸ್ವಲ್ಪ ಕುಡೀರಿ, ಜಸ್ಟ್ ಟು ಹ್ಯಾವ್ ದ ಟೇಸ್ಟ್ ಆಫ್ ದ ವಾಟರ್. ಆ ನೀರಿನ ರುಚಿ ನಿಮಗೆ ಕಚ್ ಕುಡಿಬೇಕು. ಕಚ್ಕೊಂಡು ಕುಡೀರಿ. ಓಕೆ, ಈಗ ಓಕೆ,
ಕುಡ್ ಯು ಸೆನ್ಸ್ ಎನಿ ಚೇಂಜ್ ಆಫ್ ಟೇಸ್ಟ್? ಏನಾದರೂ? ಆಕ್ಚುಲಿ ಫಸ್ಟ್ ಟೈಮ್ ಕುಡಿದಾಗ ಹ್ಮ್. ಫಸ್ಟ್ ಟೈಮ್ ಕುಡಿದಿದ್ದಕ್ಕಿಂತ ಸೆಕೆಂಡ್ ಟೈಮ್ ಎಸ್ ಐ ಕ್ಯಾನ್ ಹೇಗೆ ಅನಿಸ್ತು ನೀರು ಟೇಸ್ಟ್ ಹೇಗಿತ್ತು? ಫಸ್ಟ್ ಒನ್ ಕುಡಿದಾಗ ಬೇರೆ ಥರನೇ ಇತ್ತು ಟೇಸ್ಟ್ ಇದು. ಹ್ಮ್. ಸೆಕೆಂಡ್ ಟೈಮ್ ಇಟ್ ವಾಸ್ ಲೈಕ್ ಏನೋ ಒಂಥರ ಕೈಂಡ್ ಆಫ್ ಪನ್ನೀರ್ ಒಂಥರ ಒಂಥರ ಗುಡ್ ವಾಟ್ ಐ ಕ್ಯಾನ್ ಸೇ. ಹ್ಮ್. ವಾಸ್ ಇಟ್ ಬಿಟ್ ಹೆವಿ? ಸ್ವಲ್ಪ ಹೆವಿ ಅಂತ ಅನಿಸ್ತಾ? ಸೆಕೆಂಡ್ ಟೈಮ್ಗೆ ಹಾ. ಜಾಸ್ತಿ ಕುಡಿಯೋಕ್ಕಾಗಲಿಲ್ಲ. ಲೈಕ್ ಸೊ ದಟ್ ಇಸ್ ದ ಪವರ್ ಆಫ್ ವಾಟರ್. ನಾನೇನು ಮಾಡಲಿಲ್ಲ. ಐ ಜಸ್ಟ್ ಪುಟ್ ಸಮ್ ಸಿಂಬಲ್ಸ್. ನಾನು ಸ್ವಲ್ಪ ಕೆಲವು ಸಿಂಬಲ್ಗಳನ್ನ ಹಾಕಿದೆ ಮತ್ತು ಐ ವಾಸ್ ಪುಟಿಂಗ್ ಪಾಸಿಟಿವ್ ಅಫರ್ಮೇಷನ್. ವಾಟರ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅಂತಲೇ ಇದೆ. ಓಕೆ, ಈಗ 2 ಗ್ಲಾಸ್ ಎಕ್ಸಾಂಪಲ್, ನನಗೆ ಕೆಲಸ ಸಿಗ್ತಾ ಇರಲ್ಲ ಅಂತ ಅಂದ್ಕೊಳ್ಳೋಣ. ಓಕೆ, ನನ್ನ 1 ಗ್ಲಾಸ್ ಆಫ್ ವಾಟರಲ್ಲಿ ನನ್ನ ಕರೆಂಟ್ ಸಿಚುಯೇಷನ್ ಆಯಿತಾ, ನನಗೆ ಈಗ ಕೆಲಸ ಸಿಗ್ತಾ ಇಲ್ಲ. ದಟ್ ಇಸ್ ಅ ರಿಯಾಲಿಟಿ. ಮ್ಯಾನಿಫೆಸ್ಟೇಷನ್ಗೆ ಇನ್ನೊಂದು ಗ್ಲಾಸ್ ತಗೊಂಡು ನನಗೆ ಅದ್ಭುತವಾಗಿರೋ ಕೆಲಸ ಸಿಕ್ಕಿದೆ, ಐ ಆಮ್ ಸಕ್ಸಸ್ಫುಲ್, ಐ ಆಮ್ ಹ್ಯಾಪಿ, ಐ ಆಮ್ ವೆಲ್ತಿ ಅಂತ ಹೇಳಿಬಿಟ್ಟು ಅದನ್ನು ಹಾಕಿ ಕರೆಂಟ್ ಸಿಚುಯೇಷನ್ ಎನ್ಸ್ಕೊಂಡು ನೆಕ್ಸ್ಟ್ ಗ್ಲಾಸಲ್ಲಿ ಫ್ಯೂಚರ್, ಹೌ ಡು ಯು ಫೀಲ್, ನೀವು ಹೇಗೆ ಡ್ರೆಸ್ ಮಾಡಬೇಕು, ಏನು ಮಾಡ್ತೀರಾ ನಿಮ್ಮ ಸಂಬಳದಲ್ಲಿ, ಯಾವ ಕಾರ್ನ ತಗೋಬೇಕು ಅಂತಿದ್ದೀರಾ, ಯಾವ ಮನೆನ ತಗೋಬೇಕಂತಿದ್ದೀರಾ, ಎಲ್ಲವನ್ನು ಬಿಕಾಸ್ ಏನಂತ ಹೇಳಿದ್ರೆ ನಮ್ಮ ಸಬ್ ಕಾನ್ಷಿಯಸ್ ಮೈಂಡಿಗೆ ನಾವು ಕನ್ಸು ಕಾಣ್ತಿದ್ದೀವ ನಿಜನ ಒಂದು ಗೊತ್ತಾಗಲ್ಲ. ನಮ್ಮ ಮನಸ್ಸಿಗೆ ಎಷ್ಟು ಪವರ್ ಇದೆ ಅಂತ ಹೇಳಿದ್ರೆ ನಾವು ಏನು ಅನ್ಕೋತೀವೋ ಅದಾಗುತ್ತೆ. ಯದ್ಭಾವಂ ತದ್ಭವತಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ನೀವು ಯಾವತ್ತೂ ಅಷ್ಟೇ ಏನೇ ತಿನ್ನಬೇಕಾದ್ರೂ ಏನೇ ಕುಡಿಬೇಕಾದ್ರೂ ಕೂಡ ಅಷ್ಟು ಕಾನ್ಷಿಯಸ್ ಆಗಿರಿ. ಪ್ರತಿಯೊಂದು ನಿಮ್ಮ ಸುತ್ತ ಇರೋದು ಎನರ್ಜಿನೇ. ಅದ್ರ ಬಗ್ಗೆ ಮುಂದೆ ಮಾತಾಡ್ತಾ ಹೋಗೋಣ. ಅಲ್ಲ ಅಂದ್ರೆ ಎನರ್ಜಿ ಹೇಗೆ? ಈಗ ನೀವು ಅವಾಗಲೇ ಹೇಳಿದ್ರಿ ಹ್ಮ್. ನಿಮ್ಮ ಅಡಿಗೆ ನೀವೇ ಮಾಡಿಕೊಳ್ಳಿ ಅಂತ, ವಿಚ್ ಮೀನ್ಸ್ ಅಂದ್ರೆ ಸಾಧ್ಯವಾದಷ್ಟು ಮನೇಲಿ ತಿನ್ನಿ ಅಂತನ? ಮನೇಲಿ ತಿನ್ನಿ ಅಂತಲ್ಲ, ನೀವು ಎಲ್ಲೇ ಹೋಗಿ. ಇವಾಗ ಎಕ್ಸಾಂಪಲ್, ನನ್ನ ಮನೆಯಲ್ಲಿ ನಾನು ನೀರು ತರಲಿಲ್ಲ, ಬಟ್ ನೀವು ನಂಗೆ ಬಾಟ್ಲಲ್ಲಿ ನೀರು ಕೊಟ್ಟಾಗೂ ಕೂಡ ನನ್ನ ಎನರ್ಜಿಗೆ ಅದನ್ನು ನಾನು ತೊಗೊಂಡು ಬಂದೆ. ಯಾಕಂತ ಹೇಳಿದ್ರೆ ನೀರು ಬರಬೇಕಾದ್ರೆ ಎಷ್ಟೋ ಜಾಗದಿಂದ ಹರಿದು ಬರುತ್ತೆ, ಎಲ್ಲೆಲ್ಲಿಂದನೋ ಪ್ಯಾಕಿಂಗ್ ಆಗಿರುತ್ತೆ, ಏನೇ ಆಗಿರುತ್ತೆ. ಸೊ ಆ ಎನರ್ಜಿನ ನಿಮ್ಮ ಎನರ್ಜಿ ಕೊಡಿ. ಎಲ್ಲೂ ಹೋದ್ರೂ ನಾವೇ ಅಡುಗೆ ಮಾಡ್ಕೊಂಡು ತಿನ್ನಬೇಕು ಅಂತ ಆಗಲ್ಲ. ಈಗಲೂ ನೀವು ಹಳೆ ಕಾಲದವ್ರನ್ನ ನೋಡಿ, ಅವ್ರದೇ ಒಂದು ಬಾಟ್ಲ್ ಇಟ್ಕೊಂಡಿರ್ತಾರೆ, ಎಲ್ಲಿ ಹೋದ್ರೂ ಅವರೇ ಅಡುಗೆ ಮಾಡ್ಕೊಂಡು ತಿಂತಾರೆ. ಯಾಕಂದ್ರೆ ನೋಡಿ, ಯಾರು ನಮ್ಮ ಹಳೆ ಕಾಲದವರು ಪೂರ್ವಜರು ಗೊತ್ತಿಲ್ಲದೆ ಏನು ಮಾಡಿ, ಅದೊಂದು ಚೊಂಬೆ ಇರ್ತಿತ್ತು, ಕಾಶಿ ಹೌದು, ಚೊಂಬು ಅಂತ ಹೌದು, ಕರೀತಾರಲ್ಲ ಹೌದು. ಅದನ್ನ. ಎಲ್ಲವೂ ಕಾರಣ ಇರ್ತೈತೆ, ಆ ಎನರ್ಜಿನೇ ಇರುತ್ತೆ. ಸೊ ಹಾಗಾಗಿ ನಿಮ್ಮ ವಸ್ತುಗೆ ಒಂದೇ ಅದರದೇ ಆದ ವೈಬ್ರೇಷನ್ ಇರುತ್ತೆ, ಅದರದೇ ಆದ ಎನರ್ಜಿ ಇರುತ್ತೆ. ಈಗ ಕಪಲ್ಸ್, ಹ್ಮ್. ಹುಡುಗ ಹುಡುಗಿ, ಹ್ಮ್. ಅವ್ರ ಎಂಜಲ್ ಇವ್ರು ಕುಡಿತಾರೆ, ಇವ್ರ ಎಂಜಲ್ ಅವ್ರು ಕುಡಿತಾರೆ, ಇಲ್ಲೂ ಎನರ್ಜಿ ಎಕ್ಸ್ಚೇಂಜ್ ಆಗುತ್ತೆ. 100%. ಅದಕ್ಕೆ ಅಲ್ವಾ ಈಗ ನೋಡಿ, ಇವಾಗ ನೀವು ನೋಡ್ತಾ ಇರ್ಬೋದು, ಸಿಚುಯೇಷನ್ಶಿಪ್ ಆಗಿರ್ಬೋದು, ಕ್ಯಾಶುವಲ್ ರಿಲೇಶನ್ಶಿಪ್ ಆಗಿರ್ಬೋದು, ನಿಮ್ಗೆ ಗೊತ್ತಿಲ್ಲದೇನೆ ನೀವು ಅಂದ್ಕೋತೀರಾ. ಹಳೆ ಕಾಲಕ್ಕೂ ನೋಡಿ, ಹಳೆ ಕಾಲದವ್ರ ಹತ್ರ ಹೋಗ್ಬಿಟ್ಟು ನೀವು ಆಂಗ್ಸೈಟಿ ಅಂತ ಹೇಳಿ, ಡಿಪ್ರೆಷನ್ ಅಂತ ಹೇಳಿ ನೋಡಿ ಸ್ಪೆಲ್ಲಿಂಗ್ ಕೂಡ ಗೊತ್ತಿರಲ್ಲ, ನಕ್ಕು ಬಿಡ್ತಾರೆ. ಸೊ ಈಗ ನಮ್ಗೆ ಯಾಕೆ ಆಗ್ತಿದೆ ಅಂತ ಹೇಳಿದ್ರೆ, ಓವರ್ ನಾಲೆಜ್, ಮೊಬೈಲಲ್ಲಿ ಸಿಗ್ತಾ ಇರ್ತಕ್ಕಂಥ ಓವರ್ ಇನ್ಫಾರ್ಮೇಷನು, ಬೇಡದೇ ಇರೋದು. ಬೆಳಗ್ಗೆ ಎದ್ದ ತಕ್ಷಣ ಯಾವುದೇ ಅದು ಕೆಟ್ಟ ನ್ಯೂಸ್ ನೋಡ್ತೀವಿ, ವಾಟ್ಸಪ್ಪಲ್ಲಿ ಫಾರ್ವರ್ಡ್ ಬರೋದು ನಿಜಾನೋ ಸುಳ್ಳೋ ಒಂದು ಗೊತ್ತಿಲ್ಲ, ಅದನ್ನೆಲ್ಲ ನಂಬ್ತೀವಿ. ಕ್ಯಾಶುವಲ್ ಆಗಿ ರಿಲೇಶನ್ಶಿಪ್, ಸಿಚುಯೇಷನ್ಶಿಪ್, ಈಗ ಹುಡುಗ ಹುಡುಗಿ ಮೊದಲಾದ್ರೆ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಅಂತಾದ್ರೂ ಕರೀತಾ ಇದ್ರು, ಇವಾಗ ಹುಡುಗಿಗೂ ಗೊತ್ತಿಲ್ಲ ತನ್ನ ಸ್ಟೇಟಸ್ ಏನು ಅಂತ, ಹುಡುಗಂಗೂ ಗೊತ್ತಿಲ್ಲ, ಇದನ್ನ ಸಿಚುಯೇಷನ್ಶಿಪ್ ಅಂತ ಕರೀತಾರೆ. ಸೊ ಇಂತಹ ಕ್ಯಾಶುವಲ್ ರಿಲೇಶನ್ಶಿಪ್ ಇಟ್ ಇಸ್ ಯಾವತ್ತು ಹೋಗ್ಲೇಬೇಡಿ. ಯಾಕಂತ ಹೇಳಿದ್ರೆ ಸೆಕ್ಸ್ ಅಂತಂದ್ರೆ ಏನು? ಸೀಕ್ರೆಟ್ ಎನರ್ಜಿ ಎಕ್ಸ್ಚೇಂಜ್. ಸೆಕ್ಸ್ ಅಂದ್ರೆ ಸೀಕ್ರೆಟ್ ಎನರ್ಜಿ ಎಕ್ಸ್ಚೇಂಜ್. ಈಗ ಆ ಕ್ರಿಯೆಯಿಂದ ಒಂದು ಮಗುವಿಗೆ ಜನ್ಮ ಕೊಡಷ್ಟು ಪವರ್ಫುಲ್ ಅಂತ ಹೇಳಿದ್ರೆ, ಭಗವಂತನ ನೆಕ್ಸ್ಟ್ ಸ್ಥಾನದಲ್ಲಿ ನೀವು ಇರ್ತೀರ. ಅಷ್ಟು ಪವಿತ್ರವಾದದ್ದು, ಅದನ್ನ ಕ್ಯಾಶುವಲ್ ಆಗಿ ಹೇಗೆ ತಗೊಳ್ಳಕ್ಕೆ ಸಾಧ್ಯ? ಯಾಕಂತ ಹೇಳಿದ್ರೆ ನೋಡಿ, ಈಗ ಎಕ್ಸಾಂಪಲ್ ನಾನು ಒಂದು ಹೇಳ್ತೀನಿ, ನೀವೆಲ್ಲ ಕ್ಯಾಶುವಲ್ ಆಗಿ ಹೇಳ್ತಿದ್ರ. ಈಗ ನೀವು ಸೌತ್ ಇಂಡಿಯನ್ ಅಲ್ವಾ, ದಿನ ಅನ್ನ ಸಾರು ತಿಂತಿದ್ರ. ನೀವು ನಾರ್ತ್ ಇಂಡಿಯಾಕ್ಕೆ ಹೋಗ್ಬಿಟ್ಟು ಒಂದು ವಾರ ನಾನು ನಿಮ್ಗೆ ರೋಟಿ, ಕರಿ, ಗ್ರೇವಿ ಏನೋ ಒಂದು ಕೊಡ್ತಾ ಇದ್ರೆ, ಫಸ್ಟ್ ಥಿಂಗ್ ನೀವೇನ್ ಕೇಳ್ತೀರ, ನಂಗೆ ಅನ್ನ ರಸಂ ಎಕ್ಸಾಕ್ಟ್ಲಿ ಅಲ್ವಾ? ಅದೇ ರೀತಿ ನೀವು ಅನ್ಕೋಬಹುದು, ಕ್ಯಾಶುವಲ್ ರಿಲೇಶನ್ಶಿಪ್ ಅಂತ ಒಂದು ಹುಡುಗ ಒಂದು ಹುಡುಗಿ ಸೇರ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅದಕ್ಕೆ ಗೊತ್ತಾಗಿದ್ದಾರೆ ಹಾಗೆ ನಿಮ್ಮ ಇಡೀ DNA ಎಕ್ಸ್ಚೇಂಜ್ ಆಗ್ತಾ ಇದೆ, ನಿಮ್ಮ ಎನರ್ಜಿ ಎಕ್ಸ್ಚೇಂಜ್ ಆಗ್ತಿದೆ. ಆರಿಕ್ ಫೀಲ್ಡ್ ಒಳಗಡೆ ಇನ್ನೊಂದು ವ್ಯಕ್ತಿಯನ್ನ ನೀವು ಬಿಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಸೊ ಖಂಡಿತವಾಗ್ಲೂ ನಿಮ್ಗೆ ಅದೊಂದು ಗೊತ್ತಿಲ್ಲದೆ ಇರೋ ಬಂಧ ಬೆಳೀತಾ ಇದೆ. ಅದನ್ನೇ ಬರೀ ಅದೊಂದೇ ಅಲ್ಲ, ಆ ಇನ್ನೊಂದು ವ್ಯಕ್ತಿಯ ಕರ್ಮನೂ ನೀವು ತಗೊಳ್ತಾ ಹೋಗ್ತೀರಾ. ಒಳ್ಳೆ ಕರ್ಮ ಮಾಡಿದ್ರೆ ಒಳ್ಳೆ ಕರ್ಮ, ಕೆಟ್ಟದ್ ಮಾಡಿದ್ರೆ ಕೆಟ್ಟದು. ಸೊ ಹಾಗಾಗಿ ನಿಮ್ಮ ಎನರ್ಜಿ ಒಳಗಡೆ ಯಾರನ್ನೇ ಬಿಡ್ಬೇಕಾದ್ರೂ ಕೇರ್ಫುಲ್ ಆಗಿ ಇರಬೇಕು. ಅಲ್ಲ, ಈಗ ಇದು ನಾನು ಸಿಂಪ್ಲಿಫೈ ಮಾಡಿ ಕೇಳ್ತೀನಿ. ಈಗ ಕಪಲ್ಸ್ ಬಿಟ್ಬಿಡಿ, ಹುಡುಗ ಹುಡುಗಿ ಎನರ್ಜಿ ಎಕ್ಸ್ಚೇಂಜ್. ಈಗ ಫಾರ್ ಎಕ್ಸಾಂಪಲ್, ನನ್ನ ಬೆಸ್ಟ್ ಫ್ರೆಂಡ್ ಒಂದು ಹುಡುಗಿ ಇದ್ದಾಳೆ ಅಂತ ಇಟ್ಕೊಳ್ಳಿ, ಹುಡುಗ ಇದ್ದಾಳೆ ಅಂತ ಇಟ್ಕೊಳ್ಳಿ, ಅಥವಾ ಮನೆಯಲ್ಲಿ ಅಪ್ಪ ಅಮ್ಮ ಅಕ್ಕ ಅಥವಾ ಆಫೀಸಲ್ಲಿ ಆದ್ರೆ ಕಲೀಗ್ಸು, ಇವರೆಲ್ಲರ ಜೊತೆ ಹ್ಯಾಂಗ್ ಔಟ್ ಮಾಡ್ತಾ ಇರ್ತೀವಿ. ನಾವು ಯಾವುದೋ ಕೆಲವು ವ್ಯಕ್ತಿಗಳ ಜೊತೆ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತೀವಿ, ಅವ್ರ ಜೊತೆ ತಿಂತೀವಿ, ಅವ್ರ ಜೊತೆ ಮಾತಾಡ್ತೀವಿ ಜಾಸ್ತಿ ಫೋನಲ್ಲಿ.
ಒಬ್ಬ ವ್ಯಕ್ತಿ ಜೊತೆ ಈ ತರ ಜಾಸ್ತಿ ಮಾತಾಡೋದ್ರಿಂದ, ಹ್ಮ್. ಅಂದ್ರೆ ನಮ್ಮ ಸರ್ಕಲ್ ನಾವು ಬಿಟ್ಕೊಳ್ಳೋದ್ರಿಂದ ಹ್ಮ್. ಅಲ್ಲೂ ಕೂಡ ಅವ್ರ ಎಕ್ಸ್ಚೇಂಜ್ ಆಗುತ್ತೆ. 100%. ಅದಕ್ಕೆ ಅಲ್ವಾ ಈಗ ನಾನು ಯಾವಾಗಲೂ ಹೇಳ್ತೀನಿ ಕ್ರಿಸ್ಟಲ್ಸ್ ಹಾಕೋದಾಗಿರ್ಬೋದು, ನಿಮ್ಮ ಎನರ್ಜಿ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ನೀವು ಸುಮ್ಮನೆ ಹೋಗ್ಬಿಟ್ಟು ಬನ್ನಿ, ಮಾಲ್ಗೆ ಹೋಗ್ಬಿಟ್ಟು ಬನ್ನಿ. ಓಕೆ, ಬೆಳಗ್ಗೆ ಎದ್ದ ತಕ್ಷಣ ಎಷ್ಟು ಶಕ್ತಿ ಇರುತ್ತೆ ನ್ಯಾಚುರಲಿ. ಸೂರ್ಯ ಹುಟ್ಟುವಾಗ ನಮ್ಗೆ ಎನರ್ಜಿ ತುಂಬಾನೇ ಜಾಸ್ತಿ ಇರುತ್ತೆ, ಸೂರ್ಯ ಮುಳುಗುವಾಗ. ಯಾಕಂತ ಹೇಳಿದ್ರೆ ನಿಮ್ಮ ಮಣಿಪುರ ಚಕ್ರಕ್ಕೆ ಅದು ರಿಲೇಟೆಡ್. ಓಕೆ, ಸೊ ಯಾವಾಗಲೂ ಅಷ್ಟೇ ನಾವು ಅದಕ್ಕೆ ನೋಡಿ ಜೈನರಾಗಿರ್ಬೋದು, ಅವ್ರು ಸೂರ್ಯ ಮುಳುಗೋಕ್ಕಿಂತ ಮುಂಚೆ ಊಟ ಮಾಡ್ತಾರೆ, ಅದಕ್ಕೆ ಅವ್ರು ಅಷ್ಟು ಸಣ್ಣಕ್ಕಿರ್ತಾರೆ. ಯಾವತ್ತೂ ಅಷ್ಟೇ ನಮ್ಮ ಡೈಜೆಷನ್ ತುಂಬಾ ಹೈಯೆಸ್ಟ್ ಪವರ್ ಅವಾಗಿರೋ ನಮ್ಗೆ ಡೈಜೆಷನ್ ಪವರ್ ಸೂರ್ಯ ಇದ್ದಾಗ. ನಮ್ಮ ಎನರ್ಜಿ ಅಷ್ಟೇ, ಪ್ರಾಣ ಎನರ್ಜಿನ ಪ್ರಾಣ ಅಂತ ಕರಿತೀವಿ. ಸೊ ಆಗ ನಮ್ಗೆ ಹೈಯೆಸ್ಟ್ ಎನರ್ಜಿ ಇರುತ್ತೆ. ಯಾವಾಗ ಸೂರ್ಯ ಹೋಗ್ತಾ ಹೋಗ್ತಾರೆ ನಮಗೂ ಎನರ್ಜಿ ಕಡಿಮೆ ಆಗ್ತದೆ ನ್ಯಾಚುರಲ್. ಅದಕ್ಕೆ ನಾವು ಮಲಗ್ಬಿಡ್ತೀವಿ ಅಷ್ಟೊತ್ತಿಗೆ. ನೀವು ಸುಮ್ಮನೆ ಹೋಗ್ಬಿಟ್ಟು ಬೆಳಗ್ಗೆ ಅಷ್ಟು ಎನರ್ಜಿ ಇರುತ್ತಲ್ವ ನಿಮ್ಗೆ, ಜಿಮ್ ಮಾಡಿ ಎಲ್ಲ ಎಕ್ಸರ್ಸೈಸ್ ವರ್ಕೌಟ್ ಮಾಡಿ ಎಷ್ಟು ಎನರ್ಜಿ ಇರುತ್ತೆ. ಸುಮ್ಮನೆ ತುಂಬಾ ಕ್ರೌಡ್ ಇರೋ ಜಾಗ ಒಂದು ಮಾಲ್ಗೆ ಸುಮ್ಮನೆ ಹೋಗಿ ತಿರ್ಗ್ಬಿಟ್ಟು ಬನ್ನಿ, ನಿಮ್ಗೆ ಎಷ್ಟು ಡ್ರೈನ್ ಆಗುತ್ತೆ. ಇಟ್ಸ್ ನಾಟ್ ದಟ್ ಯು ಆರ್ ಫಿಸಿಕಲಿ ಡ್ರೈನ್ ಅಂತ, ಬಿಕಾಸ್ ಯು ಆರ್ ಮೀಟಿಂಗ್ ಲಾಟ್ ಆಫ್ ಎನರ್ಜಿ ಪೀಪಲ್. ಎಷ್ಟೋ ಜನ ಕೆಲವರು ಸೆಟ್ಟಲ್ಲಿ ಇರ್ತಾರೆ, ಕೋಪದಲ್ಲಿ ಇರ್ತಾರೆ. ನಾನು ಹಿಂದಿನ ನೀವು ನಂಬ್ತಿರೋ ನಮ್ಮ ಮನೇಲಿ ನಾನು ಯಾವುದೇ ಒಂದು ಯಾರೋ ಅಳ್ತಾ ಇರೋದಾಗಿರ್ಬೋದು, ಒಂದು ಸುದ್ದಿ ಆಗಿರ್ಬೋದು, ನಾನು ಅದನ್ನು ಟಿವಿ ಹಾಕಕ್ಕೂ ಬಿಡಲ್ಲ. ಓಕೆ, ಒನ್ ಪಾಯಿಂಟ್ ಆಫ್ ಟೈಮ್ ಒಂದು ಎಂಟರ್ಟೈನ್ಮೆಂಟ್ ಬೇಕು, 1 or 2 hours ಇಟ್ಸ್ ಓಕೆ. ತಕ್ಷಣ ನಾನು ಸೇಜ್ ತಗೊಂಡು ಮನೆಯೆಲ್ಲ ಕ್ಲೆನ್ಸ್ ಮಾಡೋದು, ದಟ್ ಇಸ್ ಅ ನ್ಯಾಚುರಲ್ ಪ್ರೋಸೆಸ್. ಯಾಕಂತ ಹೇಳಿದ್ರೆ ನಿಮ್ಮ ಮನೆಯೇ ದೇವಸ್ಥಾನ, ಆಯ್ತಾ? ಯಾಕಂತ ಹೇಳಿದ್ರೆ ನೀವು ಆಚೆ ಹೋದಾಗ ನಿಮ್ಮ ಎನರ್ಜಿ ಅದು ತೋರಿಸ್ತಾ ಹೋಗುತ್ತೆ. ಓಕೆ, ನಾವ್ ಎಲ್ಲಿ ದೇವಸ್ಥಾನಕ್ಕೆ ಯಾಕೆ ಹೋಗ್ತೀವಿ ಹೇಳಿ? ಆ ದೇವಸ್ಥಾನದ ಆರ ನಮ್ಗೆ ತುಂಬಾ ಇಷ್ಟ, ಆಯ್ತಾ? ಯಾಕಂತ ಹೇಳಿದ್ರೆ ಅಲ್ಲಿ ಹೋದ್ರೆ ಸಾಕು ಒಂದು ನೆಮ್ಮದಿ ಸಿಗತ್ತೆ, ಮನಸ್ಸಿಗೆ ಶಾಂತಿ ಸಿಗತ್ತೆ ಅಂತ. ಯಾವುದೋ ಒಂದು ಕೆಟ್ಟದ್ದು ನೋಡ್ತಾ ಇದ್ದೀರಾ, ಕೇಳ್ತಾ ಇದ್ದೀರಾ ಅಂತ ಹೇಳಿದ್ರು ಅದು ಬ್ಯಾಡ್ ಎನರ್ಜಿ, ನೆಗೆಟಿವ್ ಎನರ್ಜಿ. ಅದಕ್ಕೆ ನಮಗೆ ಕಾರಣನೇ ಇರಲ್ಲ, ಕುಕ್ಕೋದಂಗೆ ಅನ್ಸತ್ತೆ, ಏನಕ್ಕೆ ಅಂತಾನೆ ರೀಸನ್ನೇ ಗೊತ್ತಿರಲ್ಲ. ಯು ಫೀಲ್ ವೆರಿ ಡಿಪ್ರೈವ್ಡ್. ಇಮ್ಮಿಡಿಯೇಟ್ಲಿ ಅದರಿಂದ ಆಚೆ ಬರಬೇಕು ಅಂದ್ರೆ ಏನು ಗೊತ್ತಾ? ಒಂದು ಬಕೆಟಿಗೆ ಒಂದು ಹಿಡಿ ಸಾಲ್ಟ್ ಹಾಕ್ಬಿಟ್ಟು ಸ್ನಾನ ಮಾಡ್ಬಿಡಿಲ್ಲ, ನಿಮ್ಮ ಟಬ್ಗೆ ಒಂದು ಹಿಡಿ ಸಾಲ್ಟ್ ಹಾಕ್ಬಿಟ್ಟು ಸ್ನಾನ ಮಾಡಿ, ಇಮಿಡಿಯೇಟ್ಲಿ ಅವ್ರ ಆರಾ ವಿಲ್ ಗೆಟ್ ಕ್ಲೀನ್. ಅಂದ್ರೆ ಯಾವಾಗ ನಾವು ಲೋ ಆಗಿ ಫೀಲ್ ಆಗ್ತಿದ್ರು ಆ ಕೆಲಸ ಮಾಡ್ಬೋದು. ಎಕ್ಸಾಕ್ಟ್ಲಿ. ಬಟ್ ಇಟ್ ಇಸ್ ಬೆಸ್ಟ್. ಯಾಕಂತ ಹೇಳಿ ನೀವು ಮೀಡಿಯಾದಲ್ಲೆಲ್ಲ ಇದ್ದೀರಾ, ಬಿಕಾಸ್ ಯು ವಿಲ್ ಬಿ ಅಟ್ರಾಕ್ಟಿಂಗ್ ಸೋ ಮೆನಿ ಪೀಪಲ್. ಯಾರೋ ಒಬ್ರು ಖುಷಿಯಾಗಿರೋರು ಮಾತಾಡ್ತಾರೆ, ದುಃಖವಾಗಿರೋರು ನೋಡ್ತಾ ಇರ್ತಾರೆ. ಯು ನೆವರ್ ನೋ ಯಾವ ಥರ ಎನರ್ಜಿ ಇರುತ್ತೆ ಅಂತ. ಸೊ ಎನಿ ಟೈಮ್ ನೀವು ಎಲ್ಲೇ ಆಚೆ ಹೋಗ್ಬಿಟ್ಟು ಬಂದರೆ, ಆಚೆ ಹೋಗಿ ಜನಗಳನ್ನ ಮೀಟ್ ಮಾಡಿದ್ದೀರಾ ಅಂತಂದರೆ ಸಾಕು, ಒಂದು ಹಿಡಿ ಸಾಲ್ಟ್ ಹಾಕಿ ರಾತ್ರಿ ಮಲ್ಗೋಕ್ಕಿಂತ ಮುಂಚೆ. ಎಸ್ಪೆಷಲಿ ಇಫ್ ಯು ಆರ್ ಫೀಲಿಂಗ್ ಎಮೋಷ್ನಲಿ ಲೋ, ಮಿಲ್ಕ್ ಇಸ್ ರಿಲೇಟೆಡ್ ಟು ಮೂನ್ ಎನರ್ಜಿ ಏನು ಎಮೋಷನ್ಸ್. ನೀವು ಸಾಮಾನ್ಯವಾಗಿ ಅಬ್ಸರ್ವ್ ಮಾಡಿ, ಹುಣ್ಣಿಮೆ ಟೈಮು, ಅಮಾವಾಸ್ಯೆ ಟೈಮು ನಿಮ್ಮ ಎಮೋಷನ್ಸ್ ವೇರಿ ಆಗ್ತವೆ. ಎಕ್ಸಾಕ್ಟ್ಲಿ. ಯಾಕೆ ಗೊತ್ತಾ? ಹ್ಯೂಮನ್ ಬಾಡಿ ಇಸ್ ಮೇಡ್ ಅಪ್ ಆಫ್ 70% ಆಫ್ ವಾಟರ್. ನಮ್ಮ ದೇಹದಲ್ಲಿ 70% ನೀರಿದೆ. ಈಗ ಸಮುದ್ರನೂ ನೀವು ನೋಡಿರ್ತೀರಾ, ಪ್ರಾಕ್ಸಿಮಿಟಿ ಅರ್ಥಗೂ ಮತ್ತೆ ಮೂನಿಗೆ ಪ್ರಾಕ್ಸಿಮಿಟಿ ಹೇಗೆ ಚೇಂಜ್ ಆಗ್ತಾ ಹೋಗುತ್ತೆ, ನಮ್ಮ ಮೂಡ್ ಫ್ಲಕ್ಚುಯೇಷನ್ಸ್ ಹಾಗೆ ಆಗ್ತಾ ಇರುತ್ತೆ. ಅದಕ್ಕೆ ಒಂದು ಮೂನನ್ನ ಎಮೋಷನ್ಸ್ಗೆ ತೋರಿಸ್ತಾ ಹೋಗ್ತಾರೆ. ಈಗ 2 ವಿಚಾರ. ಈಗ ದೃಷ್ಟಿ ಅಂತ ಏನ್ ಕರಿತೀವಲ್ಲ, ಈಗ ನಾನು ನಿಮ್ಮನ್ನ ನೋಡಿದ ತಕ್ಷಣ ವಾವ್ ಸೌಜನ್ಯ ಎಷ್ಟು ಚೆನ್ನಾಗಿದ್ದೀರಾ ಅಂತ ಮನಸ್ಪೂರ್ವಕವಾಗಿ ಒಳ್ಳೆ ತರ ಹೇಳೋದು ಒಂದು. ಹಂಗ ಹೇಳಿದಾಗ ಅಲ್ಲೇನಾದ್ರು ನಿಮ್ಮ ಮೇಲೆ ಕೆಟ್ಟ ನೆಗೆಟಿವ್ ದೃಷ್ಟಿ ತರ ಬೀಳತ್ತಾ? ಇಲ್ಲ, ಮನಸ್ಪೂರ್ವಕವಾಗಿ ವಾವ್ ಎಷ್ಟು ಚೆನ್ನಾಗಿದ್ದೀರಾ ಅಂತ ಅಂದಾಗ. ಈಗ ಇನ್ನೊಂದು ವರ್ಷನ್ ಹೇಳ್ತೀನಿ ನಾನು, ಓಕೆ ಸೌಜನ್ಯ ಅಂತ ಅನ್ಕೊಂಡು ಒಳಗೆ ನಾನು ಇವಳು ಎಷ್ಟು ಚೆನ್ನಾಗಿದ್ದಾಳೆ ಅಥವಾ ಏನೋ ಒಂಥರ ನಿಮ್ಗೆ ನಾನು ಹೇಳ್ಬೇಕು ಅಂತಾನೆ ಇಲ್ಲ, ನನ್ ಕಣ್ಣೇ ಗೊತ್ತಾಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮಂತವ್ರು ಅಂದ್ರೆ ಐಡೆಂಟಿಫೈ ಮಾಡ್ಬಿಡ್ತಾರೆ, ಇವ್ರ ಹತ್ರ ಒಳ್ಳೆ ಬುದ್ಧಿ ಇದೆಯಾ ಅಥವಾ ಕನ್ನಿಂಗ್ ಐಸ್ ಇದೆಯಾ ಅಂತ ಅನ್ಬಿಟ್ಟು. ಸೊ ಅಂತ ಟೈಮಲ್ಲೂ ಅದು ಎಫೆಕ್ಟ್ ಆಗತ್ತಾ? ಒಂದ್ ಹೇಳ್ತೀನಿ, ಈಗ ನೀವು ಕೇಳಿರ್ಬೋದು ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು, ಈವಿಲ್ ಐ ಆಗಿರ್ಬೋದು, ಅದು ಖಂಡಿತ ನೋಡಿ. ಈಗ ನಿಮ್ಗೆ ಹೀಲ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ದಿಸ್ ಇಸ್ ಕಾಲ್ಡ್ ವೈಟ್ ಮ್ಯಾಜಿಕ್. ದಿ ಸೇಮ್ ಥಿಂಗ್ ವಿಚ್ ಇಸ್ ಅದರ್ ಫಾರ್ಮ್ ಆಲ್ಸೋ ದೇರ್ ಇಸ್. ಬ್ಲ್ಯಾಕ್ ಮ್ಯಾಜಿಕ್ ಎಕ್ಸಾಕ್ಟ್ಲಿ ದೇರ್ ಇಸ್. ಓಕೆ, ಇಷ್ಟೊಂದು ಲೈವ್ ಎಕ್ಸಾಂಪಲ್ ಇದೆ. ವೆನ್ ಐ ಕ್ಯಾನ್ ಹೀಲ್ ಯು, ಐ ಕ್ಯಾನ್ ಆಲ್ಸೋ ಎನರ್ಜಿ ಇಟ್ ಇಸ್. ಎನರ್ಜಿ ಕ್ಯಾನ್ ಬಿ ಕ್ರಿಯೇಟೆಡ್, cannot be created nor destroyed. So energy is energy. Okay, so ಹಾಗಾಗಿ ಆ ಎನರ್ಜಿಯನ್ನೇ ಕಳಿಸ್ತೀವಲ್ವಾ, ದ ರಿಸೆಪ್ಟರ್, ಇಟ್ ಡಿಪೆಂಡ್ಸ್ ಆನ್ ದ ರಿಸೆಪ್ಟರ್, ಆಯ್ತಾ? ಹಾಗಿದ್ರೆ ಎಲ್ಲಾರ್ಗೂ ಬ್ಲ್ಯಾಕ್ ಮ್ಯಾಜಿಕ್ ಮಾಡಂಗಿದ್ರೆ ಎಷ್ಟೊಂದು ಇವಾಗ ನೀವೇ ನೋಡ್ತಾ ಇದ್ದೀರಾ, ಯುದ್ಧ ಮಾಡೋ ಬದಲು ಕುತ್ಕೊಂಡು ಬ್ಲ್ಯಾಕ್ ಮ್ಯಾಜಿಕ್ ಮಾಡೋದು. ಬಟ್ ಆ ರಿಸೆಪ್ಟರ್ ಇದೆಯಲ್ಲ, ಎಕ್ಸಾಂಪಲ್ ಈಗ ಯಾರೋ ಒಬ್ರು ಹತ್ರ ಹೋಗ್ತೀರಾ, ಅವ್ರು ಹೇಳ್ತಾರೆ ಇಲ್ಲ ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅಂತ, ತಕ್ಷಣ ನಿಮ್ಮಲ್ಲಿ ಏನ್ ಹುಟ್ಟುತ್ತೆ? ಫಿಯರ್. ಯು ಬಿಕಮ್ ರಿಸೆಪ್ಟಿವ್ ಫಾರ್ ದಿ ಎನರ್ಜಿ. ದಟ್ ಸೈಕಿಕ್ ಅಟ್ಯಾಕ್. ಎಕ್ಸಾಕ್ಟ್ಲಿ. ಸೊ ತಕ್ಷಣ ಯು ಆರ್ ರಿಸೆಪ್ಟಿಂಗ್ ಬಿಕಾಸ್ ಯು ಆರ್ ವೈಬ್ರೇಟಿಂಗ್ ವಿತ್ ದಟ್ ಫ್ರೀಕ್ವೆನ್ಸಿ. ಹೌದು, ನನಗೆ ಇವಿಲ್ಲ ಇದೆ, ನನಗೆ ಬ್ಲ್ಯಾಕ್ ಮ್ಯಾಜಿಕ್ ಇದೆ, ಯಾರೋ ಒಂದು ಕಣ್ಣು ಹಾಕ್ಬಿಟ್ರು, ಯು ಆರ್ ವೆಲ್ಕಮಿಂಗ್ ದಟ್ ಎನರ್ಜಿ. ಸೇ ದಟ್ ಯಾವತ್ತೂ ಅಷ್ಟೇ, ಒಂದು ಸಿಂಪಲ್, ಯಾವುದೇ ಧರ್ಮ ಆಗಿರಲಿ, ಯಾವುದೇ ಚಾಂಟ್ ಆಗಿರಲಿ, ನಮಗೆ ಗೊತ್ತಿಲ್ಲದೆ ಇರೋ ಹಾಗೆ ಒಂದು ಅಂಬಿಕಲ್ ಕಾರ್ಡ್ ಇದ್ದೇ ಇದೆ ಯೂನಿವರ್ಸಿಗೆ, ಒಂದು ಸ್ಪಿರಿಚುವಲ್ ಕಾರ್ಡ್. ತೇನ ವಿನ ತೃಣಮಪಿನಾಚರ ಅಂತ ಹೇಳ್ತಾರೆ. ಭಗವಂತನ ಆಶೀರ್ವಾದ ಇಲ್ಲದೆ ನಾವು ಯಾರು ಏನೂ ಅಲ್ಲ,
ಆಯ್ತಾ. ಸೊ ಹಾಗಾಗಿ ಆ ರೂಟ್ಸನ್ನು ಸ್ಟ್ರಾಂಗಾಗಿ ನೀವು ಎಷ್ಟು ಹಿಡ್ಕೋತೀರಾ, ನಿಮ್ಮ ಲೈಫಲ್ಲಿ ನೆಮ್ಮದಿ, ಶಾಂತಿ ಎಲ್ಲನೂ ಇರುತ್ತೆ. ನೋಡಿ ಒಂದು ಹೇಳ್ತೀನಿ ಆಯಿತಾ, ಪ್ರಾಕ್ಟಿಕಲ್ ಹೇಳೋಣ. ನಿಮ್ಗೆ ಅನ್ಸತ್ತಾ ನೀವು ಸತ್ತ ಮೇಲೆ ಸ್ವರ್ಗ ನರಕ ಅನ್ನೋದಿದೆ ಅಂತ? ಭಗವಂತ ಎಷ್ಟು ಒಂದು ಸೊಳ್ಳೆಗೂ ಎಷ್ಟು ಚೆನ್ನಾಗಿರೋ ರೂಪ ಕೊಟ್ಟಿದ್ದಾನೆ, ಒಂದು ಚಿಟ್ಟೆಗೆ, ಒಂದು ಗಿಡಕ್ಕೆ. ಇಲ್ಲಿ ನೋಡಿ, ಅಲ್ಲೂ ಇರೋ ಗಿಡ ಥರ ಇನ್ನೊಂದು ಗಿಡ ಇಲ್ಲ, ಒಂದು ಮರ ಇರೋ ಥರ ಇಲ್ಲ, ನಿನ್ನ ಥರ ನಾನಿಲ್ಲ, ನನ್ನ ಥರ ನೀವಿಲ್ಲ ಅಲ್ವಾ. ಪ್ರತಿಯೊಬ್ಬರಿಗೂ ಅಷ್ಟು ಡೀಟೇಲಾಗಿ ಕೊಟ್ಟು ಎಲ್ಲಾನು ಕೊಟ್ಟಿದ್ದಾನೆ. ನೇಚರ್ ಎಷ್ಟು ಚೆನ್ನಾಗಿದೆ ರೀ ಅಲ್ವಾ. ಸಮುದ್ರ ನೋಡಿ, ಹರಿಯೋ ನದಿ ನೋಡಿ ಅಲ್ವಾ, ಎಷ್ಟು ಬ್ಯೂಟಿಫುಲ್ ಆಗಿ ಎಲ್ಲನೂ ಕೊಟ್ಬಿಟ್ಟು ಇಲ್ಲಿ ಕಳಿಸಿರೋದು ಏನಕ್ಕೆ? ಯು ಆರ್ ಗಾಡ್ಸ್ ಫೇವ್ರೆಟ್ ಚೈಲ್ಡ್. ಅದನ್ನು ಮರಿಬೇಡಿ. ಯು ಆರ್ ಹಿಯರ್ ಟು ಓನ್ಲಿ ಸೆಲೆಬ್ರೇಟ್. ನಿಮ್ಗೆ ಇನ್ನೂ ಇದನ್ನೆಲ್ಲ ಸೃಷ್ಟಿ ಮಾಡ್ಬಿಟ್ಟು ದೇವರು ಅಲ್ಲಿ ಸ್ವರ್ಗನೂ ಸೃಷ್ಟಿ ಮಾಡಿರ್ತಾನ? ಇಲ್ಲ. ನಿಮ್ಮ ಮನಸ್ಥಿತಿ ಏನಿದೆಯೋ ಅದನ್ನು ನೀವು ಯಾವಾಗ ಎಷ್ಟು ಖುಷಿಯಾಗಿ ಇರ್ತೀರೋ ಅದೇ ಸ್ವರ್ಗ. ಸೊ ನಿಮ್ಮ ಮೈಂಡ್ ಸೆಟ್ಟನ್ನು ಶಿಫ್ಟ್ ಮಾಡ್ಕೊಳ್ಳಿ. ಕಷ್ಟ ಬರುತ್ತೆ ಆಯಿತಾ, ಕಷ್ಟ ಬರಲ್ಲ ಅಂತಲ್ಲ, ಯಾಕಂದರೆ ಇದು ಪಾಠಶಾಲೆ, ಭಗವಂತ ಪಾಠ ಕಲಿಸ್ತಾನೆ ಆಯಿತಾ. ಸೊ ಅದನ್ನು ನಾವು ಯಾವಾಗ ಕರೆಕ್ಟಾಗಿ ಅಕ್ಸೆಪ್ಟ್ ಮಾಡಿಕೊಂಡು, ಪ್ರತಿಯೊಬ್ಬರು ನಿಮ್ಮ ಜೀವನದಲ್ಲಿ ಬರೋದು ಫಾರ್ ಅ ಸೀಸನ್, ಫಾರ್ ಎ ರೀಸನ್. ಸೊ ಯಾರೂ ನಿಮ್ಮ ಲೈಫಲ್ಲಿ ಪರ್ಮನೆಂಟ್ ಅಲ್ಲ. ಸೊ ಯಾರೇ ಒಬ್ಬರು ನಿಮ್ಮ ಜೀವನದಲ್ಲಿ ಬರ್ತಿದ್ದಾರೆ ಅಂತ ಹೇಳಿದ್ರೆ ಏನೋ ಒಂದು ಪಾಠ ಕಲಿಸೋಕ್ಕೆ ಬರ್ತಾರೆ. ಸೊ ಅದನ್ನು ನಾವು ಯಾವಾಗ ಕಲಿತಾ ಹೋಗ್ತೀವಿ ಅದನ್ನೇ ನಾವು ಕಾರ್ಮಿಕ್ ರಿಲೇಷನ್ಶಿಪ್ ಅಂತ ಹೇಳ್ತೀವಿ. ಕಾರ್ಮಿಕ್ ರಿಲೇಷನ್ಶಿಪ್ ಇವಾಗ ಎಕ್ಸಾಂಪಲ್ ಅನ್ಕೋಬೋದು, ನಾನು ನನ್ನ ಗರ್ಲ್ ಫ್ರೆಂಡ್ ತುಂಬಾ ಅನ್ಯೋನ್ಯವಾಗಿದ್ವಿ, ಏನೋ ಒಂದು ರೀಸನ್ನಿಗೆ ಬಿಟ್ಟು ಹೋಗ್ಬಿಟ್ಲು, ಏನೋ ಒಂದು ಕಾರಣನೇ ಇಲ್ಲ. ಆ ತಕ್ಷಣ ನಮಗೆ ಫಸ್ಟ್ ಬರೋದೇ ಸ್ಪೆಕ್ಟ್ರಮ್ ಆಫ್ ಫೀಲಿಂಗ್ಸಲ್ಲಿ ಗಿಲ್ಟ್. ನನ್ನಿಂದನೇ ಆಗೋಯ್ತೆ, ನಾನೇನೋ ತಪ್ಪು ಮಾಡಿದೆ, ನನಗೆ ಯು ಆರ್ ಸೋ ಹಾರ್ಶ್ ಆನ್ ಯುವರ್ ಸೆಲ್ಫ್. ಕರೆಕ್ಟ್. ಓಕೆ. ಸೊ ಹಾಗಾಗಿ ಅದನ್ನು ಯಾವಾಗ ನೀವು ವೆನ್ ಯು ಆರ್ ವೈಬ್ರೇಟಿಂಗ್ ವಿತ್ ನೆಗೆಟಿವ್ ಫ್ರೀಕ್ವೆನ್ಸಿ, ಓಕೆ, ಸೊ ಯು ಅಟ್ರಾಕ್ಟ್ ಆಲ್ ದಿಸ್ ಕೈಂಡ್ ಆಫ್ ನೆಗೆಟಿವಿಟಿ. ಯಾವತ್ತೂ ಅಷ್ಟೇ ಆ ಥರ ಬಂದ ತಕ್ಷಣನೇ ಸ್ಮಾಲೆಸ್ಟ್ ರೆಮಿಡಿ ಏನು ಗೊತ್ತಾ? ರೈಟ್ ಡೌನ್ ಆಲ್ ಯುವರ್ ಥಾಟ್ಸ್. ಬರೀ ಓಕೆ, ಏನೇ ತಲೆಯಲ್ಲಿ ಬರ್ತದೆ ಎಲ್ಲ ಬರೀಬೇಕು. ಈಗ ಎಕ್ಸಾಂಪಲ್ ಇವಿಲ್ಲ ಅಂತ ಹೇಳಿದ್ರೆ, ಬ್ಲ್ಯಾಕ್ ಮ್ಯಾಜಿಕ್ ಅಂದ್ರೆ ಮತ್ತೊಂದು ಏನೋ ಒಂದು, ವಾಟ್ ಎವರ್ ಯು ಆರ್ ಗೋಯಿಂಗ್ ಥ್ರೂ, ರೈಟ್ ಡೌನ್. ಓಕೆ, ಡಿಸ್ಕನೆಕ್ಟ್ ಫ್ರಮ್ ಯುವರ್ ಎಮೋಷನ್ಸ್. ಈಗ ಎಕ್ಸಾಂಪಲ್ ನನ್ನ ಹತ್ರ ಬರ್ತಾರಲ್ವಾ, ನಿಮಗೆ ಗೊತ್ತಿದೆ ನಿಮಗೆ ಪ್ರಾಬ್ಲಮ್ ಇದೆ ಅಂತ ಆಯಿತಾ. ನಿಮಗೆ ಬೇಕಾಗಿರೋದು ಏನು ಅಂತ ಹೇಳಿದ್ರೆ ಕೇಳೋ ಒಂದು ಕಿವಿ. ಕರೆಕ್ಟ್ ಅಲ್ವಾ. ನಮಗೆ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ನನ್ನ ಪ್ರಾಬ್ಲಮ್ಗೆ ನನಗೆ ಸೊಲ್ಯೂಷನ್ ಖಂಡಿತವಾಗ್ಲೂ ಗೊತ್ತಿರುತ್ತೆ. ಸೊ ನೀವೇನು ಮಾಡಿ ಅಂತ ಹೇಳಿದ್ರೆ ಅದನ್ನೆಲ್ಲ ಬರೀರಿ, ಡಿಸ್ಕನೆಕ್ಟ್ ಆಗಿ ತಕ್ಷಣ ಸುಟ್ಟು ಬಿಡಿ ಅದನ್ನು, ಏನು ಬರದೆ ಇರ್ತಾರೆ, ಆ್ಯಂಡ್ ಫ್ಲಶ್ ಇಟ್, ನೀರಲ್ಲಿ ಫ್ಲಶ್ ಮಾಡಿಬಿಡಿ. ಓಕೆ, ಸೊ ಯು ಫೀಲ್ ಸೋ ಲಿಬರೇಟೆಡ್. ಇಮ್ಮಿಡಿಯೇಟ್ಲಿ ನಿಮ್ಗೆ ಎಷ್ಟು ಲಿಬರೇಷನ್ ಅನ್ಸುತ್ತೆ ಗೊತ್ತಾ. ಆ್ಯಂಡ್ ಮೋಸ್ಟ್ ಟಾಕ್ಸಿಕ್ ಮನುಷ್ಯನಲ್ಲಿ ಏನು ಗೊತ್ತಾ, ಇವತ್ತು ನಾನು ಏನೇ ಆಗಿರಲಿ ಆಯಿತಾ, ಇಟ್ ಈಸ್ ಅ ಮ್ಯಾನಿಫೆಸ್ಟೇಷನ್ ಆಫ್ ಮೈ ಚೈಲ್ಡ್ಹುಡ್ ಆಯಿತಾ. ಈಗ ನನಗೆ ಸಿಕ್ಕಾಪಟ್ಟೆ ಸಿಟ್ಟು ನೋಡಿ, ನಾವು ಸಿಟ್ಟು ಬಂದ್ರಾಗ ಏನಾಗ್ತೀವಿ, ಮಕ್ಳ ಥರ ಆಡ್ತೀವಿ ಅಲ್ವಾ. ನಿಮ್ಗೆ ನೋಡಿರ್ಬೋದು, ನೀವು ಇಷ್ಟು ನಾನೀಗ ಕಂಪೋಸ್ಡ್ ಆಗಿದ್ದೀನಿ ಅಂತ, ನಂಗೆ ಸಿಟ್ಟು ಬಂದಾಗ ಫೋನ್ ಎತ್ತಿ ಬಿಸಾಕೋದು, ಟಿವಿ ರಿಮೋಟ್ ಹೊಡೆದಾಕೋದು, ಗ್ಲಾಸ್ ಹೊಡೆದಾಕೋದು, ಏನೋ ಒಂದು ಟೈಪ್ ಮಾಡಿ ಕಳಿಸ್ಬಿಡೋದು, ಇದೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ಯಾವ್ದು ಟ್ಯಾಂಟ್ರಮ್ಸ್ ಅನ್ನು ಥ್ರೋ ಮಾಡ್ತಾ ಇದ್ವೋ ಅದನ್ನು ಥ್ರೋ ಮಾಡ್ತೀವಿ. ಮತ್ತು ಇನ್ನೊಂದು ಸತ್ಯ ಏನು ಅಂತ ಹೇಳಿದ್ರೆ, ಪ್ರತಿಯೊಂದು ರಿಲೇಶನ್ಶಿಪ್ ನಮ್ಮ ಲೈಫಲ್ಲಿ ಬರೋದು ನಮ್ಮ ಚೈಲ್ಡ್ಹುಡ್ ವೂಂಡ್ಸ್ ಅನ್ನ ಹೀಲ್ ಮಾಡೋದಕ್ಕೆ. ಓಕೆ, ಅಂದ್ರೆ ಈಗ ಪ್ರೆಸೆಂಟ್ ಲೈಫಲ್ಲಿ ನಾವು ಏನೇನು ಅನುಭವಿಸ್ತಿರ್ತೀವಲ್ಲ, ಸೊ ನಮ್ಮ ಚೈಲ್ಡ್ಹುಡ್ ಅಲ್ಲಿ ಆಗಿರ್ತಕ್ಕಂಥ ಒಂದೊಂದು ಪೇನ್ ನ ಹೀಲ್ ಮಾಡಕ್ಕೆ ಈಗ ಪ್ರೆಸೆಂಟ್ ಲೈಫಲ್ಲಿ ಎಕ್ಸಾಕ್ಟ್ಲಿ ಪ್ರೆಸೆಂಟ್ ಲೈಫಲ್ಲಿ ಅದೆಲ್ಲ ಬರೋದು ಯಾತಕ್ಕೆ ಅಂತ ಹೇಳಿದ್ರೆ, ನಿಮಗೆ ಎಲ್ಲಿ ಏನು ನೀವು ಮಿಸ್ ಮಾಡಿದ್ರಿ. ಎಕ್ಸಾಂಪಲ್ ಈಗ ನೋಡಿರ್ಬೋದು, ಕಾರಣ ಇಲ್ಲದೆ ನಿಮಗೆ ನಿಮ್ಮ ಗರ್ಲ್ ಫ್ರೆಂಡ್ ಶಿ ಇಸ್ ವೆರಿ ಲಾಯಲ್ ಟು ಯು ಅಂತ ಇಟ್ಕೊಳ್ಳೋಣ ಹೈಪೋಥೆಟಿಕಲಿ. ಓಕೆ, ಬಟ್ ಸ್ಟಿಲ್ ನಿಮಗೆಲ್ಲೋ ಒಂದು ಇನ್ಸೆಕ್ಯೂರಿಟಿ ಇರುತ್ತೆ, ಅವಳು ನಂಗೆ ಮೋಸ ಮಾಡಿಬಿಡ್ತಾಳ ಅಂತ. ಯಾತಕ್ಕೆ ನಮ್ಗೆ ಹಂಗೆ ಅನಿಸ್ತಾ ಇರುತ್ತೆ ಅಂತ ಹೇಳಿದ್ರೆ, ಮೇ ಬಿ ಶಿ ಇಸ್ 100% ಲಾಯಲ್ ಟು ಯು, ಏನೇ ಆಗಿರ್ಬೋದು ಆಯಿತಾ. ಬಟ್ ನಮ್ಮಲ್ಲಿರ್ತಕ್ಕಂಥ ಇನ್ಸೆಕ್ಯೂರಿಟಿ ಎಲ್ಲಿಂದ ಬಂದಿರುತ್ತೆ? ಚೈಲ್ಡ್ಹುಡ್ ಅಲ್ಲಿ. ಸೊ ಇವಾಗಲೂ ಎಷ್ಟೋ ಸತಿ ನಾನು ಹೇಳ್ತಾ ಇರ್ತೀನಿ ಅಪ್ಪ ಅಮ್ಮಂಗೆ, ವೆನ್ ಎವರ್ ದೇ ಕಮ್ ಫಾರ್ ಕಪಲ್ ಕೌನ್ಸಿಲಿಂಗ್, ಇಫ್ ಯು ಆರ್ ಇನ್ ಎ ಡಿಸ್ಫಂಕ್ಷನಲ್ ರಿಲೇಶನ್ಶಿಪ್, ಇಟ್ಸ್ ಓಕೆ ಟು ಬಿ ಅ ಸಿಂಗಲ್ ಪೇರೆಂಟ್, ಬಟ್ ಮಗುನ ಅಂತ ನೆಗೆಟಿವ್ ಎನ್ವೈರ್ಮೆಂಟಲ್ಲಿ ಬೆಳ್ಸಕ್ಕೆ ಹೋಗ್ಬೇಡಿ. ನೋಡಿ, ಯಾವ ಮಕ್ಕಳು ನಿಮ್ಮನ್ನ ಕೇಳಲ್ಲ. ನನ್ನ ಹುಟ್ಟಿಸು ಅಂತ ಯಾರು ಕೇಳಿದಾರ? ತಂದೆ ತಾಯಿ ನಾವೇನು ಮಾಡ್ತೀವಿ, ಅಯ್ಯೋ ನಾನು ಈ ಮಗು ಜನ್ಮ ಕೊಟ್ಬಿಟ್ಟಿದ್ದೀನಿ, ನಾನೇನೋ ದೊಡ್ಡ ಫೇವರ್ ಮಾಡ್ದಂಗೆ. ಆ್ಯಕ್ಚುಲಿ ಮಗು ಕೇಳಿರಲ್ಲ ನಿನ್ನ ನಂಗೆ ಜನ್ಮ ಕೊಡು ಅಂತ. ಸೊ ನೀವು ಜನ್ಮ ಕೊಟ್ಟ ಮೇಲೆ ನಿಮ್ಮ ಕರ್ಮಾನುಸಾರವಾಗಿ ಆ ಮಗುಗೆ ಒಳ್ಳೆ ಎನ್ವೈರ್ಮೆಂಟ್ ಕೊಡೋದು ನಿಮ್ಮ ಕರ್ತವ್ಯ, ಜವಾಬ್ದಾರಿ. ಎಕ್ಸಾಕ್ಟ್ಲಿ. ಸೊ ಹಾಗಾಗಿ ಇಫ್ ಯು ಆರ್ ಇನ್ ಅ ಡಿಸ್ಫಂಕ್ಷನಲ್ ರಿಲೇಶನ್ಶಿಪ್, ಇಫ್ ಯುವರ್ ಮ್ಯಾರೇಜ್ ಇಸ್ ನಾಟ್ ವರ್ಕಿಂಗ್, ಪ್ಲೀಸ್ ಟೇಕ್ ಅ ಪಾಸ್. ನಾನು ಡಿವೋರ್ಸ್ ತಗೊಳ್ಳಿ ಅಂತ ಹೇಳ್ತಿಲ್ಲ, ಅಟ್ಲೀಸ್ಟ್ ಅಂಡರ್ಸ್ಟ್ಯಾಂಡ್. ಯಾಕಂತ ಹೇಳಿದ್ರೆ ಆ ಮಗು ನಾಳೆ ನಿಮಗೂ ಒಂದು ಕೌನ್ಸಿಲರ್ ಆಗಬಾರ್ದು. ಅಮ್ಮ ನೀನು ಹೀಗಿರು ಹಾಗಿರು ಅಂತ ಹೇಳಿ, ಅಥವಾ ಅಪ್ಪನ ಸೈಲೆಂಟ್ ಟ್ರೀಟ್ಮೆಂಟ್ ಆಗಿರ್ಬೋದು, ಅಮ್ಮನ ಸೈಲೆಂಟ್ ಟ್ರೀಟ್ಮೆಂಟ್ ಆಗಿರ್ಬೋದು. ಆ ಮಗು ಯಾವಾಗ ಅನ್ಸರ್ಟಿನಿಟಿಯಲ್ಲಿ ಬೆಳೀತಾ ಹೋಗುತ್ತೆ, ದೊಡ್ಡವಳಾದ್ಮೇಲೆ ಆ ಫಿಯರ್ ಆಫ್ ಅಬ್ಯಾಂಡ್ಮೆಂಟ್ ಅಂತ ಹೇಳ್ತಾರೆ, ಆಂಕ್ಷಿಯಸ್ ಅಟ್ಯಾಚ್ಮೆಂಟ್ ಸ್ಟೈಲ್ ಆಗಿರ್ಬೋದು, ಇನ್ಸೆಕ್ಯೂರಿಟಿ ಆಗಿರ್ಬೋದು, ಇದೆಲ್ಲವೂ ಮಗುಗೆ. ಈಗ ಒಂದೊಂದೇ ಅಡ್ರೆಸ್ ಮಾಡ್ತಾ ಹೋಗ್ತೀನಿ, ಏನೇನು ಎಫೆಕ್ಟ್ ಆಗಿರ್ಬೋದು. ಈಗ ಒಂದು ಮನೆಯಲ್ಲಿ ಗಂಡ ಹೆಂಡತಿ ದಿನಾ ಜಗಳ ಆಡ್ತಿದ್ರು ಅಂತ ಇಟ್ಕೊಳ್ಳಿ. ಅಂತ ಎನ್ವಿರಾನ್ಮೆಂಟ್ ಅಲ್ಲಿ ಒಂದ್ ಮಗು ಬೆಳೆಯುತ್ತೆ. ಆ ಮಗುಗೆ ಏನೇನೆಲ್ಲ
ಪ್ರಾಬ್ಲಮ್ಸ್ ಅಫೆಕ್ಟ್ ಆಗಿರುತ್ತೆ. ಈಗ ಎಕ್ಸಾಂಪಲ್, ಆ ಮಗುಗೆ ಎಸ್ಕೇಪ್ ಮೆಕ್ಯಾನಿಸಮ್ ಹುಡುಕ್ತಾ ಇರುತ್ತೆ. ಈಗ ಮನೇಲಿ ಏನೇ ಆಗಿರಲಿ, ನಿಮಗೆ ಆಗಿರಲಿ, ಯಾಕಂತ ಹೇಳಿದ್ರೆ ನೀವು ನೋಡಿರಿ, ಆಯ್ತಾ? ನೋಡಿ, ಈಗ ವಯಸ್ಸಾಗಿರೋರ್ಗೂ ಒಂದು ಸಣ್ಣ ಮಗು ಯಾರೇ ನೋಡಿ, ನೀವು ಎಲ್ಲೋ ಹೋಗ್ತಾ ಇರಲಿ, ಒಂದು ಮಗುನ ನೋಡಿದ ತಕ್ಷಣ ನೀವು ಹಿಂಗೆ ಏನು ಪಾಪು ಅಂತ ಹೇಳೇ ಹೇಳ್ತೀರಾ, ಆಯ್ತಾ? ಆ ಯಾರು ಅಂತಾನೆ ನಿಮ್ಗೆ ಗೊತ್ತಿರಲ್ಲ, ಆದ್ರೂ ಆ ಮಗು ಎನರ್ಜಿ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂತ ಹೇಳಿದ್ರೆ ಮುದ್ದು ಮಾಡಬೇಕು ಇಟ್ ಅನ್ಸುತ್ತೆ ಅಟ್ರಾಕ್ಟ್ಸ್ ನಮ್ಗೆ. ಯು. ಕರೆಕ್ಟ್. ಓಕೆ, ಮಕ್ಕಳ ಎನರ್ಜಿನೇ ಹಾಗೆ ನೋಡಿ. ಮಗುಗೆ ಹಲ್ಲು ಇರಲ್ಲ, ತಲೆಯಲ್ಲಿ ಕೂದ್ಲಿರಲ್ಲ, ಆದ್ರೂ ಎಷ್ಟು ಅಟ್ರಾಕ್ಷನ್ ಇರುತ್ತೆ ನಮ್ಗೆ ಒಂದ್ smile ಖುಷಿ. ಎಕ್ಸಾಕ್ಟ್ಲಿ ಅಲ್ವಾ? ಇಮಿಡಿಯೇಟ್ಲಿ ನಿಮ್ ಮೂಡ್ ಶಿಫ್ಟ್ ಆಗುತ್ತೆ. ನೋಡಿ, ಈಗ ನಾವು ಮಾತಾಡ್ತಾ ನಗ್ತಿದೀವಿ. ಎಕ್ಸಾಕ್ಟ್ಲಿ. ಸೊ ಅದೇ ವಯಸ್ಸಾಗಿರೋರ ಹತ್ರ ಇರಲಿ, ನಿಮ್ಗೆ ಒಂದು 5 ನಿಮಿಷ ನಿಮ್ಮ ಅಜ್ಜಿ ಹತ್ರ ಮಾತಾಡ್ತಾರೆ, 10 ಮಿನಿಟ್ಸ್, ಆಮೇಲೆ ನಿಮ್ಗೆ ಬೋರ್ ಆಗ್ಬಿಡುತ್ತೆ. ಯು ಡೋಂಟ್ ಫೀಲ್ ಲೈಕ್ ಸಿಟ್ಟಿಂಗ್, ಬಿಕಾಸ್ ಆಸ್ ವಿ ಗ್ರೋ ಓಲ್ಡರ್ ಅಲ್ಲ, ನಮ್ಮ ಎನರ್ಜಿ ಡಿಪ್ಲೀಟ್ ಆಗ್ತಾ ಹೋಗುತ್ತೆ. ಅದಕ್ಕೆ ವಯಸ್ಸಾಗಿರೋರ್ಗು ಒಂಟಿತನ ಯಾಕೆ ಕಾಡುತ್ತೆ ಅಂತ ಹೇಳಿದ್ರೆ, ನೋ ಒನ್ ವಾಂಟ್ಸ್ ಟು ಸ್ಪೆಂಡ್ ಟೈಮ್ ಬಿಕಾಸ್ ದೇ ಡೋಂಟ್ ಹ್ಯಾವ್ ದಟ್ ಎನರ್ಜಿ. ಈವನ್ ಇಫ್ ಯುರ್ ಅ ಬಿಲಿಯನರ್, ಈವನ್ ಇಫ್ ಯುರ್ ಅ ಮಿಲಿಯನರ್, ನೋ ಒನ್ ವಾಂಟ್ಸ್ ಟು ಬಿ ಅರೌಂಡ್ ವಿತ್ ಯು ಬಿಕಾಸ್ ಯುವರ್ ಎನರ್ಜಿ ಇಸ್ ಡಿಪ್ಲೀಟಿಂಗ್. ಮೋಸ್ಟ್ ಇಂಪಾರ್ಟೆಂಟ್ ಅಸೆಟ್ ನಿಮ್ಮ ಹತ್ರ ಯಾವ್ದು ಇರೋದು ಅಂದ್ರೆ ನಿಮ್ಮ ಯೌವನ. ಸೊ ಹಾಗಾಗಿ ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಆ ಮಗು ಅಂಥ ಎನ್ವೈರನ್ಮೆಂಟಲ್ಲಿ ಬೆಳೀತಾ ಇದೆ ಅಂದರೆ, ಯಾಕಂದರೆ ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಆ ಮಗು ಆ ಎನರ್ಜಿಗೆ ಅಷ್ಟು ರಿಸೆಪ್ಟಿವ್ ಆಗಿರುತ್ತೆ. ಸೊ ನೀವು ಕಾನ್ಸ್ಟೆಂಟಾಗಿ ಮನೇಲಿ ಜಗಳ ಮಾಡ್ತಾ ಇದ್ರೆ, ಇಲ್ಲ ಮಗುಗೆ ಕಾನ್ಫಿಡೆನ್ಸ್ ಹೋಗುತ್ತೆ, ಆಯಿತಾ? ನಾಳೆ ಏನಪ್ಪ ಅಂತ ಹೇಳಿದ್ರೆ ಮಗುಗೆ ಫಿಯರ್ ಆಫ್ ಅಬ್ಯಾಂಡ್ಮೆಂಟ್ ಬಂದ್ಬಿಡುತ್ತೆ. ಅಪ್ಪ ಅಮ್ಮ ಇಬ್ಬರು ನನ್ನ ಬಿಟ್ಬಿಟ್ಟೋಗ್ಬಿಡ್ತಾರಾ, ನನ್ನ ಬಿಟ್ಟು ಹೋದರೆ ಮುಂದೆ ನನ್ನ ಜೀವನ ಏನು, ಆಯಿತಾ? ಇನ್ಸೆಕ್ಯೂರಿಟಿ ಇರುತ್ತೆ. ಆಮೇಲೆ ಏನಂತ ಹೇಳಿದ್ರೆ, ಆ ಮಗುಗೆ ಅಟೆನ್ಷನ್ ಸಿಗ್ತಾ ಇರಲ್ಲ. ಅಪ್ಪನಿಂದಾಗಲಿ, ಅಮ್ಮನಿಂದಾಗಿರಲಿ, ತಾಯಿಯಿಂದ ಸಿಗಬೇಕಾಗಿರೋ ಲಾಲನೆ ಪಾಲನೆ ಆಗಿರ್ಬೋದು. ಯಾಕಂದ್ರೆ ಕಾನ್ಸ್ಟೆಂಟಾಗಿ ನೀವು ಅಷ್ಟೇ ನೆಗೆಟಿವ್ ಎನರ್ಜಿ ನೀವು ನಿಮ್ಮ ಗಂಡನ ಜೊತೆ, ನಿಮ್ಮ ಸ್ಪೌಸ್ ಜೊತೆ ಆಗ್ತಾನೆ ಇದೆ. ಸೊ ಅದು ನಿಮ್ಮನ್ನು ನೀವು ಸಂರಕ್ಷಣೆ ಮಾಡ್ಕೋತೀರಾ, ಮಗುನ ಸಂರಕ್ಷಣೆ ಮಾಡ್ತೀರಾ. ಆಚೆ ಇವಾಗ ಬೇರೆ ಹೆಣ್ಮಕ್ಳು ಕೆಲಸ ಮಾಡಲೇಬೇಕು, ಮನೆ ನೋಡ್ಕೋಬೇಕು, ಮಕ್ಕಳು ನೋಡ್ಕೋಬೇಕು, ಓವರ್ ಬರ್ಡನ್ ಆಗ್ತಾ ಹೋಗುತ್ತೆ ಅಲ್ವಾ? ಸೊ ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಅದೆಲ್ಲವೂ ಮಗುವಿಗೆ ಗೊತ್ತಾಗ್ತಾ ಹೋಗುತ್ತೆ. ಮತ್ತು ಮಗುವಿಗೆ ಆ ಪ್ರೀತಿ ಅಟೆನ್ಷನ್ನೇ ಸಿಗ್ತಾ ಇಲ್ಲ ಅಲ್ವಾ? ಅದೇ ಬೇಕಾಗಿರೋದು. ಆ ಮಗುವಿನ ನರ್ಚರಿಂಗಿಗೆ ಏನು ಬೇಕು? ಪ್ರೀತಿ, ಕೇರ್, ಒಂದು ಸೇಫ್ ಎನ್ವೈರ್ಮೆಂಟ್. ಎಲ್ಲದಕ್ಕಿಂತ ಮುಖ್ಯ ಒಂದು ಸೇಫ್ ಎನ್ವೈರ್ಮೆಂಟ್. ಅದೇ ಇಲ್ಲ ಅಂತ ಹೇಳಿದ್ರೆ ಏನು ಪ್ರಯೋಜನ? ಸೊ ಅದು ಬೆಳೀತಾ ಏನಾಗುತ್ತೆ, ಇನ್ಸೆಕ್ಯೂರಿಟಿ ಆಗುತ್ತೆ. ಬೆಳೀತಾ ಏನಾಗುತ್ತೆ, ನಾನು ಈಗ ಒಂದು ರಿಲೇಷನ್ಶಿಪ್ಗೆ ಹೋಗ್ತೀನಿ, ನನಗೇನಾಗುತ್ತೆ, ನನ್ನ ಸಂಗಾತಿ ನನಗೆ ಮೋಸ ಮಾಡಿಬಿಡ್ತಾರ, ನನ್ನ ಸಂಗಾತಿ ನನಗೆ ಬಿಟ್ಟು ಹೋಗ್ಬಿಡ್ತಾರ. ಕಾನ್ಸ್ಟೆಂಟ್ ಅಶ್ಯೂರೆನ್ಸ್ ಬೇಕು. 2 ಅವರ್ ಕಾಲ್ ಮಾಡಿಬಿಟ್ಟು, ಏನು ಮಾಡ್ತಿದ್ಯಾ ಬೇಬಿ, ಎಲ್ಲಿದೆಯಾ ಬೇಬಿ, ಊಟ ಮಾಡಿದ್ಯಾ, ಅಥವಾ ತುಂಬ ಓವರ್ ಪ್ಲೀಸರ್ ಆಗೋದು, ಆಯಿತಾ? ಏನಾದರೂ ಈವನ್ ಇಫ್ ದೇ ಆರ್ ಟ್ರೀಟಿಂಗ್ ಯು ಆಸ್ ಅ ಗಾರ್ಬೇಜ್, ನೀನು ಯು ವಿಲ್ ವೆಲ್ಕಮ್ ಇಟ್ ಬಿಕಾಸ್ ಯು ಆರ್ ನಾಟ್ ಕಾನ್ಫಿಡೆಂಟ್ ಅಬೌಟ್ ಯುವರ್ ಸೆಲ್ಫ್, ಆಯಿತಾ? ಮತ್ತು ಇನ್ನೊಂದು ಏನಾಗುತ್ತೆ ಅಂದರೆ, ಫಿಯರ್ ಆಫ್ ಅಬ್ಯಾಂಡ್ಮೆಂಟ್. ಎಲ್ಲಿ ನನ್ನ ಬಿಟ್ಟು ಹೋಗ್ಬಿಡ್ತಾರೋ, ಆ ಫಿಯರ್ ಆಫ್ ಅಬ್ಯಾಂಡ್ಮೆಂಟಲ್ಲಿ ಕೆಲವು ರಿಲೇಷನ್ಶಿಪ್ಗೆ ಹೋಗಲ್ಲ. ಈ ಸಿಚುಯೇಷನ್ಶಿಪ್ಪು ಅಥವಾ ಮತ್ತೊಂದು ಏನಕ್ಕೆ ನೋಡ್ತಾ ಇದ್ದೀರಾ, ಇಟ್ಸ್ ನಾಟ್ ದಟ್ ದೇ ಆರ್ ಬ್ಯಾಡ್ ಅಂತ. ದೇ ಡೋಂಟ್ ವಾಂಟ್ ಟು ಬಿ ಎಮೋಷನಲಿ ಹರ್ಟ್. ದೇ ಡೋಂಟ್ ವಾಂಟ್ ಟು, ದೇ ಹ್ಯಾವ್ ಫಿಯರ್ ಆಫ್ ರಿಜೆಕ್ಷನ್. ನಾಳೆ ಇವ್ರು ನನ್ನ ಬಿಟ್ಟು ಹೋಗ್ಬಿಟ್ರೆ, ಇಟ್ಸ್ ನಾಟ್ ದೇ ಆರ್ ಹ್ಯಾವಿಂಗ್ ಫನ್ ವಿತ್ ಯು, ದೇ ಆರ್ ಫಿಯರ್. ಇವಾಗ ಒಂದ್ಸತಿ ಗಾಡೀಲಿ ಹೋಗ್ತಾ ಇರ್ತೀವಿ, ನಮ್ಗೆ ಆಕ್ಸಿಡೆಂಟ್ ಆದರೆ ಮತ್ತೆ ಗಾಡಿ ಹತ್ತಕ್ಕೆ ಭಯ ಆಗುತ್ತೆ. ಸೊ ಒಂದು ಬ್ರೋಕನ್ ರಿಲೇಷನ್ಶಿಪ್, ಮೇ ಬಿ ಯೋರ್ ಚೈಲ್ಡ್ಹುಡ್, ಯು ಡಿಂಟ್ ಬಿಲೀವ್ ಇನ್ ಮ್ಯಾರೇಜ್. ಯಾಕಂತ ಹೇಳಿದ್ರೆ ಕಾನ್ಸ್ಟೆಂಟಾಗಿ ನಿಮ್ಮ ತಂದೆ ತಾಯಿ ಜಗಳ ಆಡ್ತಾ ಇರೋದನ್ನ ನೀವು ನೋಡ್ಕೊಂಡು ಬಂದಿದ್ದೀರಾ. ಸೊ ಹೌ ಡು ಯು ಎಕ್ಸ್ಪೆಕ್ಟ್ ಮೀ ಟು ಬಿ ಲಾಯಲ್ ಟು ಯು, ಬಿ ನೈಸರ್ ಟು ಯು? ನನಗಿದೆ ಯಾವುದು ಇದೆಲ್ಲ ಫಾರಿನ್ ಸಬ್ಸ್ಟೆನ್ಸ್ ಅಂತ ಅನ್ಸುತ್ತೆ. ಸಮ್ವನ್ ಈಸ್ ಶೋಯಿಂಗ್ ಮೀ ದಟ್ ಸೋ ಮಚ್ ಲವ್, ಯಾರೋ ನಂಗೆ ತುಂಬ ಪ್ರೀತಿ ಕೇರ್ ಕೊಡ್ತಿದ್ದಾರೆ ಅಂದರೆ, ಓ ಗಾಡ್, ದಿಸ್ ಇಸ್ ಅ ಫಾರಿನ್. ಬಿಕಾಸ್ ಐ ಫೀಲ್ ಜಗಳ, ನೆಗ್ಲಿಜೆನ್ಸ್, ಕೋಪ, ಇದೆಲ್ಲ ಸೇಫ್ ಎನ್ವೈರ್ಮೆಂಟ್. ಇದೆಲ್ಲ ಕಾಮನ್ ನನಗೆ. ಅದನ್ನ ನಾನು ಬೆಳೆದು ಬಿಟ್ಟಿದ್ದೀನಿ, ಅದೇ ವಾತಾವರಣದಲ್ಲಿ ನಾನು ಬೆಳೆದು ಬಿಟ್ಟಿದ್ದೀನಿ. ಸೊ ನನಗೆ ಯಾರು ಸಮಾಧಾನವಾಗಿದ್ದಾರೆ, ತುಂಬಾ ಪ್ರೀತಿ ತೋರಿಸಿದ್ದಾರೆ, ಕಾಳಜಿ ತೋರಿಸಿದ್ರೆ, ಇಟ್ಸ್ ಅ ಫಾರಿನ್ ಸಬ್ಸ್ಟೆನ್ಸ್ ಫಾರ್ ಮೀ. ಅನುಮಾನ ಬರುತ್ತೆ. ಎಕ್ಸಾಕ್ಟ್ಲಿ. ಸೊ ಅದಕ್ಕೆ ನೋಡಿ, ಎಷ್ಟೋ ಜನ ಅವ್ರನ್ನ ಇಷ್ಟು ಕೆಟ್ಟದಾಗ ಕೀಳಾಗಿ ಟ್ರೀಟ್ ಮಾಡ್ತಿರ್ತಾರೆ. ಯಾಕೆ ಮರ ಎಂತ ರಿಲೇಷನ್ಶಿಪ್ ಅಲ್ಲಿ ಇದೆಯಾ ಅಂತ ಹೇಳಿದ್ರೆ, ಯು ಫೀಲ್ ದಟ್ ಇಸ್ ಸೇಫ್ ಅಂತ. ಎಷ್ಟೋ ಜನಕ್ಕೆ ನೀವು ನೋಡಿ, ಈಗ ಎಕ್ಸಾಂಪಲ್, ವಿ ಬೋತ್ ಆರ್ ಇನ್ ರಿಲೇಷನ್ಶಿಪ್ ಅಂದರೆ, ಇಫ್ ಯು ಆರ್ ಇಗ್ನೋರಿಂಗ್ ಮೀ, ಅವಾಯ್ಡಿಂಗ್ ಮೀ ಅಂತ ಹೇಳಿದ್ರೆ, ಐ ವಿಲ್ ಟ್ರೈ ಹಾರ್ಡ್ ಅಂಡ್ ಹಾರ್ಡರ್ ದೋ ದರ್ ಇಸ್ ಸೋ ಮಚ್ ಪ್ಲೆಥೋರಾ ಆಫ್ ಆಪ್ಷನ್ಸ್ ಫಾರ್ ಮೀ. ಯಾಕೆ ಹಂಗೆ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಐ ಫೀಲ್ ಇಟ್ಸ್ ಲೈಕ್ ಅ ಗ್ಯಾಂಬಲ್. ಒಂದ್ಸತಿ ನೀವು ನಂಗೆ ಅಟೆನ್ಷನ್ ಕೊಟ್ಟಾಗ, ವೆನ್ ಐ ಫೀಲ್ ಎಸ್ ಐ ಗಾಟ್ ಹಿಸ್ ಅಟೆನ್ಷನ್, ಐ ವನ್ ದಿಸ್. ಸೊ ಇಟ್ ಇಸ್ ಕಾನ್ಸ್ಟೆಂಟ್ಲಿ ದೇರ್ ಇಸ್ ಅ ಡೊಪಮೈನ್ ರಶ್. ಯಾರೋ ಒಬ್ರು ನಿಮ್ಮನ್ನ ಇಗ್ನೋರ್ ಮಾಡೋದು, ತಿರ್ಗಾ ಮಾತಾಡೋದು, ತಿರ್ಗಾ ಇಗ್ನೋರ್ ಮಾಡೋದು, ಡೇಸ್ ಟುಗೆದರ್ ಯು ಡೋಂಟ್ ಟೇಕ್ ಕೇರ್ ಆಫ್ ದ ಪರ್ಸನ್. ಎಷ್ಟೋ ಸತಿ ಈಗ ಫಾದರ್ ವೂಂಡ್ಸ್ ಅಂತ ಇದೆ, ಚೈಲ್ಡ್ಹುಡ್ಡಲ್ಲಿ ಮದರ್ ವೂಂಡ್ಸ್ ಅಂತ ಇದೆ. ಹೆಣ್ಮಕ್ಳು ನೀವು ನೋಡಿರ್ಬೋದು, ಹೈಪರ್ ಇಂಡಿಪೆಂಡೆಂಟ್ ಆಗಿರ್ತಾರೆ.
ನಂಗೆ ಬೇಡವೇ ಬೇಡ. ನೀವು ಕೆಲವು ನೋಡಿರ್ತಾರೆ ಗಂಡಸ್ತಾಯಿ ಇವಳು ನಂಗೆ Correct. ಹುಡುಗಿನೇ ಅನ್ಸಲ್ಲ ಅಂತ. ಇಟ್ಸ್ ನಾಟ್ ಅವ್ರ ನೇಚರ್. ಅದಕ್ಕೆ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಬಿ ಕೈಂಡ್ ಟು ಎವ್ರಿ ಒನ್. ಯಾರಿಗೂ ಗೊತ್ತಿರಲ್ಲ, ಅವ್ರ ಒಳಗಡೆನೆ ಒಂದು ಯುದ್ಧ ನಡೆಸ್ತಾ ಇರ್ತಾರೆ. ಅವ್ರ ಜರ್ನಿ ಏನಿರುತ್ತೋ. ಎಕ್ಸಾಕ್ಟ್ಲಿ. ಸೊ ಅದು ಯಾಕೆ ಹಂಗಾಗಿರುತ್ತೆ ಅಂದರೆ, ಬಾಲ್ಯದಲ್ಲಿ ತನ್ನ ತಂದೆ ತನಗೆ ಕೊಡಬೇಕಾಗಿರೋ ಅಟೆನ್ಷನ್ ಕೊಟ್ಟಿರಲ್ಲ, ಕೇರ್ ತೊಗೊಂಡಿರಲ್ಲ, ತೊಗೊಳ್ಬೇಕಾಗಿರೋ ರೆಸ್ಪಾನ್ಸಿಬಿಲಿಟಿ ತೊಗೊಂಡಿರಲ್ಲ. ಒಂದು ಹೆಣ್ಣಾಗಿ ನಾನು ನನ್ನ ಗಂಡನಿಗೆ ಅಥವಾ ನನ್ನ ಬಾಯ್ ಫ್ರೆಂಡಿಗೆ, ನನ್ನ ಲವರ್ಗೆ ಹೇಗೆ ಪ್ರೀತಿ ತೋರಿಸ್ತೀನಿ ಅಂತ ಹೇಳಿದ್ರೆ, ನರ್ಚರಿಂಗ್. ಹೆಣ್ಣಿನ ಗುಣ ಏನು? ನರ್ಚರ್ ಮಾಡೋದು. ಅಡುಗೆ ಮಾಡೋದಾಗಿರ್ಬೋದು, ತನ್ನ ಗಂಡನ ಬಟ್ಟೆ ರೆಡಿ ಮಾಡೋದಾಗಿರ್ಬೋದು, ನನ್ನ ವೇ ಆಫ್ ಎಕ್ಸ್ಪ್ರೆಸಿಂಗ್. ನಿಮ್ಮ ಅಪ್ಪಂಗೆ ಅದು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಶಿ ಇಸ್ ನಾಟ್ ಬೀಯಿಂಗ್ ಅ ಸ್ಲೇವ್. ದಟ್ ಈಸ್ ಹರ್ ವೇ ಆಫ್ ಎಕ್ಸ್ಪ್ರೆಸಿಂಗ್ ಲವ್. ಅವ್ರ ತಂದೆ ತಾಯಿಗಳನ್ನು ನೋಡ್ಕೊಳ್ಳೋದಾಗಿರ್ಬೋದು. ಆದರೆ ಗಂಡಸು ಒಬ್ಬ ಬೇಸಿಕ್ ಕ್ವಾಲಿಟಿ ಆಫ್ ಅ ಮ್ಯಾನ್. ನೀವು ಒಂದು ರಿಲೇಷನ್ಶಿಪ್ಗೆ ಹೋಗಬೇಕು ಅಂತ ಹೇಳಿದ್ರೆ, ಇದು ಬೇಸಿಕ್ ಕ್ವಾಲಿಟಿ. ಹಿ ಹ್ಯಾಸ್ ಟು ಟೇಕ್ ರೆಸ್ಪಾನ್ಸಿಬಿಲಿಟಿ, ನಾಟ್ ಫೈನಾನ್ಷಿಯಲ್ ರೆಸ್ಪಾನ್ಸಿಬಿಲಿಟಿ. ಆಚೆ ಹೋಗಿದ್ದೀರಾ ಅಂತ ಹೇಳಿದ್ರೆ, ಎಲ್ಲಿದೆಯಮ್ಮ, ಸೇಫಾಗಿ ರೀಚ್ ಆದ್ಯಾ ಅಂತ ಕೇಳೋದಾಗಿರ್ಬೋದು. ನೋ ಒನ್ ಇಸ್ ಬಿಸಿ. ಇಟ್ಸ್ ಆಲ್ ಅಬೌಟ್ ಪ್ರಯಾರಿಟಿ. ಹೇಗಿದೆಯಾ ಅಂತ ಕೇಳೋದು. ಯಾರೋ ಒಬ್ರು ಕೆಟ್ಟದಾಗಿ ಇದು ಮಾಡಿದ್ರಿಂದ ನಿನ್ನನ್ನು ಪ್ರೊಟೆಕ್ಟ್ ಮಾಡೋದು. ಯಾಕಂತ ಹೇಳಿದ್ರೆ, ಮೆನ್ ಆರ್ ಹಂಟರ್ಸ್, ವಿಮೆನ್ ಆರ್ ಗ್ಯಾದರರ್ಸ್. ಮೆನ್ ಬ್ರೈನ್ ಹೇಗೆ ವೈರ್ ಆಗಿರುತ್ತೆ ಅಂತ ಹೇಳಿದ್ರೆ, ನೀವು ನೋಡಿರ್ಬೋದು, ಹಿಂದಿನ ಕಾಲದಲ್ಲೂ ಗಂಡಸು ಹೋಗಿ ದುಡ್ಕೊಂಡು ಬರ್ತಿದ್ದ, ಹೆಂಡತಿ ಅಡುಗೆ ಮಾಡ್ತಿದ್ಲು. ನೀವು ಹೆಣ್ಣಿಗೆ ಏನೇ ಕೊಡಿ ಅದನ್ನು ಮಲ್ಟಿಪ್ಲೈ ಮಾಡಿಕೊಡ್ತಾಳೆ. ನೀವು ದವಸ ಧಾನ್ಯ ಕೊಡಿ, ಅದನ್ನು ಅಡುಗೆ ಮಾಡಿಕೊಡ್ತಾಳೆ. ಮನೆ ಕೊಡಿ, ಹೌಸ್ ಕೊಡಿ, ಶಿ ಮೇಕ್ಸ್ ಇಟ್ ಅ ಹೋಮ್. ಓಕೆ. ಸೊ ಅಂಥ ಶಕ್ತಿ ಹೆಣ್ಣಿಗಿದೆ ಅಲ್ವಾ. ಅದೇ ಗಂಡಸಿಗೆ ಏನಂತ ಹೇಳಿದ್ರೆ, ತಾನು ದುಡಿಬೇಕು, ಅವನಿಗೆ ಚಾಲೆಂಜ್ ಇಷ್ಟ. ಸೊ ಒಬ್ಬ ಗಂಡಸು ನಿನ್ನನ್ನು ಪ್ರೀತಿಸ್ತಿದ್ದಾನೆ ಅಂತ ಗೊತ್ತಾಗದೆ ಯಾವಾಗ ಆತ ನಿನ್ನ ರೆಸ್ಪಾನ್ಸಿಬಿಲಿಟಿಯನ್ನು ತಗೋತಾನೆ, ಯಾವಾಗ ಅವನು ನನ್ನ ಹೆಂಡತಿ, ನನ್ನ ಮಗು. ಯಾವಾಗ ನೀವು ಯಾವುದೇ ಒಂದು ಪ್ರಾಣಿ ನೋಡು, ಗಂಡು ಪ್ರಾಣಿ ಹೆಣ್ಣು ಪ್ರಾಣಿನ ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ ಅಲ್ವಾ. ಸೊ ಅವ್ನ ಮನೆ ಕಟ್ಟೋದಾಗಿರ್ಬೋದು, ಮನೆಗೆ ತರೋ ಸಾಮಾನಾಗಿರ್ಬೋದು, ಏನೇ ಆಗಿರ್ಬೋದು, ಆಯಿತಾ. ಗಂಡಸು ತನ್ನ ಪ್ರೀತಿಯನ್ನು ಎಕ್ಸ್ಪ್ರೆಸ್ ಮಾಡೋದು. ಇವಾಗ ನಾವು ಯು ಬೇಬಿ ಐ ಲವ್ ಯು ಅಂತ ಹೇಳ್ಬೋದು, ಅದೇ ಗಂಡಸು ಅದನ್ನು ಪದೇ ಪದೇ ಹೇಳಲ್ಲ, ಆಯಿತಾ. ಸೊ ಅವನು ತೋರಿಸಿದ ಆ್ಯಕ್ಷನ್, ಗಂಡಸಿನ ಪ್ರೀತಿ ಹೇಗೆ ತೋರಿಸ್ತಾನೆ ಅಂದರೆ, ಹೀ ಟೇಕ್ಸ್ ಆ್ಯಕ್ಷನ್. ಇದು ಯಾವುದೋ ಆ ಹೆಣ್ಣಿಗೆ ಸಿಗದೆ ಇದ್ದಾಗ ಬಾಲ್ಯದಲ್ಲಿ, ಶೀ ಬಿಕಮ್ಸ್ ಹೈಪರ್ ಇಂಡಿಪೆಂಡೆಂಟ್. ಆ ಮ್ಯಾಸ್ಕ್ಯುಲನ್ ಎನರ್ಜಿ ಇದು ಹುಡುಗಿರಿಗೆ ಮಾತ್ರ, ಹುಡುಗರಿಗೂ ಕೂಡ? ನೋ, ದಿಸ್ ಇಸ್ ಕಾಲ್ಡ್ ಫಾದರ್ ಊಂಡ್ ಅಂತ ಹುಡುಗಿರಲ್ಲಿ. ಸೊ ಮದರ್ ಊಂಡ್ ಅಂತ ಹೇಳಿದ್ರೆ, ಎಲ್ಲಿ ಹುಡುಗನಿಗೆ ಎಮೋಷ್ನಲ್ ಸಪೋರ್ಟ್ ತಾಯಿಯಿಂದ ಸಿಕ್ಕಿರಲ್ಲ. ತಾಯಿ ತನ್ನದೇ ಆದ ತನ್ನ ಕರ್ತವ್ಯದಲ್ಲಿ ಬ್ಯುಸಿ ಇರ್ತಾರೆ, ದುಡಿಬೇಕಾಗುತ್ತೆ. ಆ ಎಮೋಷ್ನಲ್ ಸಪೋರ್ಟ್ ಯಾವಾಗ ಸಿಗ್ತಾ ಇರಲ್ಲೋ, ಹುಡುಗ ಆದಮೇಲೆ, ದೊಡ್ಡವನಾದ್ಮೇಲೆ, he will also feel that, I crave for that emotional need ಅಂತ. See, we think, ಆಯಿತಾ, ಮೆನ್ ಆರ್ ಪಾಲಿಗ್ಯಾಮಸ್ ಅಂತ. ಅಂದರೆ ಗಂಡಸಿಗೆ ಮಲ್ಟಿಪಲ್ ಅಫೇರ್ ಇರುತ್ತೆ. ನಾನು ನನ್ನ ಎಕ್ಸ್ಪೀರಿಯನ್ಸಲ್ಲಿ ನೋಡಿದ್ದೀನಿ, ಮೆನ್ ಆರ್ ಮೋಸ್ಟ್ ಮೊನೋಗ್ಯಾಮಸ್ ಅಂತ ಹೇಳಿದ್ರೆ, ಹೆಣ್ಮಕ್ಳಿಗಿಂತ ಗಂಡಸರು ಎಮೋಷ್ನಲಿ ತುಂಬ ಕ್ರೇವಿಂಗ್ ಇರುತ್ತೆ. ನೀವೀಗ ಅಫೇರ್ಸನ್ನು ನೋಡ್ತಾ ಇರ್ತೀರಲ್ವ, ಎಷ್ಟೋ ಅಫೇರ್ಸಿಗೆ 20 years 30 years 15 years ನನ್ನ ಲೈಫಲ್ಲಿ ನೋಡಿದ್ದೀನಿ. ಅಂದರೆ ಫ್ರಮ್ 15 years ಮ್ಯಾರೇಜ್ ಅಷ್ಟೇ ಸ್ಪ್ಯಾನ್ ಇಟ್ಕೊಂಡು ಬಂದು, ಎಷ್ಟೇ ಹೆಂಡತಿ ಬೇಲಾಡಿದ್ರು, ಗಂಡ ಮಕ್ಕಳು ಬೇಲಾಡಿದ್ರು, ಅವರು ಅದರಿಂದ ಆಚೆ ಬರೋಕ್ಕೆ ರೆಡಿ ಇರಲ್ಲ. ಯಾಕಂತ ಹೇಳಿದ್ರೆ ಎಮೋಷ್ನಲಿ ಎಂಟ್ಯಾಂಗಲ್ ಆಗಿಬಿಟ್ಟಿರ್ತಾರೆ. ಎಷ್ಟೋ ಸತಿ ನಾನು ನೋಡಿದ್ದೀನಿ, ಗಂಡಸರು ಅಫೇರ್ ಇಟ್ಕೊಂಡ ತಕ್ಷಣ ಹೆಂಡತಿ ಜೊತೆ ಸಂಪರ್ಕ ನಿಲ್ಲಿಸ್ಬಿಟ್ಟಿರ್ತಾರೆ. ದೇ ಆರ್ ಮೊನೋಗ್ಯಾಮಸ್. ಅವ್ರಿಗೆ ಆ ಎಮೋಷ್ನಲ್ ನೀಡ್ ಯಾವಾಗ ಸಿಗುತ್ತೋ ದೇ ಫೀಲ್ ಸೇಫ್. ಗಂಡಸರು ನೋಡಿ, ಇವಾಗ ನೀವು ಹೇಳ್ತಿರ್ತಾರೆ ಕಮಿಟ್ಮೆಂಟ್ ಫೋಬಿಯಾ ಅಂತ. ದೇ ಆಲ್ ಲುಕ್ ಫಾರ್, ಆಯಿತಾ, ಪೀಸ್, ನೆಮ್ಮದಿ. ಯಾವ ಹೆಣ್ಣು ತನಗೆ ನೆಮ್ಮದಿ ಕೊಡ್ತಾಳೆ ಅಂತ ಅನ್ಸುತ್ತೋ, ನೀವು ಅದೇ ಹುಡುಗ ನೋಡಿರೋ, ಒಂದು 5 ವರ್ಷ 6 ವರ್ಷ ಡೇಟ್ ಮಾಡಿರ್ತಾನೆ ಹುಡುಗಿ ಜೊತೆ, 6 ತಿಂಗಳಲ್ಲಿ ಇನ್ನೊಂದು ಹುಡುಗಿನ ಮದುವೆ ಆಗ್ಬಿಟ್ಟಿರ್ತಾನೆ. ಯಾಕಂತ ಹೇಳಿದ್ರೆ ಹಿ ಫೀಲ್ಸ್ ಶಿ ಸೇಫ್, ನೆಮ್ಮದಿ ಬೇಕು. ಬ್ಯೂಟಿ ಅನ್ನೋದು ಮೆನ್ ಡೋಂಟ್ ಬಿಲೀವ್ ಇಟ್ ಆಲ್. ಚೆನ್ನಾಗಿದ್ದಾಳೆ ಅಂತ ನೋಡ್ತಾರತ್ತು. ದೇ ನೀಡ್ ದಟ್ ಪೀಸ್, ಸೇಫ್ಟಿ ಅಟ್ ಹೋಮ್. ಮನೆಗೆ ಬರೋದೇ ಅದಕ್ಕೆ ಅಲ್ವಾ, ಯು ಫೀಲ್ ದಟ್ ಶಿ ಮೇಕ್ಸ್ ಮೀ ಫೀಲ್ ಹೋಮ್ ಅಂತ. ಸೊ ಒಂದು ಎಕ್ಸಾಂಪಲ್ ಇದೆ, ಎಲ್ಲ ನೋಡಿದ್ದೆ. ಮರ್ಸಿಡಿನೋ ಬೆನ್ಸ್ ಕಾರ್ ಇದ್ರು ಕೂಡ ಅಂಬಾಸಡರ್ ಪ್ರಿಫರ್ ಮಾಡ್ತಾರೆ ಟ್ರಾವೆಲ್ ಮಾಡಕ್ಕೆ ಅಂತ, ಸೇಫ್ಟಿ. ಸೊ ಈಗ ಈ ಚೈಲ್ಡ್ಹುಡ್ ವೂಂಡ್ಸ್ ಅಂತೆಲ್ಲ ಹೇಳಿದ್ರೆ, ಪ್ರತಿಯೊಬ್ಬರ ಲೈಫಲ್ಲೂ ಕೆಲವು ಮನೆಗಳಲ್ಲಿ ಮಗುಗೆ ತಂದೆ ಇರಲ್ಲ ಅಥವಾ ತಾಯಿ ಇರಲ್ಲ ಅಂತ ಎನ್ವಿರಾನ್ಮೆಂಟಲ್ಲಿ ಬೆಳೆದಿರುತ್ತೆ ಮಕ್ಕಳು. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಈ ವಿಚಾರನ ಅಡ್ರೆಸ್ ಮಾಡಬೇಕು. ತುಂಬ ಜನ 2 ವಿಚಾರದವಾಗ ಮಾತಾಡೋಣ. ಒಂದು, ಹೆಣ್ಮಕ್ಕಳಿಗೆ ಚೈಲ್ಡ್ ಅಬ್ಯೂಸ್ ಆಗಿರುತ್ತೆ. ಕೆಲವು ಹೆಣ್ಮಕ್ಕಳಿಗೆ, ಎಲ್ಲರಿಗೂ ಅಂತಲ್ಲ, ಆಗದೆ ಇರೋರು ಅದೃಷ್ಟವಂತರು. ಕೆಲವು ಹೆಣ್ಮಕ್ಳಿಗೆ ಆಗಿರುತ್ತೆ, ಅದನ್ನು ಎಲ್ಲೂ ಹೇಳ್ಕೊಡಲ್ಲ ಅವರು. ಯಾರೋ ದೂರದಿಂದ ಆದರೆ ಅದೊಂಥರ, ಸಂಬಂಧಿಕರಲ್ಲೋ ಯಾರತ್ರನೂ ಅಡ್ರೆಸ್ ಮಾಡೋಕ್ಕಾಗಿರಲ್ಲ. ತಂದೆ ಹತ್ರ, ತಾಯಿ ಹತ್ರ, ಕೆಲವೊಂದು ಸಾರಿ ಇನ್ನೂ ತುಂಬ ಹತ್ತಿರದವ್ರು ಮಾಡಿದರೆ. ಈ ಥರದ ಒಂದು ಚೈಲ್ಡ್ ಅಬ್ಯೂಸ್ ಆದಾಗ, ಅಂದರೆ ಒಂದು ಮಗು ಮೇಲೆ, ಒಂದು ಹೆಣ್ಮಗು ಮೇಲೆ ಆ ವಯಸ್ಸಲ್ಲಿ ಆ ಮಗು ಏನು ಕೇಳಬಾರ್ದು, ನೋಡಬಾರ್ದು, ಆ ಥರದ್ದೆಲ್ಲ ನಡೆದಾಗ
ಮುಂದಕ್ಕೆ ಆ ಮಗು ಮೇಲೆ ತುಂಬಾ ಕೆಟ್ಟದಾಗಿ ಸೈಕಲಾಜಿಕಲಿ ಎಫೆಕ್ಟ್ ಬೀರತ್ತೆ ಖಂಡಿತ. ಅಲ್ವಾ? ಸೊ ಇದರಿಂದ ಹೇಗೆ ಹೊರಗೆ ಬರ್ಬೋದು, ಅಥವಾ ಆ ಹೆಣ್ಮಕ್ಳು ಇದನ್ನ, ಅವ್ರಿಗೆ ಈ ಪಾಸ್ಟ್ ಕಾಡ್ತಾ ಇದ್ರೆ ಇದಕ್ಕೆ ಸೊಲ್ಯೂಷನ್ ಏನು? ಈಗ ವಿ ಕ್ಯಾನ್ ಫರ್ಗಿವ್ ಬಟ್ ಕ್ಯಾನ್ ನಾಟ್ ಫರ್ಗೆಟ್. ಎಷ್ಟೋ ಸತಿ ಯಾವತ್ತೂ ತಿಳ್ಕೊಳ್ಳಿ ಆಯಿತಾ, ನಾನು ಹಾರಬೇಕು ಅಂತ ಹೇಳಿದ್ರೆ ನನ್ನ ಬೆನ್ನು ಹಗುರವಾಗಿರಬೇಕು ಆಯಿತಾ. ಯಾವಾಗ ನಮ್ಮ ಪಾಸ್ಟನ್ನು ನಾವು ತುಂಬಿಸ್ಕೊಂಡು ಹೋಗ್ತಾ ಇರ್ತೀವಿ, ಅದು ಹೆವಿನೆಸ್ ಆಯಿತಾ. ಯಾಕಂತ ಹೇಳಿದ್ರೆ ನಾವು ಯಾವುದನ್ನು ಬಿಡ್ತಾ ಹೋಗಲ್ವೋ, ಈಗ ಎಕ್ಸಾಂಪಲ್ ಒಂದು ಡಬ್ಬ ಇದೆ ಆಯಿತಾ, ಅದ್ರ ತುಂಬ ಸಾಮಾನು ಇದೆ ಆಯಿತಾ, ಇದ್ರೊಳಗಡೆ ಏನಾದ್ರು ನಾನು ಹಾಕಬೇಕು ಅಂದ್ರೆ ನಾನು ಹಾಕಕ್ಕೆ ಸಾಧ್ಯನಾ? ಆಗಲ್ಲ. ಸೊ already ಅದರಲ್ಲಿ ತುಂಬಾ. ಇರತಕ್ಕಂಥದನ್ನೆಲ್ಲ ತೆಗೆದು ಹೊಸ ಎನರ್ಜಿಯನ್ನು ನಾನು ಬಿಡಬೇಕು. ಸೊ ಐ ನೋ ಇಟ್ ಈಸ್ ವೆರಿ ಡಿಫಿಕಲ್ಟ್. ಯಾವುದು ನಮ್ಗೆ ಆಗಬಾರ್ದಿತ್ತೋ ಅದು ಖಂಡಿತ ಆಗಿದೆ ಆಯಿತಾ. ಬಟ್ ಒಂದು ಹೇಳ್ತೀನಿ ಆಯಿತಾ, ಯಾವತ್ತೂ ನಾವು ನಮ್ಮನ್ನು ನಾವು ವಿಕ್ಟಿಮ್ ಆಗಿ ನೋಡ್ಕೊಳಕ್ಕೆ ಹೋಗಬಾರ್ದು. ಯು ಬಿ ಅ ಟಫ್ ಮಾಸ್ಟರ್. ಎಸ್, ನಮ್ಗೆ ಆಗಿದೆ ಆಯಿತಾ, ಇಟ್ ಈಸ್ ಅನ್ಫರ್ಗಿವಬಲ್ ಆಯಿತಾ. ಬಟ್ ವಿ ಹ್ಯಾವ್ ಟು ಫರ್ಗಿವ್ ಪೀಪಲ್ ಟು ಎಲಿವೇಟ್. ಯಾಕಂತ ಹೇಳಿದ್ರೆ ಇದು ಅವ್ರಿಗೋಸ್ಕರ ಅಲ್ಲ. ನನಗೆ ಯಾರೋ ಒಬ್ರು ಅನ್ಯಾಯ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾನು ಕ್ಷಮಿಸೋದ್ರಿಂದ ಅವ್ರಿಗೂ ಒಳ್ಳೇದಾಗಲ್ಲ, ನನಗೆ ಸೆಲ್ಫ್ ಲಿಬರೇಷನ್. ಇಟ್ ಈಸ್ ಲೈಕ್ ನಾನು ವಿಷ ಕೊಡ್ಬಿಟ್ಟು ನೀನು ಸಾಯಿ ಅಂತ. ಯಾಕಂತ ಹೇಳಿದ್ರೆ ಎವ್ರಿ ಡೇ ನೀವು ಅವ್ರಿಗೆ ಜಾಗ ಕೊಡ್ತಾ ಇದ್ದೀರಾ ನಿಮ್ಮ ಮನಸ್ಸಲ್ಲಿ, Correct. ಎವ್ರಿ ಡೇ ಆಯಿತಾ. ಅವ್ರು ನಿನ್ಗೆ ಅನ್ಯಾಯ ಮಾಡಿದ್ದಾರೆ, ಬಟ್ ಸ್ಟಿಲ್ ವೈ ಶುಡ್ ಯು ರಿಮೆಂಬರ್ ದೆಮ್? ಇಲ್ಲ. ಸೊ ಏನು ಮಾಡಿ ಅಂತ ಹೇಳಿದ್ರೆ, ಒಂದು ಪೇಪರ್, ಖಾಲಿ ಪೇಪರ್, ಒಂದು ಖಾಲಿ ರೂಮಲ್ಲಿ ನೀವು ಕೂತಿದ್ದೀರಾ ಅಂತ ಅಂದ್ಕೊಳ್ಳಿ. ರೈಟ್ ಈಗ ಎಷ್ಟೊಂದು ಸತಿ ಮಧ್ಯರಾತ್ರಿ ಎಚ್ಚರ ಆಗ್ಬಿಡೋದು, ಪ್ಯಾನಿಕ್ ಅಟ್ಯಾಕ್ ಆಗೋದು, ಎದೆ ಹೊತ್ತದಂಗೆ ಆಗೋದು, ಎಷ್ಟೋ ಒಂದು 20 ವರ್ಷ ಆಗಿರುತ್ತೆ ಆ ಘಟನೆ ಪದೇ ಪದೇ Correct. ರೀಕ್ಯಾಪ್ ಆಗ್ತಾನೆ ಇರುತ್ತೆ. ನಾನು ಮತ್ತೆ ಸೇರ್ಬೇಕಾದ್ರೂ ನನಗೆ ಅದೇ ನೆನಪಾಗ್ತಾ ಇರುತ್ತೆ. ಸೊ ಅಂಥ ಪರಿಸ್ಥಿತಿಯಲ್ಲಿ ಏನು ಮಾಡಿ ಅಂತ ಹೇಳಿದ್ರೆ, ಒಂದು ರೂಮ್, ಖಾಲಿ ರೂಮ್, ಯಾರೂ ಇರಬಾರ್ದು ಆಯಿತಾ. ಒಂದು ಫರ್ಗಿವ್ನೆಸ್ ಲೆಟ್ರ್ ಬರಿ. ನೀನು ಹಿಂಗೆ ಮಾಡಿದೆ, ನೀನು ಈ ಥರ ಮಾಡಿದೆ, ಆದರೂ ನಾನು ನಿನ್ನ ಕ್ಷಮಿಸ್ತಾ ಇದ್ದೀನಿ. ನೀನು ನನಗೆ ಈ ಥರ ಮಾಡಿದೆ, ನಿನ್ಗೆ ಎಷ್ಟು ಸಿಟ್ಟಿರುತ್ತೆ, ಎಷ್ಟು ಸಿಟ್ಟಿದ್ರು ಅದನ್ನು ಕೆಟ್ಟ ಮಾತಲ್ಲಿ ಬೈಬೇಕು ಅನ್ಸಿದ್ರು ಬೈ, ಕೆಟ್ಟ ಮಾತಲ್ಲಿ ಹೊಡಿಬೇಕು, ಕೆಟ್ಟ ಅವಾಚ್ಯ ಶಬ್ದಗಳು ಬೈಬೇಕು, ನೀನು ಏನೇ ಶಾಪ ಹಾಕಬೇಕಾದ್ರೂ ಎಲ್ಲನೂ ಬರೆದು ಆಯಿತಾ. ಲಾಸ್ಟಲ್ಲಿ ಓಕೆ, ಇಮ್ಯಾಜಿನ್ ದಟ್ ಪರ್ಸನ್ ಇಸ್ ಸಿಟ್ಟಿಂಗ್ ರೈಟ್ ಇನ್ ಫ್ರಂಟ್ ಆಫ್ ಯು. ಓಕೆ, ಬಿಕಾಸ್ ನಮ್ಮ ಭಯನ ನಾವು ಫೇಸ್ ಮಾಡಿದಾಗ ಮಾತ್ರ ಆ ಭಯ ನಮ್ಮಿಂದ ದೂರ ಹೋಗೋಕ್ಕೆ ಸಾಧ್ಯ. ಎಷ್ಟು ದಿನ ನೀವು ಆ ಭಯದಿಂದ ಹೆದರ್ಕೊಂಡು ಓಡ್ತಾ ಇರ್ತೀರ, ಅದು ನಿಮ್ಮ ಹಿಂದೆನೇ ಬರ್ತಾ ಇರುತ್ತೆ. ಸೊ ಆ ವ್ಯಕ್ತಿಯನ್ನು ಫೇಸ್ ಮಾಡಬೇಕು. ನಾವು ಹಿಪ್ನೋಥೆರಪಿಲಿ ಇದನ್ನೇ ಮಾಡ್ತೀವಿ ಓಕೆನಾ. ಆ ವ್ಯಕ್ತಿ ನಿಮ್ಮ ಎದುರುಗಡೆ ಕೂತಿದ್ದಾರೆ ಅಂತ ಅಂದ್ಕೊಳ್ಳಿ ಆಯಿತಾ. ಆ ವ್ಯಕ್ತಿಗೆ ನೀನು ಏನೇನು ಮಾಡಿದ್ಯಾ, ಇದೆಲ್ಲ ಅನ್ಯಾಯ ಮಾಡಿದ್ಯಾ ಆಯಿತಾ. ಒಂದು ಹೆಣ್ಮಗುಗೆ ಮಾಡಬಾರ್ದಿತ್ತು, ನಿನ್ನನ್ನು ನನ್ನ ತಂದೆ ತಾಯಿ ನಂಬಿದ್ರು, ಏನೋ ಮಾಡಿದ್ರು ಆಯಿತಾ. ಇದನ್ನೆಲ್ಲ ನೀನು ನನ್ನ ಹತ್ರ ಮಿಸ್ಬಿಹೇವ್ ಮಾಡಿದೆ, ಆದರೂ ನಾನು ನಿನ್ನ ಕ್ಷಮಿಸ್ತೀನಿ. ಐ ಫರ್ಗಿವ್ ಯು, ಐ ರಿಲೀಸ್, ಐ ಲೆಟ್ ಗೋ ಆಯಿತಾ. ಇದನ್ನು ಒಂದು ವಾರ, ಫಸ್ಟ್ ಡೇ ನಿಮಗೆ ಒಂದು 10 ಪೇಜ್ ಬರೀತೀರಾ, ನೆಕ್ಸ್ಟ್ ಡೇ 8 ಪೇಜಸ್ ಬರೀತೀರಾ, ಥರ್ಡ್ ಡೇ 6 ಪೇಜಸ್ ಬರೀತೀರಾ. ಹಾಗೆ ಬರಿತಾ ಇಟ್ ವಿಲ್ ಬಿಕಮ್ ಬರ್ನ್ ಮಾಡಿ, ಆಸ್ ಇಫ್ ಯು ಆರ್ ಬರ್ನಿಂಗ್ ದಟ್ ಎಮೋಷನ್ಸ್, ಇಟ್ ಈಸ್ ಗೋಯಿಂಗ್ ಅವೇ ಫ್ರಮ್ ಯು. ಓಕೆ, ಇನ್ನೊಂದು ಬೆಸ್ಟ್ ಅಂತ ಹೇಳಿದ್ರೆ ಕಾರ್ಡ್ ಕಟ್ಟಿಂಗ್. ಓಕೆ, ವಿತ್ ದಟ್ ಪರ್ಸನ್ ಒಂದು ಹಿಡಿ ಉಪ್ಪನ್ನು ಇಟ್ಕೊಳ್ಳಿ 2 ಕೈಯಲ್ಲೂ. ಇಮ್ಯಾಜಿನ್ ದಟ್ ಪರ್ಸನ್ ಎನರ್ಜಿ ಫ್ರಮ್ ಯೋರ್ ಬಾಡಿ, ಇಟ್ ಈಸ್ ಗೋಯಿಂಗ್ ಟು ದ ಸಾಲ್ಟ್, ಫ್ಲಶ್ ದ ಸಾಲ್ಟ್. ಇದು ಕಾರ್ಡ್ ಕಟ್ಟಿಂಗ್ ಜನರಲ್ ಆಗಿ ಎಲ್ಲದರಲ್ಲೂ ಮಾಡ್ಬೋದಾ? ಎಕ್ಸಾಕ್ಟ್ಲಿ. ಇವಾಗ ಎಕ್ಸಾಂಪಲ್ ನೀವೆಲ್ಲೋ ಹೋದ್ರಿ, ಓಕೆ, ಯು ಆರ್ ಫೀಲಿಂಗ್ ವೆರಿ ಎನರ್ಜಿ, ದಿಸ್ ಇಸ್ ಜಸ್ಟ್ ಅ ಗಟ್ ಸೆಕೆಂಡ್. ಯಾವುದೋ ಒಂದು ಮೀಟಿಂಗ್ ಹೋಗಿ ಬಂದು ಎಕ್ಸಾಕ್ಟ್ಲಿ, ಯು ಫೀಲ್ ದಟ್ ಯುವರ್ ಸೋಲಾರ್ ಪ್ಲೆಕ್ಸಸ್. ಇವಾಗ ನೋಡಿರ್ಬೋದು, ಯಾವುದೇ ಒಂದು ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ ಯು ಫೀಲ್ ದಟ್ ಇಲ್ಲೆಲ್ಲೋ ಒಂಥರ ಹೊಟ್ಟಲ್ಲಿ ಬಟರ್ಫ್ಲೈಸ್ ಅಂತ ಕರಿತೀವಿ. ಓಕೆ, ಬಟ್ ಇಟ್ಸ್ ನಾಟ್ ದಟ್. ಯುವರ್ ಗಟ್ ಫೀಲಿಂಗ್ ಅಂತ ಹೇಳಿದ್ರೆ, ಗಟ್ ಈಸ್ ಯುವರ್ ಸೆಕೆಂಡ್ ಬ್ರೈನ್ ಅಂತ. ನಿಮ್ಗೆ ಯಾವಾಗ ಬೇಜಾರಾಗತ್ತೆ, ನೋವಾಗತ್ತೆ, ಊಟ ಮಾಡಬೇಕು ಅಂತ ಅನ್ಸಲ್ಲ, ಜೀರ್ಣ ಶಕ್ತಿ ಸರಿಯಾಗಿ ಆಗಲ್ಲ, ಈವನ್ ಇಫ್ ಯು ಆರ್ ಇನ್ ರಾಂಗ್ ರಿಲೇಶನ್ಶಿಪ್ ಅಲ್ಲ, ನಿಮ್ಗೆ ಗಟ್ ಹೇಳ್ತಾ ಇರುತ್ತೆ. ಮೇ ಬಿ ಯು ಹ್ಯಾವ್ ಅಟ್ರಾಕ್ಷನ್ ಆರ್ ಎನಿಥಿಂಗ್, ಯುವರ್ ಗಟ್ ವಿಲ್ ಬಿ, ಯು ಥಿಂಕ್ ದಟ್ ಅವಳನ್ನ ಮೀಟ್ ಮಾಡಕ್ಕೆ ಬಟರ್ಫ್ಲೈಸ್ ಅಂತ. ಇಟ್ಸ್ ನಾಟ್ ಬಟರ್ಫ್ಲೈಸ್, it's the sign, gut feeling. It is telling that is the wrong person anta. Whenever you feel safe, warm with that person, that is the right partner. ಈಗ ಕೆಲವೊಂದ್ಸರಿ ಯಾವುದೋ ಒಂದು ಇಂಟರ್ವ್ಯೂ ಕೊಟ್ಟು ಬಂದಿರ್ತೀವಿ ಅಂತ ಇಟ್ಕೊಳ್ಳಿ, ಅಥವಾ ಯಾವುದೋ ಒಂದು ಹುಡುಗಿ ನೋಡ್ತೀವಿ, ನೋಡಿದ ತಕ್ಷಣ ಅವಳಿಗೂ ನಮ್ಮ ಮೇಲೂ, ಈಗ ನಮಗೆ ಅವಳ ಮೇಲೆ ಒಂದು ಲವ್ ಇದ್ರೆ ಅವಳಿಗೂ ಕೂಡ ನಮ್ಮ ಮೇಲೆ ಲವ್ ಇದೆ ಅಂತ ಕೆಲವೊಂದ್ಸಾರಿ ವೈಬ್ಸ್ ಅಂತ ಕರಿತೀವಿ ನಾವು. ಬಟ್ ಒಂದು ಇನ್ನರ್ ಸೋಲ್ ಇರುತ್ತೆ, ಅಥವಾ ಗಟ್ ಫೀಲ್, ಆಸ್ ಯು ಸೆಡ್, ಆ ಗಟ್ ಹೇಳ್ತಿರತ್ತೆ ಇಲ್ಲ ಈವನ್ ಅವಳಿಗೂ ಪ್ರೀತಿ ಇದೆ ಅಂತ. ಕೆಲವೊಂದ್ಸರಿ ಯಾವುದೋ ಒಂದು ಇಂಟರ್ವ್ಯೂ ಅಟೆಂಡ್ ಮಾಡಿ ಬರ್ತೀರಾ, ಅವಾಗ ಅದೇನು ನಾವು ಹೇಳ್ತೀವಿ ಗೊತ್ತಾ, ಗಟ್ ಫೀಲಲ್ಲಿ ಹೇಳ್ತೀನಿ ಇವ್ರು ಗೆಲ್ತಾರೆ
ಆ ಗಟ್ ಅಂದ್ರೆ ಇದೇನೆ ಬೇಸಿಕ್. ಎಕ್ಸಾಕ್ಟ್ಲಿ ಸೆಕೆಂಡ್ ಬ್ರೈನ್. ಇಸ್ ಇಟ್ ಲೈಕ್ ಇಂಟೆಸ್ಟೈನಲ್ ಕನೆಕ್ಟ್ ಆಗೋದು ಅಥವಾ ಎಲ್ಲಿ? ಇಟ್ ಇಸ್ ಸಿ ನಾವು ಎನರ್ಜಿಕಲಿ ಹೇಳ್ಬೇಕಂದ್ರೆ ನಾಭಿ. ಸೋಲಾರ್ ಪ್ಲೆಕ್ಸಸ್ ಅಂತ ಕರಿತೀವಿ, ಮಣಿಪುರ ಚಕ್ರ ಅಂತ. ಸೊ ಎವ್ರಿ ಒನ್ ಹ್ಯಾಸ್ ಅ ಕಾರ್ಡ್. ಈಗ ನಾನು ನೀವು ಮಾತಾಡ್ತಾ ಇದೀವಿ ಅಂತ ಹೇಳಿದ್ರೆ ದರ್ ಇಸ್ ಅ ಕಾರ್ಡ್ ವಿಚ್ ಇಸ್, ಸೊ ಆಫ್ಟರ್ ಎವ್ರಿ ಪರ್ಸನ್ ಯು ಮೀಟ್, ಆಯ್ತಾ, ಆರ್ ಎನಿಥಿಂಗ್ ಯು ಗೋ ಟು ಅ ಪಬ್ ಕ್ಲಬ್, ಐ ಆಮ್ ನಾಟ್ ಟೆಲಿಂಗ್ ಯು ಡೋಂಟ್ ಗೋ, whenever you come back just cut your cords, just 3 ಸತಿ ಹಿಂಗೆ just do it energetically, you feel Okay. liberated, just cut. ಹ್ಮ್. You feel you'll ಈಗ remove the ಇಮ್ಯಾಜಿನ್ ಇವತ್ತು ನಾನೊಂದು 10 ಜನರನ್ನ ಮೀಟ್ ಮಾಡಿದ್ದೀನಿ. ಹ್ಮ್. 10 ಜನಕ್ಕೂ ಕಟ್ ಮಾಡ್ಬೇಕಾ ಅಥವಾ no if a person ನಿಮ್ಗೆ ಅನ್ಸುತ್ತೆ I'm feeling ಓಕೆ, ನಮಗೆ ಗೊತ್ತಾಗ್ಬಿಡತ್ತೆ. ಗೊತ್ತಾಗುತ್ತೆ. ನೀವು ಹೇಳಿದ್ರಲ್ವಾ ಅವ್ರು ನಂಗೆ ಕೆಟ್ಟ ದೃಷ್ಟಿ ಹಾಕಿದ್ರು ಅನ್ಸ್ತು ನನಗೆ, ಯು ವೆಲ್ಕಮ್, ಫಸ್ಟ್ ಆಫ್ ಆಲ್ ಅದು ಹೇಳಿದ ತಕ್ಷಣ ಯು ಆರ್ ವೆಲ್ಕಮಿಂಗ್ ದಟ್ ಎನರ್ಜಿ. Okay. It's not that they're doing or anything, but you are manifesting it. ನೀವೇ ಹೇಳ್ಕೊತಾ ಇದ್ದೀರಾ ನನಗೆ ಬೇಕಿದ್ದು ಆಗತ್ತೆ. ಯೂನಿವರ್ಸಿಗೆ ಗೊತ್ತಾಗಲ್ಲ ನೀವು ಏನು ಹೇಳ್ತೀವಿ, ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಇರುತ್ತಲ್ವಾ, ಅದಕ್ಕೆ ಗೊತ್ತಾಗಲ್ಲ. ನೀವು ಕೆಲವು ಸತಿ ನಾವು ಕನ್ನಡಿ ಮುಂದೆ ಹೋಗ್ಬಿಟ್ಟು ಯಪ್ಪ ಎಮ್ಮೆ ಥರ ಇದ್ದೀನಿ ಅಂತ, ಇಟ್ ವಿಲ್ ಮೇಕ್ ಯು ಎಮ್ಮೆ, ಮೋರ್ ಎಮ್ಮೆ. ಸೊ ಯಾವತ್ತೂ ಅಷ್ಟೇ ತಮಾಷೆಗೂ ಕೂಡ ನಿಮ್ಮ ಬಗ್ಗೆ ನೀವು ಕೆಟ್ಟದಾಗಿ ಮಾತಾಡ್ಕೊಳಕ್ ಹೋಗ್ಬೇಡಿ. ಎಕ್ಸಾಂಪಲ್, ಒಂದು ಕಾರ್ ನೋಡ್ತೀರಾ, ಆಯ್ತಾ, ಯಪ್ಪ ನನಗೆ ಈ ಸತ್ರು ತೊಗೊಳಕ್ಕಾಗಲ್ಲ, ಈ ಜನ್ಮದಲ್ಲಿ ತೊಗೊಳಕ್ಕಾಗಲ್ಲ. ನಿಮ್ಮ ಬಾಯಲ್ಲಿ ಏನು ಬರುತ್ತೆ ಅದು ಆಗೋಯ್ತು ಅಂತಾನೆ ಇಟ್ಕೊಳ್ಳಿ. ಅದಕ್ಕೆ ಸ್ಪೆಲ್ಲಿಂಗ್ ಅಂತ ಏನಕ್ಕೆ ಕರಿತೀವಿ ನಾವು? ಸ್ಪೆಲ್ ಅಂತ ಹೇಳಿದ್ರೆ ಏನು ಹೇಳ್ತೀವೋ ಇಟ್ಸ್ ಆಲ್ರೆಡಿ ಡನ್, ಸ್ಪೆಲ್ ಬೌಂಡ್ ಅಂತ ಹೇಳ್ತಾರಲ್ಲ. ಸೊ ನೀವು ಏನು ಹೇಳ್ತಿರೋ ಬಿ ವೆರಿ ಕಾನ್ಷಿಯಸ್, ನಿಮ್ಮ ಬಾಯಿಂದ ಏನು ಬರುತ್ತೆ ಅಂತ. ತಮಾಷೆಗೂ ಏನಾದರೂ ಪರವಾಗಿಲ್ಲ, ನಿಮ್ಮ ಬಗ್ಗೆ ಮಾತ್ರ ನೀವು ಕೆಟ್ಟದಾಗಿ ಯಾವುದೇ ಕಾರಣಕ್ಕೂ ಮಾತಾಡ್ಕೊಬೇಡಿ. ಓಕೆ, ನಾನು ದಪ್ಪ ಆಗಿದ್ದೀನಿ ಅಂತ ನನಗೆ ಗೊತ್ತಾಗುತ್ತೆ, ನಾನು ಸಣ್ಣಕ್ಕಿದ್ದೀನಿ ಅಂತ ನನಗೆ ಗೊತ್ತಾಗುತ್ತೆ, ಬಟ್ ಅದಕ್ಕೆ ನಿಮ್ಮ ಬಾಡಿ ನಿಮ್ಗೆ ಹೇಗೆ ಬೇಕೋ ಕನ್ನಡಿ ಮುಂದೆ ಹೋದಾಗ ನಿಮ್ಮನ್ನು ನೀವು ಹಾಗೆ ಕಲ್ಪಿಸ್ಕೋತಾ ಹೋಗಿ. ನಂಗೆ ಚೈಲ್ಡ್ಹುಡಲ್ಲಿ ನನ್ನ ರಿಲೇಟಿವ್ಸ್ ಸೊ ದೇ ಆರ್ ಸೋ ಬ್ರೂಟಲ್ ಅಂತ ಹೇಳಿದ್ರೆ, ಎಷ್ಟೋ ಸತಿ ನಾನು ಫಂಕ್ಷನ್ಗೆ ಹೋಗಿದಾಗ ನನ್ನ ತಂದೆ ಹೋಗ್ಬಿಟ್ಟಿದ್ರು, ಆಯಿತಾ. ಸೊ ನನ್ನ ಅಜ್ಜಿ ಮನೆ ಗೃಹಪ್ರವೇಶ ಆಯಿತು, ನನ್ನ ಮಾವ ನನ್ನ ಕರೆದ್ರು, ಆಯಿತಾ. ನನ್ನ ಮಾವ ಇದ್ರು, ನನ್ನ ಚಿಕ್ಕಮ್ಮ ಇದ್ರು. ಐ ಡೋಂಟ್ ನೋ, ನನ್ಗೆ ಇವಾಗ ನೋಡಿದ್ರೆ ನೆನೆಸ್ಕೊಂಡ್ರೆ ಐ ಫರ್ಗಿವ್ ದೆಮ್, ಓಕೆ, ಬಟ್ ಐ ಡೋಂಟ್ ಫರ್ಗೆಟ್ ವಾಟ್ ದೇ ಹ್ಯಾವ್ ಡನ್, ಬಟ್ ಇಟ್ಸ್ ಓಕೆ, ಐ ಫರ್ಗಿವನ್, ಆಯಿತಾ. ನನಗೆ ಅವ್ರಿಗೆ ಸ್ಪೇಸ್ ಇಲ್ಲ. ಬಟ್ ಹೌ ಪೀಪಲ್ ಕ್ಯಾನ್ ಗೆಟ್ ಬ್ರೂಟಲ್ ಅಂತ. ನನ್ನ ಕರೆದ್ರೆ ಎಷ್ಟು ಜನ ಇದ್ದಾರೆ ಇಲ್ಲಿ ಕಸಿನ್ಸ್ ಎಲ್ಲ ಅಂತ ಕೇಳಿದ್ರು. ನಾನೆಲ್ಲ ಲೆಕ್ಕ ಹೇಳಿದೆ. ನಿಂಗೆ ಗೊತ್ತಾ, ಎಲ್ರಿಗಿಂತ ಕೆಟ್ಟದಾಗಿರೋದು ನೀನೇ ನೋಡೋಕ್ಕೆ, ವೆರಿ ಸೀರಿಯಸ್ಲಿ. ಐ ವಾಸ್ ನಾಟ್ ಮೇ ಬಿ ಐ ಸ್ಮಾಲ್ ಅಲ್ಲ, ಹಲ್ಲು ಮುರಿದೋಗಿರುತ್ತೆ, ಕೂದಲು ಬಾಯ್ ಕಟ್ ಇರುತ್ತೆ. ದ್ಯಾಟ್ ಲೋ ಸೆಲ್ಫ್ ಎಸ್ಟೀಮ್, ಲೋ ಕಾನ್ಫಿಡೆನ್ಸ್ ನಂಗೆ ಎಷ್ಟು ವರ್ಷ ತಗೋತು ಹೀಲ್ ಆಗೋಕ್ಕೆ ಬರೋಕ್ಕೆ. ನಾನು ಚೆನ್ನಾಗಿಲ್ವೇನೋ ಅಂತ ನನಗೆ ಎಕ್ಸಾಕ್ಟ್ಲಿ. ದೆನ್ ವೆನ್ ಐ ಗಾಟ್ ಟು ನೋ ಅಬೌಟ್ ದಿಸ್ ಎನರ್ಜಿ, ಹೌ ಐ ಲುಕ್. ನಾನು ಈಗ ಏನೇ ಆಗಿರಲಿ, ಆಯಿತಾ, ಮನೇಲಿದ್ರೂ ಅಷ್ಟೇ ನಾನು ಐ ವಿಲ್ ಆಲ್ವೇಸ್ ಎನ್ಶೋರ್. ನಾನು ಯಾಕಂತ ಹೇಳಿದ್ರೆ ಈಚ್ ಟೈಮ್ ನೀವು ಕನ್ನಡಿ ಮುಂದೆ ಹೋದಾಗ ನೀವು ಹೋಮ್ಲೆಸ್ ಆಗಿ ಕಾಣಿಸಿದ್ರೆ, ಬಿಕಾಸ್ ವಿ ಲುಕ್ ಲೈಕ್ ಹೋಮ್ಲೆಸ್ ಅಟ್ ಹೋಮ್, ಆಯಿತಾ. ಡೋಂಟ್ ಯಾವತ್ತೂ ಅಷ್ಟೇ, ಈವನ್ ಇಫ್ ಯು ಆರ್ ಅಟ್ ಹೋಮ್, ಡ್ರೆಸ್ ಅಪ್ ವೆಲ್. ಮನೇಲಿದ್ದಾಗಲೂ ಕೂಡ ಈವನ್ ಒಂದು ಸಿಂಪಲ್ ಲಿಪ್ ಗ್ಲಾಸ್ ಹಾಕೋದಾಗಿರ್ಬೋದು, ಕೀಪ್ ದ ಬೆಸ್ಟ್ ಕ್ಲೋತ್ಸ್ ಅಟ್ ಹೋಮ್, ಲಾಂಜ್ ವೇರ್ ಅಂತ. ಐ ಆಲ್ವೇಸ್ ಕೀಪ್ ದ್ಯಾಟ್, ಬಿಕಾಸ್ ಈಚ್ ಟೈಮ್ ನಾನು ಕನ್ನಡಿ ಮುಂದೆ ಹೋದಾಗ ಐ ಶುಡ್ ಸಿ ಮೈ ಸೆಲ್ಫ್, ಐ ಲೈಕ್ ವಾವ್. ಯಾಕಂತ ಹೇಳಿದ್ರೆ ಯು ಸಿ, ಓಕೆ, ನಾನು ಯಾವಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಮನೆಗೆ ಹೋಗ್ತೀರಾ, ಒಂದು ಮನೆಗೆ ಹೋದಾಗ ಅಲ್ಲೆಲ್ಲ ಸಿಗ್ರೆಟ್ ಬಟ್ಸು, ಬಿಯರ್ ಬಾಟ್ಲು, ಊತ್ ಕಡ್ಡಿ ಪ್ಯಾಕೆಟು, ಕೂದಲು, ನಾಯಿ ಕೂದಲು, ಅಲ್ಲೆಲ್ಲ ಇಲಿಗಳೆಲ್ಲ ಓಡಾಡ್ತಾ ಇದೆ. ನಿಮ್ಮ ಕೈಯಲ್ಲಿ ಒಂದು ಚಾಕ್ಲೇಟ್ ವ್ರ್ಯಾಪರ್ ಇದೆ, ಬಾಯಲ್ಲಿ ಚಾಕ್ಲೇಟ್ ಇದೆ. ಚಾಕ್ಲೇಟ್ ವ್ರ್ಯಾಪರ್ನ ಎಲ್ಲಿ ಹಾಕ್ತೀರಾ? ಡಸ್ಟ್ಬಿನ್ಗೆ ಹೋಗಿ ಹಾಕ್ಬೇಕು. ಆಕ್ಚುಲಿ ಐಡಿಯಲಿ ಹಂಗೆ ಹಾಕ್ಬೇಕು. ಈ ಮನೇಲೆಲ್ಲ ಹಂಗಂಗೆ, ಸೊ ಇಟ್ಸ್ ಓಕೆ, ಅಲ್ಲೇ ಬಿಸಾಕ್ತೀರಾ. ಓಕೆ, ಇನ್ನೊಂದು ಮನೆಗೆ ಹೋಗ್ತೀರಾ, ಸೋ ಇಮ್ಯಾಕ್ಯುಲೇಟ್, ಎಲ್ಲ ಸೂಪರ್ ಕ್ಲೀನ್ ಆಗಿದೆ, ಸೋಫಾಸು, ಕುಷನ್ಸು, ಮನೆಗೆ ಹೋಗ್ತಿದ್ದಂಗೆ ಫ್ರೇಗ್ರೆನ್ಸ್ ಇದೆ, ಫ್ರೆಶ್ ಫ್ಲವರ್ಸ್ ಆನ್ ದ ಟೇಬಲ್, ಎಲ್ಲ ಮನೆ ತುಂಬ ಪ್ಲೆಸೆಂಟ್ ಆಗಿದೆ. ಯು ಹ್ಯಾವ್ ದಿಸ್ ಚಾಕ್ಲೇಟ್ ರ್ಯಾಪರ್, ಸೇಮ್ ಚಾಕ್ಲೇಟ್ ರ್ಯಾಪರ್ ಇನ್ ಯು ಹ್ಯಾಂಡ್. ಎಲ್ಲಿ ಹಾಕ್ತೀರಾ? ಹುಡ್ಕೊಂಡು ಹೋಗಿ ಡಸ್ಟ್ಬಿನ್. ಎಕ್ಸಾಕ್ಟ್ಲಿ. ಅಂಡ್ ಯು ಬಿಹೇವ್ ಪ್ರಾಪರ್ಲಿ, ಹೀಗೆ ಇರಬೇಕು ಅಂತ. ಇದೇ ತರ ನೀವೇ ಯಾರು ಹೇಳಿಲ್ಲ ನಿಮ್ಗೆ ಮನೆ ರೂಲ್ಸ್, ಓಕೆ, ಯು ಡಿಡ್ ಇಟ್ ಆನ್ ಯುವರ್ ಓನ್, ಕರೆಕ್ಟಾ? ನಿಮ್ಮನ್ನ ನೀವು ಹೇಗೆ ನೋಡ್ಕೋತೀರಾ, ಜನ ನಿಮ್ಮನ್ನ ಹಾಗೆ ನೋಡ್ತಾರೆ. ವಾವ್, ಬ್ಯೂಟಿಫುಲ್. ಸೊ ನೀವು ನಿಮ್ಮನ್ನ ಎಷ್ಟು ರೆಸ್ಪೆಕ್ಟ್ ಇಂದ ನೋಡ್ಕೋತೀರಾ, ಎಷ್ಟು ಗೌರವದಿಂದ ನೋಡ್ಕೋತೀರಾ, ಎಷ್ಟು ಚೆನ್ನಾಗಿ ನಿಮ್ಮನ್ನ ನೀವು ನೋಡ್ಕೋತೀರಾ, ಹಾಗೆ ಜನ ನಿಮ್ಮನ್ನ ನೋಡ್ತಾರೆ. ಸಿಂಪಲ್. ಸೊ ಇಫ್ ಯು ಲೆಟ್ ಒನ್ ಪರ್ಸನ್, ಒಂದು ವ್ಯಕ್ತಿಗೆ ನೀವು ನಿಮ್ಮ ಹತ್ರ ಮಿಸ್ಬಿಹೇವ್ ಮಾಡಕ್ಕೆ ಬಿಟ್ರೆ, ಬಿಕಾಸ್ ಯಾರೊಬ್ರು ಹನಿ 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 ಗುಡಿದ್ರೆ ಹಳ್ಳ ಅಂತ ಹೇಳ್ತಾರೆ, ಒಬ್ರು ಮಾಡ್ತಾ ಇರ್ತಾರೆ, ನೆಕ್ಸ್ಟ್ ಅದು 10 ಜನ ನಿಮಗೆ ಗೊತ್ತಿಲ್ದಿರಂಗೆ ಆಗುತ್ತೆ. ಕ್ರಮೇಣವಾಗಿ ನಿಮ್ಮ ಸೆಲ್ಫ್ ಎಸ್ಟೀಮು, ನನ್ನ ಜೀವನದಲ್ಲಿ ಏನೂ ಮಾಡೋಕ್ಕಾಗ್ತಾ ಇಲ್ಲ, ಏನು ಮಾಡಿದ್ರು ನನಗೆಲ್ಲ ಬ್ಲಾಕೇಜೆ ಅಂತ, ಬಿಕಾಸ್ ಯು ಆರ್ ನಾಟ್ ವ್ಯಾಲ್ಯೂಯಿಂಗ್ ಯೋರ್ ಸೆಲ್ಫ್. ಏನಾಗುತ್ತೆ ಗೊತ್ತಾ, ವೆನ್ ಯು ಆರ್ ಇನ್ ಅ ನೆಗೆಟಿವ್ ರಿಲೇಶನ್ಶಿಪ್,
ಓಕೆ, ಯಾವ ರಿಲೇಶನ್ಶಿಪ್ ನಿಮ್ಮನ್ನು ಡ್ರೈನ್ ಮಾಡ್ತಿದೆ, ಇಫ್ ಸಮನ್ ಇಸ್ ನಾಟ್ ಮೇಕಿಂಗ್ ಯು ಫೀಲ್ ಗುಡ್ ಅಬೌಟ್ ಯುವರ್ ಸೆಲ್ಫ್. ಓಕೆ, ನಿಮ್ಮ ಮೂಲಾಧಾರ ಚಕ್ರ ಅಂತ ಹೇಳ್ತಾರೆ. ಓಕೆ, ಮೂಲಾಧಾರ ಚಕ್ರ ಇಸ್ ರೆಸ್ಪಾನ್ಸಿಬಲ್ ಫಾರ್ ಮನಿ, ಸೆಕ್ಯೂರಿಟಿ, ಸೆಲ್ಫ್ ಎಸ್ಟೀಮ್. ಇದೆಲ್ಲ ಕೂಡ ಬ್ಲಾಕ್ ಆಗ್ತಾ ಹೋಗುತ್ತೆ. ಕೆಲವು ಸತಿ ನಿಮ್ಗೆ ಗೊತ್ತಿಲ್ದಂಗೆ ಕಾಲ್ ಸೆಳೆಯೋ ತರ ಆಗುತ್ತೆ. ಸೊ ಇದು ಯಾವಾಗ ನಿಮ್ಮ ಮೂಲಾಧಾರ ಚಕ್ರ ಇರುತ್ತೆ, ಮತ್ತು ಒಂದೇ ಕೆಲಸದಲ್ಲಿ ಇರೋಕ್ಕಾಗಲ್ಲ. ಕೆಲಸ ಶಿಫ್ಟ್ ಮಾಡ್ತಾನೇ ಇರ್ತೀವಿ, ಅಥವಾ ಯಾವುದೇ ಒಂದು ರಿಲೇಶನ್ಶಿಪ್ಗೆ ಹೋದ್ರೆ ಆ ರಿಲೇಶನ್ಶಿಪ್ ಪರ್ಮನೆಂಟ್ ಆಗಿರಲ್ಲ. ಈವನ್ ದೋ ಯು ವಾಂಟ್ ಟು ಮೇಕ್ ದಟ್ ರಿಲೇಶನ್ಶಿಪ್ ವರ್ಕ್ ಫಾರ್ ಎವರ್, ಯು ಕೆನಾಟ್. ಯಾಕಂತ ಹೇಳಿದ್ರೆ ಅಂದರೆ ಯು ಹ್ಯಾವ್ ಲೆಟ್ ಪೀಪಲ್ ಮಿಸ್ಬಿಹೇವ್ ವಿತ್ ಯು, ಯು ಹ್ಯಾವ್ ಟೇಕನ್ ಡಿಸ್ರೆಸ್ಪೆಕ್ಟ್, ಯು ಹ್ಯಾವ್ ಟೇಕನ್ ಹ್ಯುಮಿಲಿಯೇಷನ್. ಇದೆಲ್ಲ ನೀವು ತಗೊಂಡಾಗ ನಿಮ್ಮ ಮೂಲಾಧಾರ ಚಕ್ರ ಬ್ಲಾಕ್ ಆಗುತ್ತೆ. ಕೆಲವೊಂದ್ಸರಿ ಆಪ್ಷನ್ ಇರಲ್ಲ. ಫಾರ್ ಎಕ್ಸಾಂಪಲ್, ಮದುವೆ ಆಗಿದ್ರೆ ಒಂದು ಹೆಂಡತಿಗೆ ಗಂಡನ ಜೊತೆ ಬದುಕಲೇಬೇಕು, ಹೆಂಡತಿಗೆ ಗಂಡಂಗೆ ಹೆಂಡತಿ ಜೊತೆ ಬದುಕಲೇಬೇಕು. ಕೆಲವೊಂದ್ಸರಿ ಮನೆಗಳಲ್ಲಿ ತಂದೆ ತಾಯಿಗಳೇ ಮಕ್ಕಳನ್ನ ಸರಿಯಾಗಿ ಟ್ರೀಟ್ ಮಾಡಲ್ಲ, ಅಕ್ಕ ತಮ್ಮ, ಅಣ್ಣ ತಂಗಿರು, ಅಂಡ್ ಕೆಲವು ಆಫೀಸ್ಗಳಲ್ಲಿ ಬಾಸ್ಗಳು, ಕಲೀಗ್ಸು, ಇಂಥವ್ರು ಹಿಂಗೆಲ್ಲ ಡೀಲ್ ಮಾಡ್ಲೇಬೇಕು. ಅವ್ರ ಜೊತೆಗೆ ಎಸ್ಕೇಪ್ ಆಗೋ ಚಾನ್ಸೇ ಇಲ್ಲ. ಅಂತ ಟೈಮಲ್ಲಿ ಅವ್ರನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು? ಬೌಂಡ್ರಿ. ಈಗ ನಾನು ಅದನ್ನೇ ಹೇಳಿದೆ, ನಿಮ್ಮ ಬಗ್ಗೆ ನೀವ್ ಏನ್ ಅನ್ಕೋತಾ ಹೋಗ್ತಿರೋ ಎನರ್ಜಿ, ನಾನು ಹೇಳ್ಬೇಕು ಅಂತಾನೆ ಇಲ್ಲ ಅಲ್ವಾ. ಈಗ ನೀವೆಲ್ಲೋ ಒಂದು ರೂಮ್ ಹೋಗ್ತೀರಾ, ಒಬ್ಬನಿಗೆ ನಿಮ್ ಕಂಡ್ರೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಬಾಯ್ ಬಿಟ್ಟು ಹೇಳ್ಬೇಕು ಅಂತಿಲ್ಲ. ಯು ಕ್ಯಾನ್ ಫೀಲ್ ಇಟ್, ರೈಟ್? ಕರೆಕ್ಟ್, ಎಕ್ಸಾಕ್ಟ್ಲಿ. ಸೊ ವೆನ್ ಯು ಟ್ರೀಟ್ ಯುವರ್ ಸೆಲ್ಫ್ ವಿತ್ ದಟ್ ಬೌಂಡ್ರಿ, ಈ ವಿಷಯಕ್ಕೆ ನಾನು ಯಾರನ್ನು, ಇಟ್ ಇಸ್ ನಾನ್ ನೆಗೋಷಿಯೇಬಲ್. ಇಟ್ಸ್ ಓಕೆ, ನಾನು ಒಬ್ಳೇ ಇದ್ರು ನಾನು ಡಿಗ್ನಿಟಿಲಿ ಬದುಕ್ತೀನಿ. ಐ ಆಮ್ ನಾಟ್ ಟೇಕಿಂಗ್ ನಾನ್ ಸೆನ್ಸ್, ಐ ಆಮ್ ನಾಟ್ ಟೇಕಿಂಗ್ ಶಿಟ್ ಅಂತ ತಗೊಂಡಾಗ, ಓಕೆ, ಅದರ್ ಪರ್ಸನ್ ನಿಮ್ಮ ಹತ್ರ ಮಿಸ್ಬಿಹೇವ್ ಮಾಡಕ್ಕೆ ಹೆದರ್ತಾರೆ. ಇಲ್ಲಪ್ಪ, ಇದು ನಾನು ಇದನ್ನೆಲ್ಲ ಮಾತಾಡಿದ್ರೆ ಅವ್ಳು ಸಹಿಸ್ಕೊಳ್ಳಲ್ಲ. ಇಟ್ಸ್ ನಾಟ್ ದಟ್, ಯು ಆರ್ ನಾಟ್ ಅ ಡೋರ್ ಮ್ಯಾಟ್. ಓಕೆ, ಈಗ ಎಕ್ಸಾಂಪಲ್, ನಾನು ಮದುವೆ ಆಗಿದ್ದೀನಿ ಅಂತ ಇಟ್ಕೊಳ್ಳೋಣ. 20 ವರ್ಷದಿಂದ ನನ್ನ ಗಂಡ ಯಾರು ಅಂತ ನನಗೆ ಗೊತ್ತಿರಲಿಲ್ಲ. ಅವ್ನು ಇಲ್ದೇನು ನಾನು ಸಂತೋಷವಾಗಿದ್ದೆ ನನ್ನ ಜೀವನದಲ್ಲಿ. ನಾನು ಯಾಕೆ ಮದುವೆ ಆಗ್ತಾ ಇದ್ದೀನಿ ಅಂತ ಹೇಳಿದ್ರೆ ನನ್ನ ಜೀವನದಲ್ಲಿ ಸಂತೋಷನ ಆಡ್ ಮಾಡಕ್ಕೆ. ಕರೆಕ್ಟ್. ಕಾಂಪ್ರಮೈಸ್ ಮಾಡಿ ನಂತನನ ನಾನು ತಗೊಂಡು, ನಾನು ಎಲ್ಲಿ ತೋರಲ್ವ, ಇವಾಗ ಒಂದು ಕಾರಲ್ಲಿ ಕೂತಿರ್ತಾರೆ, ಇಕ್ಕಟ್ಟಾಗಿ ನಿನ್ನ ಕೂರಿಸ್ಬಿಟ್ಟು ಒಂದು 10 ಅವರ್ ಹೋಗ್ಬೇಕು ಅಂದ್ರೆ ಆಗತ್ತಾ ನಿಮ್ ಕೈಲಿ? ಸೊ ಎಲ್ಲಿ ನಿಮ್ಮನ್ನ ನೀವು ಎಕ್ಸ್ಪ್ಯಾಂಡ್ ಮಾಡ್ಕೋಬಹುದು, ನಿಮ್ಮನ್ನ ಅಲ್ಲಿ ಹೋದ್ರೆ ಸಾಕು ನಿಮಗೆ ಖುಷಿ ಅನ್ಸ್ಬೇಕು, ನೆಮ್ಮದಿ ಅನ್ಸ್ಬೇಕು, ಶಾಂತಿ ಅನ್ಸ್ಬೇಕು. ಅದು ನಿಜವಾದ ರಿಲೇಶನ್ಶಿಪ್. ಒಂಟಿಯಾಗಿದ್ದು ಯಾರು ಸತ್ತಿಲ್ಲ. ಹ್ಯೂಮನ್ ಇಸ್ ಅ ಸೋಷಿಯಲ್ ಅನಿಮಲ್, ನಮ್ಗೆಲ್ಲರಿಗೂ ಕಂಪ್ಯಾನಿಯನ್ಶಿಪ್ ಬೇಕು. ಹಾಗಂತ ರಾಂಗ್ ಕಂಪ್ಯಾನಿಯನ್ ಅಲ್ಲಿ ಇದ್ರೆ ಎಷ್ಟು ನಿಮ್ಗೆ ಗೊತ್ತಿಲ್ದಿರಂಗೆ ನಿಮ್ಗೆ ಆ ಸ್ಟ್ರೆಸ್ ತಗೊಂಡ್ ನಿಮ್ ಕೂದಲುದ್ರ ಸ್ಟಾರ್ಟ್ ಆಗುತ್ತೆ, ಬ್ರೇಕ್ಔಟ್ಸ್ ಆಗುತ್ತೆ, ಹೊಟ್ಟೆಗೆ ಜೀರ್ಣ ಸರಿಯಾಗಲ್ಲ, ಇದಕ್ಕಿದಂಗೆ ದಪ್ಪ ಆಗ್ತಾ ಹೋಗ್ತೀವಿ. ಮದ್ವೆ ಆದ ತಕ್ಷಣ ದಪ್ಪ ಆಗಿ ಖುಷಿಯಾಗಿ ದಪ್ಪ ಆಗಿದ್ದಾರೆ ಅಂತಲ್ಲ. ಕೆಲವು ಸತಿ ಎಷ್ಟೋ ಸತಿ ಆ ಟಾಕ್ಸಿಕ್ ಸಿಕ್ತಿರ್ತಾರೆ. ಆ ಫುಡ್ ಅನ್ನೋದು ಎಮೋಷನ್, ನಮ್ಮ ಎಮೋಷನ್, ಕೋಪ, ಖುಷಿ ಬಂದಾಗ ಯಾಕೆ ಸ್ವೀಟ್ ಕೊಡ್ತಾರೆ ಹೇಳಿ? ಹ್ಯಾಪಿ ಎಮೋಷನ್ ಅದು. ಹೋಗಿ ನಮ್ಮನ್ನ ನಾವು ಚೀಟ್ ಮೀಲ್ ಅಂತ ಅನ್ಕೋತೀವಿ, ಟ್ರೀಟ್ ಅಂತ ತಗೋತೀವಿ. ಎಲ್ಲಾ ನಮ್ ಜೊತೆ ಫುಡ್ ಅಲ್ಲಿ ಇರ್ತಕ್ಕಂಥದ್ದು. ಫುಡ್ ಅನ್ನೋದೊಂದು ಎಮೋಷನ್. ತಾಯಿ, ಈಗ ನಾನು ಹೇಳಿದೆ, ನನ್ ಗಂಡಂಗ್ ನನ್ನ ಪ್ರೀತಿಯನ್ನ ಎಕ್ಸ್ಪ್ರೆಸ್ ಮಾಡೋದು ಅಡಿಗೆ ಮಾಡಿ, ತಾಯಿ ಎಕ್ಸ್ಪ್ರೆಸ್ ಮಾಡೋದು ಮಗುಗೆ ಪ್ರೀತಿನ ತೋರ್ಸೋದು ಫುಡ್ ಮೂಲಕ. ಫುಡ್ ಇಸ್ ಅ ಲವ್, ಎಮೋಷನ್ ಅನ್ನ ಎಕ್ಸ್ಪ್ರೆಸ್ ಮಾಡೋದು ಅಲ್ವಾ. ಎಲ್ಲಿ ನೀವು ನೋಡಿ ಮನೇಲಿ ಹೆಂಡತಿ ಅಥವಾ ತಾಯಿ ಅಡಿಗೆ ಮಾಡ್ತಿರ್ತಾರ, ಅವರೆಲ್ಲ ಫಿಟ್ ಆಗಿ ಹೆಲ್ತಿಯಾಗಿರ್ತಾರೆ, ಹೇಳ್ಬೇಕು ಅಂತಾನೆ ಇಲ್ಲ, ಆಯ್ತಾ. ಇವನ್ ಖುಷಿಯಾಗಿ ತಿಂದ್ರು ಪರವಾಗಿಲ್ಲ, ಆಯ್ತಾ. ಬಟ್ ಆದ್ರೆ ಆ ಫುಡ್ ಅನ್ನೋದು ಎಮೋಷನ್ಸ್ ಆಗಿರ್ಬೋದು, ನೆಗೆಟಿವಿಟಿಯನ್ನ ಕಾನ್ಸ್ಟೆಂಟ್ ಆಗಿ ನೀವು ತಗೋತಾನೆ ಇದ್ದೀರಾ ಅಂತ ಹೇಳಿದ್ರೆ ಇಟ್ಸ್ ನಾಟ್ ಗುಡ್ ಫಾರ್ ಯು. ಓಕೆ, ಒಳ್ಳೆ ಎಕ್ಸಾಂಪಲ್ ಕೊಟ್ರಿ ಫುಡ್ ಇದೆಲ್ಲ ಅಂತಂದಾಗ. ಇತ್ತೀಚಿನ ದಿನಗಳಲ್ಲಿ ಎಲ್ಲರಿಗೂ ಕಾಡ್ತಿರ್ತಕ್ಕಂಥದ್ದು ಅಥವಾ ತುಂಬಾ ಜನ ಫೇಸ್ ಮಾಡ್ತಿರ್ತಕ್ಕಂಥದ್ದು ವೆಯ್ಟ್ ಲಾಸ್ ಬಗ್ಗೆ. ಕೆಲವರು ಡಯಟ್ ಮಾಡ್ತಾರೆ, ಜಿಮ್ಗೆ ಹೋಗಿ ಗಂಟೆಗಳ ಗಟ್ಲೆ ಮೊಂಡಿ ಚಿಪ್ ಹರಿಯೋ ತನಕ ಸಿಕ್ಕಾಪಟ್ಟೆ ಏನು ಕಾರ್ಡಿಯೋ ಮಾಡ್ತಾರೆ, ವೇಟ್ಸ್ ಮಾಡ್ತಾರೆ. ಆಮೇಲೆ ಊಟದಲ್ಲಿ ಬರೀ ಪಾಪ ತರಕಾರಿ ತಿನ್ಕೊಂಡು ಬದುಕ್ತಾರೆ. ಕೆಲವರಂತೂ ಉಪವಾಸ ಮಾಡಕ್ ಶುರು ಮಾಡ್ತಾರೆ. ಆದ್ರೂ ಕೆಲವೊಂದ್ಸರಿ ವೆಯ್ಟ್ ಲಾಸ್ಗಳೇ ಆಗಲ್ಲ, ತುಂಬಾ ಕಷ್ಟಪಡ್ತಿರ್ತಾರೆ. ಈ ವೆಯ್ಟ್ ಲಾಸ್ಗೂ ನಾವು ಸಣ್ಣ ಆಗೋದು, ದಪ್ಪ ಆಗೋದು, ಇದು ನಮ್ಮ ಎಮೋಷನ್ಸ್ ಜೊತೆ ಕನೆಕ್ಟ್ ಆಗಿದೆಯಾ? 100%. ಓಕೆ, ನೋಡಿ, ನಾನು ಅಷ್ಟೇ ಸಿಕ್ಕಾಪಟ್ಟೆ ದಪ್ಪ ಇದ್ದೆ, ಎಕ್ಸ್ಟ್ರೀಮ್ ಲೆವೆಲ್. ನಾನು ನಿಮ್ಗೆ ಆಮೇಲೆ ಫೋಟೋ ತೋರಿಸ್ತೀನಿ. ಹೌದಾ? ಐ ವಾಸ್ ಎಕ್ಸ್ಟ್ರೀಮ್ಲಿ ಫ್ಯಾಟ್. ಬೇಡ 4 ತಿಂಗಳಿಗೆ ಮುಂಚೆ ಐ ಲಾಸ್ಟ್ ಅರೌಂಡ್ 7 kgs ಆಫ್ ವೇಟ್. ಐ ವಾಸ್ ಎಕ್ಸ್ಟ್ರೀಮ್ಲಿ ಫ್ಯಾಟ್, ಐ ವಾಸ್. ಓಕೆ, ಬಟ್ ನಾನು ಏನಂತ ಹೇಳಿದ್ರೆ, ನಾನು ಅದನ್ನೇ ಹೇಳಿದೆ, ನಿಮ್ ಬಗ್ಗೆ ನೀವ್ ಏನ್ ಮಾತಾಡ್ಕೋತೀರಾ, ನನ್ ದಪ್ಪ ಇದೇನಾಯ್ತು, ಇದು ನೀವ್ ಆಗ್ತಾ ಇದ್ದೀರಾ. ಎವ್ರಿ ಥಾಟ್ ಇಸ್ ಅ ವೈಬ್ರೇಷನ್. ಪ್ರತಿಯೊಂದು ಆಲೋಚನೆಗೆ ಅದರದೇ ಆದ ಶಕ್ತಿ ಇದೆ. ನೀವ್ ಏನನ್ನ ಯೋಚನೆ ಮಾಡ್ತೀರೋ ಅದು ನೀವ್ ಆಗ್ತಾ ಹೋಗ್ತೀರಾ, ಆಯ್ತಾ. ಒಬ್ಬ ಶ್ರೀಮಂತ, ನೀವು ಈಗ ಯಾವ್ದೇ ಒಬ್ಬ ಪೊಲಿಟಿಷಿಯನ್ ತಗೊಳ್ಳಿ, ಅವನೇನೋ
ಅವ್ನು ನೋಡ್ಬಿಟ್ರೆ ಸರಿ, ಅವ್ರು MLA ಆಗಿರ್ತಾರೆ, ನಾನು ನಾಳೆ ಮುಂದಿನ CM ಅಂತ ಹೇಳ್ತಾರೆ, ಖಂಡಿತವಾಗ್ಲೂ CM ಆಗ್ತಾರೆ. ಯಾರು ಅಯ್ಯೋ ಹೌದು ನನಗೆ ಯಾರೋ ಓಟ್ ಹಾಕ್ತಾ ಇಲ್ಲ ಅಂತ ಯಾರು ಹೇಳಲ್ಲ, ನಾನ್ ಗೆಲ್ತೀನಿ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ತನ್ನ ಬಗ್ಗೆ ತಾನು ಆತರ ಯೋಚನೆ ಮಾಡ್ತಿದ್ರೆ ಜನರು ಅದೇ ತರ ಯೋಚನೆ ಮಾಡ್ತಾ ಹೋಗ್ತಾರೆ. ದಟ್ ಈಸ್ ದ ಪವರ್ ಆಫ್ ಮ್ಯಾನಿಫೆಸ್ಟೇಷನ್. ನಾನು ದಪ್ಪ ಇದ್ದೀನಿ ಇದು ನಿಮ್ಮ ಆಲೋಚನೆ. ಆ ಥಾಟಿಗೆ ವೈಬ್ರೇಷನ್ ಇದೆ, ಆ ವೈಬ್ರೇಷನ್ ಏನಾಗುತ್ತೆ, ರಿಯಾಲಿಟಿ ಆಗುತ್ತೆ. ಎಕ್ಸಾಂಪಲ್, ಈಗ ನಾನು ಬರ್ಬೇಕಾದ್ರೆ ನನ್ನ ಗುರಿ ಇತ್ತು, ನಾನು ಇಲ್ಲಿ ನಿಮ್ಮ ಸ್ಟುಡಿಯೋಗೆ ಬರಬೇಕು ಅಂತ ಅಲ್ವಾ. ಸೊ ನಮಗೆ ಏನ್ ನಿರ್ದಿಷ್ಟವಾದ ಗುರಿ ಇರುತ್ತೆ ಅದನ್ನ ನಾವು ಆಗ್ತಾ ಹೋಗ್ತೀವಿ, ಅದನ್ನೇ ಮ್ಯಾನಿಫೆಸ್ಟೇಷನ್ ಅನ್ನೋದು. ನೀವು ಅದನ್ನೇ ನೀವು ಹೇಳ್ತಾ ಇದ್ರೆ, ನಾನು ದಪ್ಪ ಇದ್ದೀನಿ, ನಾನು ಇದು ತಿನ್ಬಾರ್ದು, ಇಷ್ಟ ಇರೋ ಫುಡ್ ಇರುತ್ತೆ, ಅದು ನೋಡ್ಬಿಟ್ಟು ಅಯ್ಯೋ ನಾನು ತಿಂದ ತಕ್ಷಣ ದಪ್ಪ ಆಗ್ತೀನಿ ಅಂತ ಒಂದೇ ಒಂದು ಬೈಟ್ ನೀವು ತಗೊಂಡ್ರು ಕೂಡ ಅದು ನಿಮ್ಮ ಬ್ರೈನಿಗೆ ಏನ್ ಸಿಗ್ನಲ್ ಕಳಿಸ್ತಾ ಇದೆ, ಇದನ್ನ ತಿಂದ್ರೆ ನೀನ್ ದಪ್ಪ ಆಗ್ತೀಯಾ. ಸೊ ಹೇಳಿ, ಫುಡ್ ಹೇಗೆ ಅಫೆಕ್ಟ್ ಮಾಡುತ್ತೆ? ನೀವ್ ಏನಾದ್ರೂ ತಿನ್ನಿ. ಒಂದೇ ನಿಮಿಷ ರೀ, ನಾವು ನೋಡಿ ತಿನ್ಕೊಂಡೆ ಮಾತಾಡ್ತೀವಿ, ಪ್ಲೀಸ್ ಏನ್ ಅನ್ಕೊಂಬೇಡಿ, ಅವ್ರು ನೋಡ್ತಿರೋರಿಗೆ. ನೀವೇನಾದ್ರೂ ತಿನ್ನಿ ಆಯ್ತಾ. ಊಟಕ್ಕಿಂತ ಮುಂಚೆ ಎಲ್ಲರೂ ಪ್ರೇ ಮಾಡೋರು ಗೊತ್ತಾ, ಒಂದೆರಡು ನಿಮಿಷ ಕರೆಕ್ಟ್ ಪಾಸ್ ಕೊಡಿ. ಯಾವ ಎನರ್ಜಿಯಿಂದ ಬಂದಿರತ್ತೋ ಏನೋ ಗೊತ್ತಿಲ್ಲ, ಮತ್ತೆ ತಿಂದ್ರೆ ಈ ಆಹಾರ ನಾನು ಏನ್ ತಿಂತಾ ಇದ್ದೀನಿ ಅದು ನನ್ನ ದೇಹಕ್ಕೆ ಒಳ್ಳೇದ್ ಮಾಡುತ್ತೆ ಆಯ್ತಾ. ಆ ಪ್ರಾಣ ಅನ್ನೋದು ಏನಿದೆ ಫುಡ್ ಅಲ್ಲಿ, ಅದು ನಮ್ಮ ಎನರ್ಜಿಯನ್ನ ಶಿಫ್ಟ್ ಮಾಡ್ತಾ ಹೋಗುತ್ತೆ, ಒಳ್ಳೇದ್ ಮಾಡ್ತಾ ಹೋಗುತ್ತೆ. ನಾನು ಇದನ್ನ ತಿನ್ನೋದ್ರಿಂದ ಸಣ್ಣ ಆಗ್ತೀನಿ. ನೀವ್ ಎಂತ ಬೋಂಡಾ ಬಜ್ಜಿ ತಿನ್ನು, ನಿನ್ ಬ್ರೈನಿಗೆ ಹೇಳು ನಾನು ಇದನ್ನ ತಿನ್ನೋದ್ರಿಂದ ನಾನು ಸಣ್ಣ ಆಗ್ತೀನಿ. ಓಕೆ, ನನ್ ಸ್ಕಿನ್ ಚೆನ್ನಾಗಾಗ್ತಿದೆ, ನಾನ್ ಚೆನ್ನಾಗಾಗ್ತಿದ್ದೀನಿ, ನನ್ ಬಾಡಿ ಚೆನ್ನಾಗಿದೆ. ನಾನು ಒಂದ್ ಹೇಳ್ತೀನಿ, ನಿಮ್ ಬಾಡಿ ಮೇಲೆ ಆಗಿರ್ಲಿ, ನಿಮ್ ಮೇಲೆ ನೀವು ಹಾರ್ಶ್ ಆಗಿರ್ಬೇಡಿ. ಓಕೆ ದಪ್ಪ ಇದ್ದೀನಿ ನಾನು, ಇಟ್ಸ್ ಓಕೆ, ನಾನು ಸಣ್ಣ ಆಗ್ತೀನಿ. ಸಣ್ಣ ಆಗೋದು ಈಸಿ. ಜಿಮ್ ವರ್ಕೌಟ್ ಮಾಡಿ, ವಾರೇವಾ ನಾನು ಇಷ್ಟು ಸಖತ್ ಸಣ್ಣ ಆಗಿದ್ದೀನಿ, ನನ್ನ ಬಾಡಿ ಇಷ್ಟು ಚೆನ್ನಾಗಿದೆ, ಸಖತ್ ಸ್ಲಿಮ್ ಆಗಿದ್ದೀನಿ, ನನ್ನ ಸೊಂಟ ಸಣ್ಣ ಆಗಿದೆ, ನನ್ನ ಕಾಲು ಸಣ್ಣ ಆಗಿದೆ, ನನ್ನ ಕೂದಲು ಉದ್ದ ಬೆಳೀತಾ ಇದೆ, ನನ್ನ ಸ್ಕಿನ್ ಸೂಪರ್ ಆಗಿದೆ. ಇದನ್ನ ಹೇಳ್ಕೊತಾ ಹೋಗಿ ನೋಡಿ, ಬೇಡ ಏನು ಬೇಡ. ಓಕೆ, ಜಸ್ಟ್ ಐ ಟೆಲ್ ಯು ಒನ್ ಸಿಂಪಲ್ ಟೆಕ್ನಿಕ್. ಓಕೆ, ಇಟ್ಸ್ ಅ ಮೋಸ್ಟ್ ಪವರ್ಫುಲ್ ಟೆಕ್ನಿಕ್. ಇದರಿಂದ ನಾನು ಎಷ್ಟೋ ಜನನ ಚೇಂಜ್ ಮಾಡಿದ್ದೀನಿ, ಬ್ರೋಕನ್ ರಿಲೇಶನ್ಶಿಪ್ನ ಹೀಲ್ ಮಾಡಿದ್ದೀನಿ, ರಿಕನ್ಸಲೇಷನ್ ಮಾಡಿದ್ದೀನಿ. ಯಾರು ನಿಮ್ ಬಿಟ್ಟು ಹೋಗಿದ್ರೆ ಇದನ್ನ ಹೇಳಿ, 1 ತಿಂಗಳು ಹೇಳಿ, ಅವ್ರು ವಾಪಸ್ ಬಂದಿಲ್ಲ ಅಂದ್ರೆ ನೀವ್ ಏನ್ ಹೇಳ್ತಾರೋ ನಾನು ಕೊಡ್ತೀನಿ. ಇಲ್ಲ ನೀವ್ ಮರೀತೀರ ಆ ವ್ಯಕ್ತಿನ, ಇಲ್ಲ ಅಂತ ಹೇಳಿದ್ರೆ ಅದು ಇಫ್ ಇಟ್ ಇಸ್ ಮೆಂಟ್ ಟು ಕಮ್ ಬ್ಯಾಕ್, ದೇ ವಿಲ್ ಕಮ್ ಬ್ಯಾಕ್ ಇನ್ ಯೋರ್ ಲೈಫ್. ಓಕೆ, ಈಗ ಬಿಟ್ಟು ಹೋಗಿರೋರು ವಾಪಸ್ ಬರ್ಬೇಕು ಅಂದ್ರೆ ಇಟ್ಸ್ ಅ ಗುಡ್ ರಿಲೇಶನ್ಶಿಪ್, ಇಲ್ಲ ಅಂದ್ರೆ ನೀವ್ ಮರೀತೀರಾ. ಓಕೆ, ಸೊ ಯಾಕಂದ್ರೆ ಕೆಲವು ಸಲ ನಾನು ಹೇಳಿದೆ ಕಾರ್ಮಿಕ್ ರಿಲೇಶನ್ಶಿಪ್, ಕೆಲವರು ನಿಮ್ಮ ಲೈಫ್ ಅಲ್ಲಿ ಫಾರ್ ಅ ಸೀಸನ್ ಫಾರ್ ಅ ರೀಸನ್ ಅಷ್ಟೇ ಬರೋದು, ಆಮೇಲೆ ತಿಪ್ಪರ್ಲಾಗ ಹಾಕಿದ್ರು ಅವ್ರು ನಿಮ್ ಜೀವನದಲ್ಲಿ ಇರಲ್ಲ. ಕರೆಕ್ಟ್ ಆಯ್ತಾ. ಏನೋ ಒಂದು ಬುದ್ಧಿ ಕಲ್ಸಕ್ ಬಂದಿರ್ತಾರೆ, ಅದ್ ನೀವು ಕಲಿತಾ ನಿಮ್ ಎನರ್ಜಿ ಶಿಫ್ಟ್ ಆಗ್ತಾ ಇದ್ದಂಗೆ ಅವ್ರು ನಿಮ್ ಜೀವನದಿಂದ ಹೊರಟೋಗ್ತಾರೆ, ಅವ್ರು ಎಲ್ಲೂ ಸಿಗಲ್ಲ. ಎಕ್ಸಾಕ್ಟ್ಲಿ, ಅದನ್ನೇ ಹೇಳಿದ್ರು, ಫಾರ್ ಅ ರೀಸನ್ ಫಾರ್ ಅ ಸೀಸನ್ ಅಂತ. ಓಕೆ, ಈಗ ಬಿಟ್ಟು ಹೋದವರು ವಾಪಸ್ ಬರ್ಬೇಕು. ಇದು ಇಟ್ಸ್ ಅನ್ ಏನ್ಷಂಟ್ ಹವಾಯಿನ್ ಪ್ರೇಯರ್. ಏನ್ಷಂಟ್ ಹವಾಯಿನ್ ಪ್ರೇಯರ್, ಸಿಂಪಲ್ ಆಯ್ತಾ. ಇಟ್ಸ್ ಕಾಲ್ಡ್ ಹೋ ಹೋ ಪೊನ್ನು ಪೊನ್ನು ಟೆಕ್ನಿಕ್. ಹೋ ಹೋ ಪೊನ್ನು ಪೊನ್ನು ಟೆಕ್ನಿಕ್. ಓಕೆ, ಇಟ್ ಹ್ಯಾಸ್ ಗಾಟ್ 4 ಮ್ಯಾಜಿಕಲ್ ಫ್ರೇಸಸ್. ಏನಂತ ಹೇಳಿದ್ರೆ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಐ ಲವ್ ಯು, ಥ್ಯಾಂಕ್ ಯು. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಐ ಲವ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು. ಯಾಕೆ ಥ್ಯಾಂಕ್ ಯು ಅಂತ ಹೇಳಿದ ತಕ್ಷಣ ನಿಮ್ಮ ಮುಖದಲ್ಲಿ ನಗುವಂಥದ್ದು, ಸೆನ್ಸ್ ಆಫ್ ಗ್ರಾಟಿಟ್ಯೂಡ್. ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಬಟ್ ಐ ಆಮ್ ಸಾರಿ ಯಾಕೆ ನಾನು ನನ್ನ ಬಾಡಿಗೆ ಹೇಳ್ಕೊತಾ ಇದ್ದೀನಿ, ಅಥವಾ ಯಾರೇ ಒಬ್ರು ನಿಮ್ಮ ಲೈಫಲ್ಲಿ ಹೊಟ್ಟೋದ್ರು, ನೀವು ಅವಾಗಲೇ ಒಂದು ಕೇಳಿದ್ರಿ, ಸೆಕ್ಷುವಲ್ ಅಬ್ಯೂಸ್ ಆಗಿರೋ ರಿಲೇಶನ್ಶಿಪ್ ಆಗಿರ್ಬೋದು, ಏನೇ ಆಗಿರ್ಬೋದು, ಮ್ಯಾರಿಟಲ್ ರೇಪ್ ಬಗ್ಗೆ ನಾವು ಯಾರು ಮಾತಾಡಲ್ಲ, ಇರೆಸ್ಪೆಕ್ಟಿವ್ ಆಫ್ ವಾಟ್ ಆಯ್ತಾ. ಸೊ ಎಷ್ಟೋ ಸತಿ ನಮಗೆ ಗೊತ್ತಿಲ್ಲದಂಗೆ ಇದೆಲ್ಲ ಆಗಿರುತ್ತೆ. ನಿಮ್ಮ ಬಾಡಿಗೆ ಎಷ್ಟೋ ಸತಿ ನೀವೇ ಅಬ್ಯೂಸ್ ಮಾಡ್ಕೊಂಡಿರ್ತೀರ, ಎಮ್ಮೆ ತರ ಇದ್ದೀನಿ, ಹಂದಿ ತರ ಇದ್ದೀನಿ, ಹಂಗಿದ್ದೀನಿ, ಹಿಂಗಿದ್ದೀನಿ, ನಮ್ಮ ಬಗ್ಗೆ ನಾವು ಮಾತಾಡ್ಕೋತೀವಲ್ಲ, ನಾನು ಇಲ್ಲಿ ಕೂತ್ಕೊಂಡ್ರೆ ಅಷ್ಟೇ ಜಾಗ ಸಾಕಾಗತ್ತಾ, ಹಿಂಗೆಲ್ಲ ನಾವು ನಮ್ಮ ಬಗ್ಗೆ ಮಾತಾಡ, ಬೇರೆಯವ್ರು ಮಾತಾಡೋದು ಬಿಡಿ. ಅಥವಾ ನಾನು ಕಡ್ಡಿ ತರ ಇದ್ದೀನಿ, ಸಣ್ಣ ಇದ್ದೀನಿ, ತಲೆಯಲ್ಲಿ ಕೂದಲು ಉದುರ್ತಿದೆ, ಬಾಂಡ್ಲಿ ಅಂತ ನಮಗ್ ನಾವು ಕರ್ಕೋತೀವಿ, ಕಪ್ಪಗಿದ್ದೀನಿ, ಬೆಳ್ಳಗಿದ್ದೀನಿ, ಹಿಂಗೆ ನಮ್ಮ ಬಗ್ಗೆ ನಾವೆಲ್ಲ ಮಾತಾಡ್ಕೋತಾ ಹೋಗ್ತೀವಿ. ಆದ್ರೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್, ನಿಮ್ಮ ಸುಪ್ತ ಮನ್ಸು ಏನಿದೆ ಅದಕ್ಕೆ ಗೊತ್ತಾಗಲ್ಲ. ನೀವು ತಮಾಷೆ ಮಾಡ್ತಿದ್ದೀರಾ ಸೀರಿಯಸ್ ಆಗಿ, ಅದು ಹೆಂಗೆ ಅಂತ ಹೇಳಿದ್ರೆ ನೀವು ಮಾಸ್ಟರ್, ಅದು ನಿಮ್ ಸ್ಲೇವ್. ನೀವ್ ಏನ್ ಆರ್ಡರ್ ಕೊಡ್ತಾ ಇರ್ತೀರ ಅದು ಮಾಡ್ತಾ ಇರತ್ತೆ. ಐ ಆಮ್ ರಿಚ್, ಐ ಆಮ್ ಅ ಬಿಲಿಯನರ್ ಅಂತ ಹೇಳ್ಕೊತಾ ಇರಿ, ಯು ವಿಲ್ ಬಿಕಮ್ ಇವೆಂಚುಯಲಿ. ಅಟ್ಲೀಸ್ಟ್ ಬಿಲಿಯನರ್ ಆಗಿಲ್ಲ ಅಂದ್ರೆ ಮಿಲಿಯನರ್. ಇದು ಹೇಗೆ ವರ್ಕ್ ಆಗುತ್ತೆ ಇದು ಸಬ್ ಕಾನ್ಶಿಯಸ್ ಅಲ್ಲಿ? ಅದನ್ನ ಹೇಳ್ತಾ ಹೋಗ್ತೀನಿ. ಸೊ ಇದಸ್ ಹೋಪನೋಪನೋ ಟೆಕ್ನಿಕ್ ಬಗ್ಗೆ ಹೇಳ್ಬೇಡ. ಸೊ ಹೋಪನೋಪನಲ್ಲಿ ಇಫ್ ಯು ವಾಂಟ್ ಯು ಟ್ರೈ ದಿಸ್. ಓಕೆ, ಎಕ್ಸಾಂಪಲ್, ಈಗ ನಾನು ವೆಯ್ಟ್ ಗೇನ್ ಆಗ್ತಾ ಇದ್ದೀನಿ ಅಂತ ತಿಳ್ಕೊಳ್ಳೋಣ. ವಾಟ್ ಆರ್ ದ ರೀಸನ್ಸ್? ಮೇ ಬಿ ಐ ಆಮ್ ಪುಟ್ಟಿಂಗ್ ಆನ್ ವೆಯ್ಟ್. ಮೇ ಬಿ
ಇರ್ರೆಗ್ಯುಲರ್ ಸ್ಲೀಪ್ ಪ್ಯಾಟ್ರನ್, ನಿದ್ದೆ ಸರಿಯಾಗಿ ಮಾಡ್ತಾ ಇರಲ್ಲ, ಆರ್ ಐ ಆಮ್ ಡೂಯಿಂಗ್ ಎಕ್ಸೆಸ್ ಎಮೋಷನಲ್ ಈಟ್. ನಾನು ಹೇಳಿದೆ ಫುಡ್ ಇಸ್ ಅನ್ ಎಮೋಷನ್. ಖುಷಿಯಾಗಿದ್ರು ನಾವು ತಿಂತೀವಿ, ದುಃಖ ಆಗಿದ್ರು ಊಟ ಮಾಡಲ್ಲ. ಪ್ರಾಣಿಗಳು ಹಾಗೆ ಅಲ್ವಾ, ಖುಷಿಯಾಗಿದ್ದಾಗ ಊಟ ಮಾಡ್ತೇವೆ, ನಾವು ಪ್ರಾಣಿಗಳ ಎಂಡ್ ಆಫ್ ದ ಡೇ. ಓಕೆ, ಸೊ ನಾವೇನ್ ಮಾಡ್ತೀವಿ, ಖುಷಿಯಾಗಿ ಯಾಕೆ ಊಟ ಮಾಡ್ತಾ ಇದ್ದೀನಿ, ಹೆಚ್ಚಾಗಿ ಊಟ ಮಾಡ್ತಾ ಇದ್ದೀನಿ, ಏನ್ ನನ್ನ ಫುಡ್ ಹ್ಯಾಬಿಟ್ಸ್ ಅಂತ ಕುತ್ಕೊಂಡಿದ್ ಮಾಡಿ. ನಂತರ ಏನ್ ಅದರ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್, ಕೆಲವು ಸರಿ ಸ್ಟ್ರೆಸ್ ಇಂದ ನಮ್ಮ ಕಾರ್ಟಿಸಾಲ್ ಲೆವೆಲ್ ಹೈ ಇದ್ದಾಗ ಕೂಡ ನಾವು ದಪ್ಪ ಆಗ್ತಾ ಹೋಗ್ತೀವಿ. ಏನಾಗಿರ್ಬೋದು ಅಂತ ಫಸ್ಟ್ ಕೂತ್ಕೊಂಡು ನಿಮ್ಮ ದೇಹನ ನಿಮ್ ಜೊತೆ ಕುತ್ಕೊಂಡು ಮಾತಾಡ್ತಾರೋ ರೀತಿ ಬರೀ ಅನಲೈಸ್ ಮಾಡಿ. ಓಕೆ, ದೆನ್ ಓಕೆ, ವಾಟ್ ಆರ್ ದ ಆಕ್ಷನ್ಸ್ ಯು ಕ್ಯಾನ್ ಟೇಕ್. ಎಕ್ಸಾಂಪಲ್, ಜಂಕ್ ತಿಂತಾ ಇದ್ರೆ ಐ ವಿಲ್ ನಾಟ್ ಈಟ್ ಆಫ್ಟರ್ 6 o'clock ಆದ್ಮೇಲೆ ಮುಟ್ಟಕ್ಕೆ ಹೋಗ್ಬಿಡಿ ಊಟ. ಓಕೆ, ಅದಾದ್ಮೇಲೆ ಅದಕ್ಕಿಂತ ಮುಂಚೆ ನಿಮ್ ಜೊತೆ ಫುಡ್ ಜೊತೆ ಇರೋ ರಿಲೇಶನ್ಶಿಪ್ ಅನ್ನು ಇಂಪ್ರೂವ್ ಮಾಡ್ಕೊತಾ ಹೋಗಿ. ಬಿಕಾಸ್ ಯು ಹೇಟ್ ಫುಡ್ ಅಂಡ್ ಆಬ್ವಿಯಸ್ಲಿ ಇಟ್ ಇಸ್ ಡೂಯಿಂಗ್ ಬ್ಯಾಕ್ ಟು ಯು. ನೀವು ದೇಹಕ್ಕೆ ಶಕ್ತಿ ಎನರ್ಜಿ ಕೊಡೋದೇ ನಿಮ್ ಫುಡ್. ಅದ್ರ ಜೊತೆ ಒಳ್ಳೆ ರಿಲೇಶನ್ಶಿಪ್ ಇಲ್ಲ ಅಂತ ಹೇಳಿದ್ರೆ ನಾನು ಸಣ್ಣ ಆಗ್ಬೇಕು, ನನ್ ಸ್ಕಿನ್, ಕೆಲವರು ತಿನ್ಬೇಕಂದ್ರೆ ಭಯ ಪಡ್ತಾರೆ, ತುಪ್ಪ ಹಾಕೊಬೇಕಂದ್ರೆ ಭಯ ಪಡ್ತಾರೆ. ಈಟ್ ವಾಟ್ ಎವರ್ ಯು ವಾಂಟ್, ಬಟ್ ಒಳ್ಳೆ ಅದಕ್ಕೆ ಸದ್ಭಾವನೆಯಿಂದ ಒಳ್ಳೆ ಫೀಲಿಂಗ್. ಇವನ್ ನೀವು ಬೋಂಡಾ ತಿಂತಾ ಇದ್ರು ದಿಸ್ ವಿಲ್ ಮೇಕ್ ಮಿ ಥಿನ್, ಇದು ನನ್ನ ಸಣ್ಣ ಮಾಡತ್ತಂತಾನೆ ತಿನ್ನಿ. 10 kg ಏರೋದ್ರಲ್ಲಿ 1-2 kg ಏರ್ತೀರ. ಯಾಕಂತ ಹೇಳಿದ್ರೆ ಯು ಆರ್ ಪುಟ್ಟಿಂಗ್ ಗುಡ್ ವೈಬ್ರೇಷನ್ ಟು ಇಟ್, ಗುಡ್ ಎನರ್ಜಿ ಟು ಇಟ್. ಆ ಶಕ್ತಿ ಈಗ ನಾವು ಫಸ್ಟ್ ಗೆ ಸ್ಟಾರ್ಟ್ ಮಾಡುವಾಗ ನಾನು ನೀರಿಗೆ ಒಳ್ಳೆ ಎನರ್ಜಿ ಹಾಕ್ಬಿಟ್ಟು ಕೊಟ್ಟೆ, ಯು ಫೆಲ್ಟ್ ದಿ ಡಿಫರೆನ್ಸ್ ಅಲ್ಲ. ಫುಡ್ ಎಕ್ಸಾಕ್ಟ್ಲಿ, ಫುಡ್ಗೆ ಎನರ್ಜಿ ಚೇಂಜ್ ಮಾಡಿ. ಯಾರೇ ಅಡ್ಗೆ ಮಾಡಿರ್ಲಿ, ಎಲ್ಲೇ ಹೋಗಿರ್ಲಿ, ಆ 2 ನಿಮಿಷ ಕೂತ್ಕೊಂಡು ಆ ಎನರ್ಜಿ ಹಾಕಿ. 2 ನಿಮಿಷನೂ ಬೇಡ, 10 seconds. ಈ ಊಟ ನಮಗೆ ಹೆಲ್ತ್ ಕೊಡುತ್ತೆ, ಅಷ್ಟು ಮಾಡಕ್ಕಾಗಲ್ಲ. ಈ ಊಟ ನಮಗೆ ಒಳ್ಳೇದು ಮಾಡುತ್ತೆ. ಆಮೇಲೆ ಯಾಕೆ ಬಿಫೋರ್ ಯು ಸ್ಲೀಪ್ ಮಿನಿಮಮ್ 21 times ಐ ಆಮ್ ಸಾರಿ. ಯಾಕಂತ ಹೇಳಿದ್ರೆ ಯು ಹ್ಯಾವ್ ಬೀನ್ ವೆರಿ ಹಾರ್ಶ್ ಆನ್ ಯುವರ್ ಸೆಲ್ಫ್. ನಿಮಗೆ ಬೇರೆಯವ್ರು ಹಾರ್ಶ್ ಆಗಿರೋದಿರ್ಲಿ, ಯು ಹ್ಯಾವ್ ಡನ್ ರಾಂಗ್ ಟು ಯುವರ್ ಸೆಲ್ಫ್. ಐ ಆಮ್ ಸಾರಿ. ಮೇ ಬಿ ನಾನು ಕುಡಿತಾ ಇರ್ಬೋದು, ಎಕ್ಸೆಸ್ ಆಗಿ ಫುಡ್ ನಾನ್ ವೆಜ್ ತಿಂತಾ ಇರ್ಬೋದು, ಏನೇ ವಾಟ್ ಎವರ್ ಐ ಹ್ಯಾವ್ ಡನ್ ಹಾರ್ಶ್. ಯಾಕಂದ್ರೆ ಭಗವಂತ ಕೊಟ್ಟಿರೋ ಫಸ್ಟ್ ಗಿಫ್ಟ್ ನಿಮ್ಗೆ ಏನು ಅಂತ ಹೇಳಿದ್ರೆ ನಿಮ್ಮ ಬಾಡಿ. ಎಷ್ಟೋ ಜನ ಹುಟ್ತಾನೆ ಅಂಗವಿಕಲರಾಗ್ಬಿಟ್ಟಿರ್ತಾರೆ, ಒಂದ್ ಕಣ್ಣಿರಲ್ಲ, ಕೈ ಇರಲ್ಲ. ಅಂತದ್ರಲ್ಲಿ ಯು ಆರ್ ಗಾಡ್ಸ್ ಫೇವ್ರೆಟ್ ಚೈಲ್ಡ್. ಎಲ್ಲಾನು ಕೊಟ್ಟು ಭಗವಂತ ನಿಮ್ನ ಕಳಿಸಿದಾನೆ ಅಂದ್ಮೇಲೆ ಅವ್ನ್ ಹಿಂಗ ನಿಮ್ಮ ಬಾಡಿನ ಕೊಟ್ಟಿದ್ದಾನೆ, ಹಂಗ ವಾಪಸ್ ಕೊಡೋದು ನಿಮ್ಮ ಜವಾಬ್ದಾರಿ, ಕರ್ಮ ಆಯ್ತಾ. ಸೊ ಹಾಗಾಗಿ ಟೆಲ್ ಯುವರ್ ಸೆಲ್ಫ್ ಐ ಆಮ್ ಸಾರಿ, ಪ್ಲೀಸ್ ಹೋಗಿವಿ, ನನ್ನನ್ನು ಕ್ಷಮಿಸು, ನಾನು ನಿನಗೆ ಹಾರ್ಶ್ ಆಗಿದ್ದೆ. ಮೇ ಬಿ ನಿಂಗೆ ಬೇಕಾಗಿರೋ ಊಟ ಕೊಟ್ಟಿಲ್ಲ, ಬೇಬಿ ನಾನು ನಿನ್ನ ಬಗ್ಗೆ ಸರಿಯಾಗಿ ತಗೋಬೇಕಾಗಿರೋ ಕಾಳಜಿ ತಗೊಂಡಿಲ್ಲ. ಓಕೆನಾ. ಆಮೇಲೆ ನಾನು ಹೇಳ್ತೀನಿ, ವರ್ಕೌಟ್ ಅನ್ನೋದು ಇಟ್ಸ್ ನಾಟ್ ಫಾರ್ ಯುವರ್ ಓನ್ಲಿ ಫಿಸಿಕಲ್, ಫಾರ್ ಮೆಂಟಲ್ ಹೆಲ್ತ್. ಐ ಟೆಲ್ ಯು ಮಲ್ಟಿಪಲ್ ಬೆನಿಫಿಟ್ಸ್ ಇದೆ ಜಿಮ್ ಮಾಡೋದ್ರಿಂದ. ಎಷ್ಟೋ ಸತಿ ನಿಮಗೆ ಬೇಜಾರಾಗಿರ್ಲಿ, ಅಸಹಾಯಕತೆ ಇರಲಿ, ಮುಂದೆ ನನ್ನ ಜೀವನದಲ್ಲಿ ಏನ್ ಮಾಡ್ಬೇಕಪ್ಪ ಅಂತ ಯಾವಾಗ ನಿಮ್ಗೆ ಗುರಿ ಇರಲ್ವೋ, ಪುಟ್ ಆಲ್ ದಟ್ ಫೋಕಸ್ ಎನರ್ಜಿ ಆನ್ ಯುವರ್ ಸೆಲ್ಫ್. ಖಂಡಿತವಾಗ್ಲೂ ನಿಮ್ಗೆ ಆ ಎನರ್ಜಿ ಶಿಫ್ಟ್ ಆಗುತ್ತೆ. ನಿಮಗೆ ಏನ್ ಮಾಡ್ಬೇಕು ಅನ್ಸುತ್ತೋ ಅದ್ರ ಬಂದೇ ಬರುತ್ತೆ. ಆತ್ಮದಲ್ಲೇ ಪರಮಾತ್ಮ ಇದ್ದಾನೆ ಅಂತ ಹೇಳ್ತಾನೆ. ನಿನ್ನನ್ನು ನೀನ್ ಯಾವಾಗ ಚೆನ್ನಾಗಿ ನೋಡ್ಕೋತೀಯೋ, ನಿನಗೇನ್ ಬೇಕೋ ಎಲ್ಲವನ್ನು ನೀನ್ ತಗೊಳ್ಳೋ ಶಕ್ತಿ ನಿನಗಿದೆ. ನಿನ್ನ ಜೀವನದಲ್ಲಿ ನೀನ್ ಏನ್ ಬೇಕು, ನೀವ್ ನೋಡಿ ಮೋಸ್ಟ್ ಸಕ್ಸಸ್ಫುಲ್ ಪೀಪಲ್ ಆರ್ ಫಿಟ್ಟೆಸ್ಟ್. ನಾನು ಇದುವರೆಗೂ ಎಷ್ಟೋ ಜನ ನನ್ನ ಹತ್ರ ಬಂದಿದ್ದಾರೆ, ಮೇ ಬಿ ಅಲ್ಲಿ ಇಲ್ಲಿ ಒಂದು ಲವ್ ಬ್ರೇಕಪ್ಗೆ ಇದುವರೆಗೂ ನಾನು ಒಂದು ಜಿಮ್ ಟ್ರೈನರ್ನ ಡಿಪ್ರೆಷನ್ಗೆ ಹ್ಯಾಂಡಲ್ ಮಾಡಿಲ್ಲ. ಹೋಗೋದಿಲ್ಲ ಡಿಪ್ರೆಷನ್. ಯಾಕೆ ಗೊತ್ತಾ, ನಿಮ್ಮ ಆರಾ ಅನ್ನೋದೇ ಫಸ್ಟ್. ಯಾವತ್ತೇ ನಮಗೆ ಫಿಸಿಕಲಿ ಕಾಯಿಲೆ ಬರೋಕ್ಕಿಂತ ಮೆಂಟಲಿ ನಮಗೆ 3 ಬಾಡಿ ಇರುತ್ತೆ. ಓಕೆ, ಒನ್ ಇಸ್ ಯುವರ್ ಎಮೋಷನಲ್ ಬಾಡಿ, ಒನ್ ಇಸ್ ಯುವರ್ ಫಿಸಿಕಲ್ ಬಾಡಿ ಆ್ಯಂಡ್ ಯುವರ್ ಮೆಂಟಲ್ ಬಾಡಿ. ಓಕೆ, ಸೊ ಏನಂತ ಹೇಳಿದ್ರೆ ಎಮೋಷನಲ್ ಬಾಡಿ ಅಂತ ಹೇಳಿದ್ರೆ, ಈಗ ನನಗೆ ಈ ಊಟ ಇಷ್ಟ, ಓಕೆ, ಅಥವಾ ಒಂದು ಸಾಂಗ್ ಇಷ್ಟ ಇರುತ್ತೆ. ನಾನು 100 ಸತಿ ಕೇಳ್ತೀನಿ, ಅದೇ 6 ತಿಂಗಳು ಬಿಟ್ಟು ನೀನು ಹಾಡೋಕೆ ಏನಾದ್ರು ಹಾಕ್ಬೇಡ ಅಂತ. ಒಂದು ವ್ಯಕ್ತಿ ಇಷ್ಟ ಇರ್ತಾರೆ, ತುಂಬಾ ಇಷ್ಟ ಇರ್ತಾರೆ, ದಿನ ಮಾತಾಡ್ಬೇಕು. ಅದು ಒಂದು ಪಾಯಿಂಟ್ ಆಫ್ ಟೈಮ್ ಆಗುತ್ತೆ, ಅವ್ರು ಕಾಲ್ ಮಾಡಿದ್ರೆ ನಿಮ್ಗೆ ಎಷ್ಟು ಇರಿಟೇಟ್ ಆಗ್ತಾ ಹೋಗುತ್ತೆ. ಯುವರ್ ಎಮೋಷನ್ಸ್ ವೇರಿ. ಓಕೆ, ಎಮೋಷನ್ಸ್ ಆರ್ ನಾಟ್ ಸ್ಟಾಗ್ನೆಂಟ್. ಇಫ್ ಯು ಆರ್ ಹೇಟಿಂಗ್ ಸಮ್ಮನ್, ದೇರ್ ಇಸ್ ಅ ಚಾನ್ಸ್ ಯು ವಿಲ್ ಲವ್ ದೆಮ್. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಫಿಸಿಕಲ್ ಬಾಡಿ. ಇಲ್ಲಿ ನಾನು ಕೂತ್ ಮಾತಾಡ್ತಾ ಇದ್ದೀನಿ, ನನ್ನ ಕೂದಲು ಬೆಳೀತಾ ಇರ್ಬೋದು, ನನ್ನ ಸ್ಕಿನ್ ಏಜ್ ಆಗ್ತಾ ಇರ್ಬೋದು, ನನ್ನ ದೇಹ ಏಜ್ ಆಗ್ತಾ ಇರ್ಬೋದು. ಪ್ರತಿ ಒಂದೊಂದು ಸೆಕೆಂಡ್ ಕೂಡ ನಮ್ಮ ದೇಹದಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ. ಫಿಸಿಕಲ್ ಬಾಡಿ ನಾವು ಚಿಕ್ಕ ವಯಸ್ಸಿದ್ದಾಗ ಹಿಂಗೆ ಇವಾಗಿಲ್ಲ, ವಿ ಹ್ಯಾವ್ ಟ್ರಾನ್ಸ್ಫಾರ್ಮ್ಡ್ ಅವರ್ ಸೆಲ್ಫ್. ಸೊ ಈ ಫಿಸಿಕಲ್ ಬಾಡಿಲಿ ಚೇಂಜಸ್ ಇರುತ್ತೆ. ಮೆಂಟಲ್ ಬಾಡಿ ಇಸ್ ಸಮಥಿಂಗ್ ವಿ ಸ್ಪೋಕ್ ಅಬೌಟ್ ಚೈಲ್ಡ್ಹುಡ್ wounds, ಚೈಲ್ಡ್ಹುಡ್ ಟ್ರಾಮಾ. ಆ ಮೆಂಟಲ್ ಬಾಡಿಯಿಂದ ಆಚೆ ಹೋಗೋದು ತುಂಬಾ ಕಷ್ಟ ಆಗುತ್ತೆ. ಸೊ ನಮ್ಮ ಫಸ್ಟ್ ಸಿಕ್ ಆಗಿರ್ಬೋದು, ಇಲ್ನೆಸ್ ಆಗಿರ್ಬೋದು, ಅದು ಬರೋದು ನಮ್ಮ ಮೆಂಟಲ್ ಹೆಲ್ತ್ಗೆ. ಮೆಂಟಲ್ ಬಾಡಿ ಫಸ್ಟ್ ಅಲ್ಲಿಂದ ಬಂದು ನೆಕ್ಸ್ಟ್ ಫಿಸಿಕಲ್ ಬಾಡಿಗೆ ಬರುತ್ತೆ. ಸೊ ಹಾಗಾಗಿ ಆಲ್ವೇಸ್ ಬಿ ನೈಸ್ ಟು ಯುವರ್ ಸೆಲ್ಫ್.
ಸೊ ಆಸ್ಕ್ ಯುವರ್ ಸೆಲ್ಫ್, ಪ್ಲೀಸ್ ಫಾರ್ಗಿವ್ ಮೀ, ಐ ಲವ್ ಯು. ಲವ್ ಅನ್ನೋದು ಎಷ್ಟು ಸ್ಟ್ರಾಂಗ್ ವೈಬ್ರೇಷನ್. ವೆನ್ ಸಮನ್ ಟೆಲ್ಸ್ ಯು ಐ ಲವ್ ಯು, ಹೌ ಡು ಯು ಫೀಲ್? ಎಷ್ಟೋ ಜನ ನಂಗೆ ಬಂದು ಹೇಳ್ತಾರೆ, ಮೇಡಮ್ ನನ್ನ ಗಂಡ ನಂಗೆ ಒಂದು ದಿನ ಲವ್ ಯು ಅಂತ ಹೇಳಲ್ಲ. ಅರೆ ಅವ್ರು ಹೇಳೋದಿರ್ಲಿ, ನಿಮಗೆ ನೀವು ಯಾವಾಗ, ವೆನ್ ಡಿಡ್ ವಾಸ್ ದ ಲಾಸ್ಟ್ ಟೈಮ್ ಯು ಸೆಡ್ ಲವ್ ಯು ಟು ಯುವರ್ ಸೆಲ್ಫ್? ದೇ ಆರ್ ಸೋ ಹಾರ್ಶ್ ಆನ್ ಯುವರ್ ಸೆಲ್ಫ್. ಯು ಆರ್ ನಾಟ್ ಲವಿಂಗ್ ಯುವರ್ ಸೆಲ್ಫ್, ಹೌ ಡು ಯು ಎಕ್ಸ್ಪೆಕ್ಟ್ ಅದರ್ ಪರ್ಸನ್ ಟು ಲವ್ ಯು? ನಿಮ್ಮನ್ನ ನೀವು ಪ್ರೀತಿಸ್ಕೊಳ್ದೇ ಇರುವಾಗ ಬೇರೆ ವ್ಯಕ್ತಿ ನಿಮ್ಮನ್ನ ಪ್ರೀತಿಸು ಅಂತ ಹೆಂಗೆ ಕೇಳಕ್ ಸಾಧ್ಯ? ನೀನೇ ನನಗೆ ಕೈಂಡ್ ಆಗಿಲ್ಲ. ಸೊ ನಾನು ಯಾವಾಗಲೂ ಹೇಳ್ತೀನಿ, ಸೆಲ್ಫ್ ಲವ್ ಇಸ್ ದ ಸ್ಟ್ರಾಂಗೆಸ್ಟ್ ಫಾರ್ಮ್ ಆಫ್ ಲವ್. ದೇವ್ರು ನಿಮ್ಮನ್ನ ಯಾರನ್ನೂ ನೋಡ್ಕೊಂತ ಕಳ್ಸಿಲ್ಲ. ಎಲ್ರಿಗೂ ಅವ್ರವ್ರನ್ನ ಬದುಕಿಸೋ ಶಕ್ತಿ ಇದೆ, ಅವ್ರವ್ರನ್ನ ಬದುಕಿಸ್ಕೋಬಹುದು. ಇವಾಗ ನೀವು ಯಾರಿಲ್ಲ ಅಂದ್ರೆ ಬದುಕ್ಬೋದಲ್ವಾ? ನಿಜ ಅಲ್ವಾ? ವಾಸ್ತವ ಅಲ್ವಾ? ಅಲ್ವಾ? ಸೊ ನಿಮ್ಮನ್ನ ನೀವು ಬದಲಾಯಿಸ್ಕೊಳ್ಳಿ ಫಸ್ಟ್. ನಾವೇನ್ ಮಾಡ್ತೀವಿ, ಬೇರೆಯವ್ರನ್ನ ಕಂಟ್ರೋಲ್ ಮಾಡಕ್ಕೆ, ಬೇರೆಯವ್ರನ್ನ ಬದಲಾಯಿಸಕ್ ಹೋಗ್ತೀವಿ. ಸೊ ಚೇಂಜ್ ಮಾಡಕ್ ಹೋಗ್ತೀವಿ. ಇಟ್ಸ್ ನಾಟ್ ಪಾಸಿಬಲ್. ನಮ್ಮನ್ನೇ ನಾವು ಬದಲಾಯಿಸ್ಕೊಳಕ್ಕಾಗಲ್ಲ, ಬೇರೆಯವ್ರನ್ನ ಬದಲಾಯಿಸಕ್ ಸಾಧ್ಯನಾ? ಸೊ ಟೆಲ್ ಐ ಲವ್ ಯು ಟು ಯುವರ್ ಸೆಲ್ಫ್ ಅಂಡ್ ಥ್ಯಾಂಕ್ ಯು. ವೈ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಭಗವಂತ ನಿನ್ಗೆ ಇಷ್ಟೆಲ್ಲ ಕೊಟ್ಟಿದ್ದಾನೆ ಅಲ್ವಾ? ಅಂಡ್ ಯು ಆರ್ ಬೀನ್ ಕೈಂಡ್ ಟು ಯುವರ್ ಸೆಲ್ಫ್, ಸೇ ಥ್ಯಾಂಕ್ ಯು. ದಿಸ್ 4 phrases is magical. At least 11 times or 21 times tell it to yourself. And if you have a breakup, ಯಾವ್ದಾದ್ರು ಒಂದು ರಿಲೇಶನ್ಶಿಪ್ ನೀವು ಸರಿ ಮಾಡ್ಕೋಬೇಕು ಅಂತಂದ್ರೆ 1 not 8 times, ಆಯ್ತಾ? ಆ ವ್ಯಕ್ತಿ ನಿಮ್ಮ ಮುಂದೆ ಕೂತಿದ್ದಾರೆ ಅಂತ, ಓಕೆ, ಹಾರ್ಟ್ ಟು ಹಾರ್ಟ್ ಒಂದು ಕಾರ್ಡ್ ಇರುತ್ತಲ್ಲ, ಟೆಲ್ 1 not 8 times ಮಲ್ಗಕ್ಕಿಂತ ಮುಂಚೆ. ಇಫ್ ಯು ಕೆನ್ ನಾಟ್ ಟೆಲ್ 1 not 8 times, at stretch. ಬೆಳಗ್ಗೆ ಒಂದು 30 times, ಮಧ್ಯಾಹ್ನ ಒಂದು 30 times, ಈವ್ನಿಂಗ್ ಒಂದು 30 times. ಟೆಲ್ ಐ ಲವ್ ಯು, ಸಾರಿ, ಪ್ಲೀಸ್ ಫಾರ್ಗಿವ್ ಮಿ, ಥ್ಯಾಂಕ್ ಯು. ಈವನ್ ಇಫ್ ಯು ಹೇಟ್ ದಟ್ ಪರ್ಸನ್, ಸೇ ಐ ಲವ್ ಯು. ಬಿಕಾಸ್ 2 ಗಂಟು ಸ್ಟ್ರಾಂಗ್ ಆಗಿದೆ ಅಂತ ಹೇಳಿದ್ರೆ 1 ಗಂಟು ಬಿಚ್ಚಿದ್ರು ಕೂಡ ಇನ್ನೊಂದು ಗಂಟು ಸಡಿ ಇವಾಗ ಆಚೆ ಬಂದ್ಬಿಡುತ್ತೆ. ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮಿ, ಐ ಲವ್ ಯು, ಥ್ಯಾಂಕ್ ಯು. ಇಟ್ಸ್ ಕಾಲ್ಡ್ Ho'oponopono technique. It is magical. Trust me, it is magical. So 1 not 8 times per day. ಯಾರಾದ್ರೂ ನಿಮ್ಮನ್ನ ಬಿಟ್ಟು ಹೋಗಿದ್ರೆ, ಯು ವಾಂಟ್ ರೀಕನ್ಸಿಲಿಯೇಷನ್ ವಾಪಸ್ or ಬರಬೇಕು to ಅಂದ್ರೆ heal the relationship. ಮಾಡಿ, ಇದನ್ನ ಟ್ರೈ ಮಾಡಿ. ಈವನ್ ನಿಮ್ಮ ಪೇರೆಂಟ್ಸ್ ನೀವು ಮಾಡ್ಬೋದು. ಯಾಕೆ ಅಂತ ಹೇಳಿದ್ರೆ, ಈಗ ನಾವು ಇನ್ನರ್ ಚೈಲ್ಡ್ ವುಂಡ್ ಬಗ್ಗೆ ಮಾತಾಡಿದ್ವಿ, ಆಯ್ತಾ? ಇನ್ಸೆಕ್ಯೂರಿಟಿ ಬಗ್ಗೆ ಮಾತಾಡಿದ್ವಿ, ಫಿಯರ್ ಆಫ್ ಅಬ್ಯಾಂಡ್ಮೆಂಟ್, ಇದೆಲ್ಲ ಕೂಡ ಚೈಲ್ಡ್ಹುಡ್ ವುಂಡ್ಸ್. ನಿಮ್ಮ ತಂದೆ ತಾಯಿ ಗೊತ್ತಿದ್ದೋ ಗೊತ್ತಿಲ್ದೇನೋ, ಕೆಲವರು ಪೇರೆಂಟ್ಸ್ ನೀವು ನೋಡಿರ್ಬೋದು, ಹೊಡೆದು ಮಕ್ಕಳನ್ನ ಮಂಡು ಮಾಡಿರೋರು. ಗೊತ್ತಿಲ್ಲದೆ ಎಷ್ಟೋ ಜನ ಹೆಣ್ಮಕ್ಳಿಗೆ ತಂದೆ ತಾಯಿ ಹೊಡೆದಿರ್ತಾರೆ, ಗಂಡ ಕೂಡ ಅಬ್ಯೂಸರ್ ಆಗಿರ್ತಾರೆ. ಅಂಡ್ ದೇ ವಿಲ್ ಟೇಕ್ ಇಟ್. ಯಾಕಂತ ಹೇಳಿದ್ರೆ ದೇ ಫೀಲ್ ದಟ್ ಇಸ್ ಸೇಫ್. ಅಮ್ಮ ಬೈತಾನೆ ಇರೋರು, ನಿಂದಿಸ್ತಾ ಇರೋರು, ಹೆಂಡತಿ ಅಂತವಳೆ ಸಿಗ್ತಾಳೆ, ಯಾವಾಗೂ ಚಿಟಪಿಟ ಅಂತ ಇರೋದು, ಗೊಣಗ್ತಾ ಇರೋದು, ಬೈತಾ ಇರೋದು, ನಿಂದಿಸ್ತಾ ಇರೋದು. ಅಂಡ್ ಹಿ ವಿಲ್ ಟೇಕ್ ಇಟ್ ಬಿಕಾಸ್ ಹಿ ಫೀಲ್ಸ್ ದಟ್ ಇಸ್ ಸೇಫ್, ದೋ ಹಿ ನೋಸ್ ಇಟ್ ಇಸ್ ಟಾಕ್ಸಿಕ್. ಅಂಡ್ ಇಟ್ ಇಸ್ ನಾರ್ಮಲ್. ಇಟ್ ಇಸ್ ನಾರ್ಮಲ್, ಪರವಾಗಿಲ್ಲ. ಯಾಕಂದ್ರೆ ಐ ಫೀಲ್ ದಟ್ ಇಸ್ ಸೇಫ್. ಅಂಡ್ ಐ ನೋ ಐ ಆಮ್ ಗೋಯಿಂಗ್ ಥ್ರೂ ಲಾಟ್ ಆಫ್ ಸ್ಟ್ರೆಸ್, ಮೆಂಟಲ್ ಹೆಲ್ತ್ ಇಂಬ್ಯಾಲೆನ್ಸ್ ಆಗ್ತಾ ಇದೆ. ಐ ನೋ ವಾಟ್ ಐಮ್ ಗೋಯಿಂಗ್ ಥ್ರೂ, ಬಟ್ ಐ ಆಮ್ ಸ್ಟಿಲ್ ಟೇಕಿಂಗ್ ಇಟ್. ಸೊ it is important. So do Ho'oponopono to your parents. ಅಂಡ್ ತುಂಬಾ ಜನ ಇವಾಗ ಎಲ್ಲರೂ ಕಾಮನ್ ಆಗಿ ಫೇಸ್ ಮಾಡ್ತಿರ್ತಕ್ಕಂಥ ಒಂದು ದೊಡ್ಡ ಪ್ರಾಬ್ಲಮ್ ಅಬೌಟ್ ಮೆಂಟಲ್ ಹೆಲ್ತ್ ಏನು ಅಂದ್ರೆ ಡಿಪ್ರೆಷನ್. ಮುಂಚೆ ಕೆಲವರು ಅಡ್ರೆಸ್ ಮಾಡ್ತಿರ್ಲಿಲ್ಲ, ಆಮೇಲೆ ಈಗ ಯಾರು ದೊಡ್ಡ ಫಿಲ್ಮ್ ಸ್ಟಾರ್ಸ್ ಇಂದ ಹಿಡಿದು ದೀಪಿಕಾ ಪಡ್ಕೋಣೆ ಇಂದ ಹಿಡಿದು ತುಂಬಾ ಜನ ಬಂದು ಓಪನ್ ಅಪ್ ಹೇಳಿದ್ರು, ಲೈಕ್ ಓಪನ್ ಅಪ್ ಆದ್ರು, ಡಿಪ್ರೆಷನ್ ಅಲ್ಲಿ ಇದ್ವಿ, ಅದರಿಂದ ಹೆಂಗ್ ಹೊರಗೆ ಬಂದ್ವಿ, ಕ್ಲಿನಿಕಲ್ ಡಿಪ್ರೆಷನ್ ಅದು ಇದು ಆ ತರದೆಲ್ಲ. ಇವಾಗಲೂ ಎಷ್ಟೋ ಜನ ಈ ಪಾಡ್ಕಾಸ್ಟ್ ನೋಡ್ತಾರೆ. ನನಗೆ ಇಂಡಿವಿಜುವಲ್ ಆಗಿ ಇನ್ಸ್ಟಾಲ್ ತುಂಬಾ ಜನ DM ಮಾಡ್ತಾರೆ, ನಾನು ಸಾಯ್ಬೇಕು ಅಂತಿದ್ದೀನಿ, ನನ್ನ ಜೀವನ ಬೇಡ, ಅಥವಾ ಈ ಸಮಸ್ಯೆ ಇದೆ, ಆ ಸಮಸ್ಯೆ ಇದೆ, ನಂದು ಕೊನೆ ದಿನ, ಅದು ಇದು ಅಂತೆಲ್ಲ ಕಳಿಸ್ತಾರೆ. ಆಯ್ತಾ? ಈಸ್ ಇಟ್ ಬಿಕಾಸ್ ಕೆಮಿಕಲಿ ಬಾಡಿಲಿ ಏನೋ ರಿಯಾಕ್ಷನ್ ಆಗ್ತಿರೋದ್ರಿಂದ ಆ ಡಿಪ್ರೆಷನ್ ಫೇಸ್ ಅಲ್ಲಿ ಇದಾರ, ಅಥವಾ ಎಮೋಷನಲಿ ತುಂಬಾ ಡ್ಯಾಮೇಜ್ ಆಗಿರೋದಕ್ಕೆ ಹಂಗ ಆಗ್ತಿದ್ಯಾ? ಇದನ್ನ ಹೆಂಗ್ ಟ್ಯಾಕಲ್ ಮಾಡ್ಬೋದು? ಒಂದೊಂದ್ಸತಿ ಏನಾಗುತ್ತೆ ಅಂತ ಹೇಳಿದ್ರೆ, 1 ದಿನ ಬೇಜಾರಾಗ್ತಾ ಇರುತ್ತೆ, 2 ದಿನ ಬೇಜಾರಾಗುತ್ತೆ, ಮೇ ಬಿ 3ನೇ ದಿನನೂ ಆಗುತ್ತೆ. ನಮಗೆ ನಾವೇ ಡಿಪ್ರೆಷನ್ ಅಂತ ಟ್ಯಾಗ್ ಕೊಟ್ಬಿಡ್ತೀವಿ. ಮೇ ಬಿ ಯು ಮೈಟ್ ಬಿ ಗೋಯಿಂಗ್ ಥ್ರೂ PMS ಆರ್ ವೆದರ್ ಗ್ಲೂಮಿ ಇರುತ್ತೆ, ಸ್ಯಾಡ್ ಅಂತ ಹೇಳ್ತಾರೆ, ಸೀಸನಲ್ ಅಫೆಕ್ಟಿವ್ ಡಿಸಾರ್ಡರ್ ಅಂತ, ಅದಾಗಿರ್ಬೋದು. ಆಯ್ತಾ? ಇಲ್ಲಾಂದ್ರೆ ವಿಟಮಿನ್ D ಡೆಫಿಷಿಯನ್ಸಿ ಇದ್ರೂ ಕೂಡ ಇಟ್ ಮಿಮಿಕ್ಸ್ ಡಿಪ್ರೆಷನ್. ಫೈಂಡ್ ಔಟ್ ದ ರೂಟ್ ಕಾಸ್, ಗೋ ಟು ಅ ಥೆರಪಿಸ್ಟ್. ನಮಗೆ ಕೈಕಾಲು ನೋವು ಬಂದ ತಕ್ಷಣ ಡಾಕ್ಟರ್ ಹತ್ರ ಹೋಗ್ಬಿಡ್ತೀವಿ, ಎದೆ ಒತ್ತ ತಕ್ಷಣ. ಇವತ್ತು ಪ್ಯಾನಿಕ್ ಅಟ್ಯಾಕ್ ಮಿಮಿಕ್ಸ್ MI, ಕರೆಕ್ಟ್, ತಕ್ಷಣ ಡಾಕ್ಟರ್ ಹತ್ರ ಹೋಗ್ಬಿಡ್ತೀವಿ. ವೈ ನಾಟ್ ಟೇಕ್ ಯುವರ್ ಮೆಂಟಲ್ ಹೆಲ್ತ್ ಸೀರಿಯಸ್ಲಿ? ಇವತ್ತು ನಾನು ಒಡವೆ ಹಾಕಿದ್ದೀನಿ, ಸೀರೆ ಹಾಕಿದ್ದೀನಿ, ಇಫ್ ಐ ಆಮ್ ನಾಟ್ ಹ್ಯಾಪಿ, ವಾಟ್ ಇಸ್ ದ ಯೂಸ್? ಇಫ್ ಯು ಡೋಂಟ್ ಹ್ಯಾವ್ ಗುಡ್ ಕನೆಕ್ಷನ್, ನಿಮ್ಮ ಜೊತೆ ನಿನಗೆ ಒಂದು ಒಳ್ಳೆ ಸಂಬಂಧ ಇಲ್ಲ ಅಂತ ಹೇಳಿದ್ರೆ, ಯಾರ ಜೊತೆನೂ ತಿಪ್ಪರ್ಲಾಗ ಹಾಕಿದ್ರು ನೀವು ರಿಲೇಶನ್ಶಿಪ್ ಅಲ್ಲಿ ಚೆನ್ನಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಗೊತ್ತಾ?
ನನ್ನ ಜೊತೆ ನನ್ ಏನ್ ಸಂಬಂಧ ಇರುತ್ತೋ ನಾನು ಇನ್ನೊಂದು ವ್ಯಕ್ತಿ ಹತ್ರ ಆ ಸಂಬಂಧವನ್ನ ರಿಫ್ಲೆಕ್ಟ್ ಮಾಡ್ತೀನಿ. ಎಕ್ಸಾಂಪಲ್ ಯಾರೋ ಬರ್ತಾರ, ನಮಸ್ಕಾರ ಮೇಡಮ್ ಅದೇ ಹೋಗ್ರಿ ಆ ಕಡೆ ಅಂತ. ನನಗೆ ಕೋಪ ಇದ್ರೆ ನಾನು ಅದನ್ನೇ ತೋರಿಸ್ತೀನಿ. ಕರೆಕ್ಟ್. ವೆನ್ ಯು ಓಪನ್ ಅ ಫ್ಲವರ್ ಬಾಕ್ಸ್, ಏನ್ ಸ್ಮೆಲ್ ಬರುತ್ತೆ? ಹೂವಿನ ಸ್ಮೆಲ್ ಬರುತ್ತೆ. ವೆನ್ ಯು ಓಪನ್ ಅ ಗಾರ್ಬೇಜ್ ಸ್ಮೆಲ್ ಕಮ್ಸ್. ನಿಮ್ಮ ಮನಸ್ಸು ಏನಾಗಿರುತ್ತೆ, ನಿಮ್ ಬಾಯಿ ಅದಾಗಿರುತ್ತೆ. ಕರೆಕ್ಟ್. ಸೊ ನಿಮ್ ಜೊತೆ ಇರೋ ರಿಲೇಶನ್ಶಿಪ್ ಇದೆಯಲ್ಲ, ಅದನ್ನ ಸರಿಪಡಿಸ್ಕೊಳ್ಳಿ, ಆಮೇಲೆ ಎಲ್ಲಾ ರಿಲೇಶನ್ಶಿಪ್ ಸರಿ ಹೋಗುತ್ತೆ. ಓಕೆ, ಇಟ್ ಈಸ್ ಈಸಿ ಟು ಫೋಕಸ್ ಆನ್ ಯೋರ್ ಸೆಲ್ಫ್, ವರ್ಕ್ ಆನ್ ಯೋರ್ ಸೆಲ್ಫ್, then it is easier to have beautiful relationship with everyone. ಸೊ ಹಾಗಾಗಿ ನಿಮ್ ಜೊತೆ ನೀವು ಒಂದು ಸಂಬಂಧವನ್ನ ಚೆನ್ನಾಗಿ ಇಟ್ಕೊಳ್ಳಿ. ಆಮೇಲೆ ಡಿಪ್ರೆಷನ್ ಅಂತ ನಿಮಗೆ ನೀವು ಹೆಸರು ಕೊಟ್ಕೊಬಿಡಿ. ಇಫ್ ಯು ಫೀಲಿಂಗ್ ಲೋ, ಗಿವ್ ಯೋರ್ ಸೆಲ್ಫ್ ಒನ್ ಡೇ. ಇವಾಗ ಹೆಂಗೆ ಹುಷಾರಾಗಿಲ್ದಾಗ ಮೈ ದೇಹಕ್ಕೆ 1-2 ದಿನ ಬಿಟ್ಬಿಡಿ, ನಂಗೆ ಯಾರು ಡಿಸ್ಟರ್ಬ್ ಮಾಡ್ಬೇಡ್ರಪ್ಪ, ಫೋನ್ ಆಫ್ ಮಾಡಿಟ್ಬಿಡಿ. ಮತ್ತೇನ್ ಗೊತ್ತಾ, ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಸುಪ್ತ ಮನಸ್ಸು ತುಂಬಾನೇ ಆಕ್ಟಿವ್ ಆಗಿರುತ್ತೆ. ತುಂಬಾನೇ, ಎಷ್ಟು ಬ್ಯೂಟಿಫುಲ್ ಆಗಿ ನೀವು ಏನ್ ಬೇಕಾದ್ರೂ ನಿಮ್ ಲೈಫಲ್ಲಿ ಮ್ಯಾನಿಫೆಸ್ಟ್ ಮಾಡ್ಬೋದು ಗೊತ್ತಾ. ಅದ್ ಬಿಟ್ಬಿಟ್ಟು ಫಸ್ಟ್ ಕೆಲಸ ನಾವೇನ್ ಮಾಡ್ತೀವಿ, ಮೊದಲಾದ ದೇವ್ರು ನೋಡ್ತಾ ಇದ್ವಿ, ಏನೋ ಒಂದು ಶ್ಲೋಕ ಹೇಳ್ಕೊಟ್ಟಿರೋರು, ಕರಾಗ್ರೇ ವಸತೆ ಲಕ್ಷ್ಮೀ ಕರ ಮಧ್ಯೆ ಸರಸ್ವತಿ ಕರ ಸಿಂಧು ಏನು ಕರಾಗ್ರೇ ವಸತೆ ಲಕ್ಷ್ಮೀ ಕರ ಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತೆ ಗೌರಿ ಪ್ರಭಾತೆ ಕರದರ್ಶನಂ ಅಂತ. ಅದನ್ನ ಹೇಳ್ಕೊಳ್ಳೋವು. ಅಥವಾ ಕೆಳಗೆ ಕಾಲ್ ಕೆಳಗಿಡಕ್ಕಿಂತ ಮುಂಚೆ ಭೂಮಿ ನಮಸ್ಕಾರ ಮಾಡಿ ಥ್ಯಾಂಕ್ ಯು ಹೇಳ್ತಾ ಇದ್ವಿ, ನಮ್ಗೆ ಇದಕ್ಕೆ ಜಾಗ ಕೊಟ್ಟಿದ್ದೀನಿ. ಈಗ ಯಾವ ಸಂಸ್ಕಾರನೂ ಇಲ್ಲ ನಮ್ಗೆ. ತಕ್ಷಣ ಏನ್ ಮಾಡ್ತೀವಿ, ಯಾರು ವಾಟ್ಸಪ್ ಕಳ್ಸಿದಾರೆ, ಯಾರು ಮೆಸೇಜ್ ಕಳ್ಸಿದಾರೆ, ಯಾಕೆ ಅವ್ನು ರಿಪ್ಲೈ ಮಾಡ್ಲಿಲ್ಲ, ಎಲ್ಲಿಂದ ಎಲ್ಲಿ ಹೋದ್ಲಪ್ಪ, ನೆನ್ನೆ ಪಾರ್ಟಿಗೆ ಹೋಗಿಲ್ವಾ, ಪತ್ತೆ ರಾತ್ರಿ ಕಳ್ಸಿದ ಮೆಸೇಜ್ ಇನ್ನೂ ರಿಪ್ಲೈ ಬಂದಿಲ್ಲ, ಏನಾಗೋಯ್ತು ನನ್ನ ಸಂಬಂಧ, ಹೋಗ್ಬೇಕಪ್ಪ, ಹಿಂಗೆ ಯೋಚನೆ ಬರುತ್ತೆ. ಇನ್ಸ್ಟಾಗ್ರಾಮ್ ಓಪನ್ ಮಾಡ್ತೀವಿ, ನಿನ್ನೆ ಹಾಕಿದ ಫೋಟೋಗೆ 4 ಲೈಕ್ಸ್ ಬಂದಿದೆ, ಯಾರು ನನ್ನ ಲೈಕ್ ಮಾಡಲ್ವಾ? ಕರೆಕ್ಟ್. ಡಿಪ್ರೆಷನ್ ಕಾರಣ ಅಂತ ಹೇಳಿದ್ರೆ ಇದೇ ಕಾರಣ ನಿಮ್ ಡಿಪ್ರೆಷನ್ಗೆ. ಏನು ರೀಸನ್ ಇಲ್ಲ. ಇದೆಲ್ಲ ಮಾಡ್ತಾ ಇರ್ಬೇಕಾದ್ರೆ ಬೆಳಗ್ಗೆ ಎದ್ದ ತಕ್ಷಣ ಪ್ಲೀಸ್ ಥ್ಯಾಂಕ್ಸ್ ಹೇಳಿ, ಪ್ಲೀಸ್. ಯಾಕೆ ಗೊತ್ತಾ, ವೆನ್ ಯು ಆರ್ ಗ್ರೇಟ್ಫುಲ್, ನೀವು ಏನಾಗಿರ್ತೀರ ಅದನ್ನ ಅಟ್ರಾಕ್ಟ್ ಮಾಡ್ತೀರ. ಓಕೆ, ಯು ಅಟ್ರಾಕ್ಟ್ ವಾಟ್ ಯು ಆರ್. ದೇವರಿಗೆ ಥ್ಯಾಂಕ್ಸ್ ಹೇಳಿ, ನನ್ನ ತಂದೆ ತಾಯಿ ಆರೋಗ್ಯವಾಗಿದ್ದಾರೆ, ಇರಕ್ಕೆ ಮನೆ ಇದೆ, ಟ್ಯಾಪ್ ಆನ್ ಮಾಡಿದ್ರೆ ಬಿಸಿನೀರು ಬರ್ತಾ ಇದೆ, ತಿನ್ನಕ್ಕೆ 3 ಹೊತ್ತು ಆಹಾರ ಸಿಗ್ತದೆ, ಎಷ್ಟು ಚೆನ್ನಾಗಿ ಸಿಗ್ತಾ ಇಲ್ಲ, ನನ್ನ ಕೈಕಾಲು ವರ್ಕ್ ಆಗ್ತದೆ. ಎಷ್ಟೋ ಸತಿ ಮನೇಲಿ ಒಬ್ರು ಹುಷಾರ್ ತಪ್ಪಲಿ, ಒಂದು ICU ಮುಂದೆ ಕುತ್ಕೊಂಡು ನೋಡಿ, ಆರೋಗ್ಯದ ಬಗ್ಗೆ ನಿಮ್ಗೆ ಇಂಪಾರ್ಟೆನ್ಸ್ ಗೊತ್ತಾಗ್ತಾ ಹೋಗುತ್ತೆ ಅಲ್ವಾ. ಅಷ್ಟು ಎಲ್ಲಾನು ಕೊಟ್ಟಿರೋ ಭಗವಂತನಿಗೆ ಥ್ಯಾಂಕ್ಸ್ ಹೇಳಿ. ಈಗ ಯಾರು ನಿಮ್ಮ ಮನೆಗೆ ಬರ್ತಾರೆ ಗೆಸ್ಟ್, ಬಂದ್ ಅದ್ ಚೆನ್ನಾಗಿಲ್ಲ, ಇದ್ ಚೆನ್ನಾಗಿಲ್ಲ, ಇದ್ ಸರಿಗಿಲ್ಲ, ಅದ್ ಸರಿಗಿಲ್ಲ, ಬಂದ್ ಹೋದಾಗಿಂದ ಕಂಪ್ಲೇಂಟ್ ಮಾಡ್ತಾ ಇದ್ರೆ ನಿಮ್ಗೆ ಇನ್ನೊಂದ್ಸತಿ ಅವ್ರನ್ನ ವೆಲ್ಕಮ್ ಮಾಡ್ಬೇಕು ಅನ್ಸುತ್ತೆ. ಎಕ್ಸಾಕ್ಟ್ಲಿ ಅಲ್ಲ. ಇಲ್ಲೇನು ನಾವು ಗೆಸ್ಟ್, ಇಲ್ಲಿ ಪರ್ಮನೆಂಟ್ ಆಗಿರಕ್ ಬಂದಿದೀವಿ ನಾವು. ಇದು ಏನಿದೆಯೋ ನಮ್ಗೆ ಫೆಸಿಲಿಟಿ, ಇವಾಗ ಹೋದಾಗ ಗೆಸ್ಟ್ ಮನೆಗೆ ಹೋದಾಗ ಏನ್ ನಮ್ಗೆ ಕೊಡ್ತಾರೋ ಅದೆಲ್ಲ ಫೆಸಿಲಿಟೀಸ್, ಪ್ಲಸ್ ಪಾಯಿಂಟ್. ಏನು ಬರ್ಬೇಕಾದ್ರೆ ನಾವೇನು ತಗೊಂಬಂದಿಲ್ಲ. ಹೌ ದೇ ಆರ್ ಟ್ರೀಟಿಂಗ್ ಅಸ್, ಎವ್ರಿಥಿಂಗ್ ಇಸ್ ಬೋನಸ್. ಸೊ ನೀವು ಎಷ್ಟು ಥ್ಯಾಂಕ್ಸ್ ಹೇಳ್ತಾ ಇರ್ತಾರೆ, ತುಂಬಾ ಚೆನ್ನಾಗಿ ಅಡುಗೆ ಮಾಡಿದಿರಾ, ತುಂಬಾ ಚೆನ್ನಾಗಿ ಮನೆ ಇಟ್ಕೊಂಡಿದ್ದೀರಾ, ಥ್ಯಾಂಕ್ ಯು ಅಂತ ಹೇಳಿದಾಗ ಇನ್ನೊಂದ್ಸತಿ ವೆಲ್ಕಮ್ ಮಾಡೋಣ ಅನ್ಸುತ್ತೆ. ಸೊ ದೇವ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಹೋಗಿ. ಯಾವಾಗ ನೀವು ಹೇಳ್ತೀರಾ, ನೀವು ಎಂಜಾಯ್ ಮಾಡಿ, ಭಗವಂತನಿಗೆ ಏನು ಬೇಡ ನಿಮ್ಮಿಂದ, ಎಲ್ಲವನ್ನ ಸೃಷ್ಟಿ ಮಾಡಿರೋ ಭಗವಂತ ನಿಮ್ಮಿಂದ ಕೇಳೋದೇನೋ, ಮಗು ನಾನು ಇಲ್ಲ ಕಳಿಸಿದೀನಿ, ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಬಾ. ಅದ್ಬಿಟ್ಟು ನಾವ್ ಏನ್ ಮಾಡ್ತೀವಿ, ಏನಿರಲ್ವೋ ಅದ್ರ ಬಗ್ಗೆ ಕುತ್ಕೊಂಡು ಕಂಪ್ಲೇಂಟ್ ಮಾಡ್ತಾ ಹೋಗೋದ್ರ ಬಗ್ಗೆ ಮರ್ತು ಬಿಡ್ತೀವಿ. ಎಷ್ಟು ಒಳ್ಳೆ ಲೈಫ್ ಇದೆ, ರಿಲೇಶನ್ಶಿಪ್ ವರ್ಕ್ ಆಗ್ತಾ ಇಲ್ವಾ, ಸರಿ ಮಾಡೋಣ, ಅದ್ರಲ್ಲಿ ಏನಿದೆ, ಅದು ಸರಿ ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ ಅದನ್ನ ನಂಬ್ಕೊಂಡು ನಾವಿಲ್ಲ. ಅಂಡ್ ಫುಡ್ ವಿಚಾರದಲ್ಲಿ ಇನ್ನೊಂದು ಡೌಟ್ ಇದೆ ಕೆಲವರಿಗೆ, ವೆಜಿಟೇರಿಯನ್ಸ್ಗೆ, ನಾನ್ ವೆಜಿಟೇರಿಯನ್ಸ್ಗೆ. ಈಗ ನಾನ್ ವೆಜ್ ತಿನ್ನೋದು ಒಬ್ಬ ಮನುಷ್ಯನ, ಈಗ ಕುರಿನೋ, ಕೋಳಿನೋ, ಮೀನು, ಈ ತರ ನಾನ್ ವೆಜ್ ಕನ್ಸ್ಯೂಮ್ ಮಾಡ್ತಾರಲ್ಲ, ಅವರ ಬಾಡಿ ಮೇಲೆ ಯಾವ ತರ ರಿಯಾಕ್ಟ್ ಮಾಡುತ್ತೆ? ನಾನು ಹೇಳಿದ್ರೆ ಯು ಶುಡ್ ನಾಟ್ ಹೇಟ್ ಮೀ ಫಾರ್ ದಿಸ್. ಖಂಡಿತ. ಓಕೆ, ಸೊ ನಾನು ಶುರುಗೆ ಹೇಳಿದೆ ಆಹಾರ ತತ್ತ ತ್ವಮಸಿ ಅಂತ. ಈಗ ಒಂದು ಎಕ್ಸಾಂಪಲ್, ಒಂದು ಮೇಕೆನ ತಗೊಂಡ್ಬರ್ತೀನಿ ಅಂತ ಇಟ್ಕೊಳ್ಳೋಣ. ಮೇಕೆನ ಕರ್ಕೊಬೇಕಾದ್ರೆ ಒಂದು ಸ್ಪೆಷಲ್ ರೂಮ್ ಕರ್ಕೊಂಡೋಗಿ ನಾನು ಕಟ್ ಮಾಡಲ್ಲ, ಎಲ್ಲ ಎಲ್ಲಿ ಇನ್ನೊಂದು ಮೇಕೆಗಳೆಲ್ಲ ಇರುತ್ತೆ ಅದನ್ನ ಮುಂದೆನೆ. ಆ ಮೇಕೆ ನಾನು ಹಿಡಿದಾಗ ಫಸ್ಟ್ ಅದಕ್ಕೆ ಏನ್ ಬರುತ್ತೆ, ಫಿಯರ್. ನೀವು ಮನೆಯಲ್ಲೇ ಸಾಕಿರೋ ನಾಯಿಗೆ ಒಂದ್ ಸ್ವಲ್ಪ ಎತ್ಕೋತೀನ ಬಪ್ಪ ಅಂತ ಹೇಳಿದ್ರೆ ಅದು ಭಯ ಪಡುತ್ತೆ. ಅಂಥದ್ರಲ್ಲಿ ಅದು ಎಲ್ಲಾ ಕುರಿಗಳನ್ನ ಸಾಯಿಸಿರೋದು ಅದ್ ನೋಡಿರುತ್ತೆ. ಸೊ ಫಸ್ಟ್ ಆಫ್ ಆಲ್ ಅದ್ರ ವೈಬ್ರೇಷನ್ ಏನಾಗಿರುತ್ತೆ, ಮೆಂಟಲಿ ಫಿಯರ್. ಅದನ್ನ ಹಿಡಿದಾಗ ಅದಕ್ಕೆ ಭಯ ಆಗ್ತಾ ಇರುತ್ತೆ, ಫಿಯರ್ ಇರುತ್ತೆ. ಹೆಲ್ಪ್ಲೆಸ್ನೆಸ್, ನಾನು ಏನು ಮಾಡಕ್ ಆಗ್ತಾ ಇಲ್ಲ, ನನ್ನನ್ನು ನಾನು ರಕ್ಷಿಸ್ಕೋಬೇಕು ಅಂತ ಹೇಳಿದ್ರೆ ನಾನೇನ್ ಮಾಡ್ಬೇಕು, ಹೆಲ್ಪ್ ಮಾಡ್ಬೇಕು, ನನ್ನನ್ನು ನಾನು ಸಂರಕ್ಷಿಸ್ಕೋಬೇಕು. ನಾನು ನಿಮ್ಗೆ ಹೊಡೆಯಕ್ ಬರ್ತೀನಿ ಅಂತ ಹೇಳಿದ್ರೆ ಫಸ್ಟ್ ನಿಮ್ ರಿಫ್ಲೆಕ್ಸ್ ಆಕ್ಷನ್ ಇರುತ್ತೆ, ದೂರ ಹೋಗೋದು. ಆದ್ರೆ ಅದಕ್ಕೆ ಏನು ಮಾಡಕ್ ಆಗ್ತಿಲ್ಲ, ಹೆಲ್ಪ್ಲೆಸ್ನೆಸ್, ಆಂಗರ್, ಇವ್ ನನ್ನನ್ನು ಸಾಯಿಸ್ತಾ ಇದ್ದಾನೆ, ಕೋಪ,
ಆಯ್ತಾ, ರಿಸೆಂಟ್ಮೆಂಟ್ ಇರುತ್ತೆ ಆಯ್ತಾ. ಇದೆಲ್ಲ ಸ್ಪೆಕ್ಟ್ರಮ್ ಆಫ್ ಫೀಲಿಂಗ್ಸ್ ಅಲ್ಲಿ ಅದು ಹೋಗ್ತಾ ಇರುತ್ತೆ. ಆಂಗ್ಸೈಟಿ, ಕಾನ್ಸ್ಟೆಂಟ್ ಆಂಗ್ಸೈಟಿ. ಒಂದು ರೂಮಲ್ಲಿ ನಮ್ಮನೆ ಕೂಡಾಕಿದ್ರೆ ನಮ್ಗೆ ಇರೋಕ್ಕಾಗುತ್ತಾ? ಆಂಗ್ಸೈಟಿ ಇರುತ್ತೆ. ಇದೆಲ್ಲ ಸ್ಪೆಕ್ಟ್ರಮ್ ಆಫ್ ಫೀಲಿಂಗ್ಸ್ ಅಲ್ಲಿ ಆ ಪ್ರಾಣಿ ಹೋದಾಗ ಅದನ್ನ ನಾವು ತಿಂದಾಗ ಏನಾಗ್ತೀವಿ? ಆಬ್ವಿಯಸ್ಲಿ ಆ ಎನರ್ಜೀಸ್ ಎಲ್ಲ ಫುಡ್ ಮುಖಾಂತರ. ಈಗ ನೀವು ನೋಡಿ, ಒಬ್ಬ ಸಾತ್ವಿಕ ಆಹಾರ ತಗೊಳ್ಳೋನಿಗೂ ಒಬ್ಬ ನಾನ್ ವೆಜ್ ತಿನ್ನೋನಿಗೂ ಕೋಪ, ಆಂಗರ್ ಎಷ್ಟಿರುತ್ತೆ. ಏನಾದ್ರೂ ಮಾತಾಡಕ್ಕೆಲ್ಲ ಸ್ಪಟ್ ಅಂತ ಸಿಟ್ಟು ಬರುತ್ತೆ, ಕೋಪ ಬರುತ್ತೆ, ಹೊಡಿಬೇಕು ಅಂತ ಅನ್ಸುತ್ತೆ. ಎಷ್ಟೋ ಜನ ನೋಡಿದೀರ ನೀವು, ಮೇಲೆ ಹೋಗಿರ್ತಾರೆ, ಹೆಸರು ಮಾಡಿರ್ತಾರೆ, ಕೀರ್ತಿ ಮಾಡಿರ್ತಾರೆ, ಆದ್ರೆ ಕೋಪದಿಂದ ಎಲ್ಲಿಗೆ ಹೋಗ್ತಾರೆ? ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಮನುಷ್ಯನನ್ನ ರೆಗ್ಯುಲೇಟ್ ಮಾಡ್ತಾ ಹೋಗ್ಬೇಕು. ಎಲ್ಲವನ್ನೂ ನಾನು ಹೇಳಿದೆ, ಭಗವಂತ ನಮ್ಗೆ ಕಳಿಸಿರೋದಿಲ್ಲ ಎಂಜಾಯ್ ಮಾಡೋಕ್ಕೆ. ಆದ್ರೆ ಅದಕ್ಕೊಂದು ಲಿಮಿಟ್ ಇರಬೇಕು. ಅದನ್ನ ನಾವು ಪ್ರೋಟೀನ್ ಅಂತ ತಿಂತೀವಿ ಆಗಿರ್ಬೋದು, ಆದ್ರೆ ಅದಕ್ಕೊಂದು ಎನರ್ಜಿ ಇದ್ದೇ ಇರುತ್ತೆ. ಇಷ್ಟೆಲ್ಲಾ ಸ್ಪೆಕ್ಟ್ರಮ್ ಆಫ್ ಫೀಲಿಂಗ್ ಅಲ್ಲಿ ಹೋಗ್ತಾ ಇರೋ ಆಹಾರನ ನಾವು ತಿಂದಾಗ ನಾವೇನಾಗ್ತೀವಿ? ಕಾರಣನೇ ಇಲ್ಲ ಆಂಗ್ಸೈಟಿ ನನಗೆ. ಇದು ಎಲ್ಲ ಪ್ರಾಣಿಗಳಿಗೂ ಅಪ್ಲೈ ಆಗತ್ತಾ? ಇಲ್ಲ ಪ್ರಾಣಿಗೆ. ಫಿಶ್ಗಿಲ್ಲ, ರಿವರ್ ಫ್ರೂಟ್ ಅಂತ ಹೇಳ್ತಾರೆ ಅದನ್ನ. ಸೊ ಅದಕ್ಕೆ ಅಷ್ಟೇ ಎಮೋಷನ್ಸ್ ಇರಲ್ಲ. ಈಗ ಕೋಳಿ ಕೂಡ ಅಷ್ಟೇ ಅಲ್ವಾ, ಒಂದು ಬಾಕ್ಸ್ ಅಲ್ಲಿ ಇಟ್ಟು ಫಿಯರ್, ಆಂಗ್ಸೈಟಿ, ಸ್ಟ್ರೆಸ್, ಹೆಲ್ಪ್ಲೆಸ್ನೆಸ್, ಆಂಗರ್. ಸೊ ವಾಟ್ ವಿ ಕನ್ಸ್ಯೂಮ್, ಆಹಾರಂ ತತ್ ತ್ವಂ ಅಸಿ. ನೀವೇನ್ ತಿಂತೀರೋ ಅದು ನೀವು ಆಗ್ತಾ ಹೋಗ್ತೀರ. ಅಂಡ್ ರೀಸೆಂಟ್ ಆಗಿ ಒಂದು ಆರ್ಟಿಕಲ್ ಓದ್ತಿದ್ದೆ, ತುಂಬಾ ಮುಂಚೆ ಕೂಡ ಒಂದ್ಸರಿ ಅಡ್ರೆಸ್ ಮಾಡಿದ್ದೆ ಇದನ್ನ. ಇಡೀ ಇಂಡಿಯಾದಲ್ಲಿ ಈ ಮೆಟ್ರೋ ಸಿಟೀಸ್ ಅಂತ ಏನಿರುತ್ತಲ್ಲ, ಬಾಂಬೆ, ಡೆಲ್ಲಿ, ಬ್ಯಾಂಗ್ಳೂರ್, ಈ ತರ ಸಿಟಿಗಳೆಲ್ಲ ಒಂದು ಜೀವನ ಬೇಡ ಅಂತ ಬೇರೆ ಡಿಸಿಷನ್ಸ್ ತಗೋತಾರಲ್ಲ, ಅದು ಒಂದು ಅತಿ ಹೆಚ್ಚಲ್ಲಿರುತ್ತೆ ಒಂದು. ಎರಡನೇದು ಈ ಎಕ್ಸ್ಟರ್ನಲ್ ಮ್ಯಾರಿಟಲ್ ಅಫೇರ್ಸ್. ಒಂದು ಹುಡುಗ ಹುಡುಗಿ ಲವ್ ಮಾಡೇ ಮದುವೆ ಆಗಿರ್ತಾರೆ ಅಂತ ಇಟ್ಕೊಳ್ಳಿ, ಬಟ್ ಸ್ಟಿಲ್ ಬೇರೆ ಅನೈತಿಕ ಸಂಬಂಧಗಳು ಬೆಳೆಸ್ಕೋತಾರೆ. ಈ ಅನೈತಿಕ ಸಂಬಂಧಗಳು ಈಸ್ ಇಟ್ ಓನ್ಲಿ ಫಾರ್ ದರ್ ಸೆಕ್ಷುವಲ್ ಡಿಸೈರ್ಸ್, ಅಥವಾ ಅದು ಯಾಕಂದ್ರೆ ಎಷ್ಟೋ ಜನ ಹೆಂಡತಿನ ಬಿಟ್ಬಿಟ್ಟಿದ್ದಾರೆ, ಅಥವಾ ನಿಮಗೆ ಅರ್ಥ ಆಗ್ತಿದೆಯಲ್ಲ ನಾನು ಹೇಳ್ತಿರೋದು? ಇದು ಹೇಗೆ, ಲೈಕ್ ಇಸ್ ಇಟ್ ಬಿಕಾಸ್ ಏನೋ ಮಿಸ್ ಆಗ್ತಿದೆ ಅದಕ್ಕೋಸ್ಕರ ಇಲ್ಲಿ ಪಡಿಯಕ್ಕೆ ಬರ್ತಾರ? ಈಗ ಪ್ರತಿ ಒಂದಕ್ಕೂ, ಈಗ ನಿಮ್ ದೇಹಕ್ಕೆ ಆಯ್ತಾ, 1 ತಿಂಗಳು ನಿಮ್ಗೆ ಏನ್ ಬೇಕೋ ತಿಂದ್ಬಿಡಿ. 1 ತಿಂಗಳು ಜಿಮ್ ಕಡೆ ಹೋಗ್ಬಿಡಿ, ಯೋಗ ಮಾಡ್ಬಿಡಿ, ಏನು ವರ್ಕೌಟ್ ಮಾಡ್ಬಿಡಿ ಆಯ್ತಾ. ಹೆಂಗ್ ಊದ್ಕೊಂಡ್ಬಿಡ್ತೀರ ಅಲ್ವಾ? ನಿಮ್ ದೇಹಕ್ಕೆ ನೀವು ನೋಡ್ಕೊಂಡಿಲ್ಲ, ನಿಮ್ಮ ಸ್ವಂತ ದೇಹ, ಬೇರೆಯವ್ರದಲ್ಲ, ನಿಮ್ ಹೆಂಡತಿದಲ್ಲ, ನಿಮ್ಮ ಮಕ್ಳದಲ್ಲ, ಯಾರ್ದಲ್ಲ, ನಿಮ್ ದೇಹ ನೀವು ನೋಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಅದ. ನಿಮ್ಮ ತ್ವಚೆಗೆ ಬೇಕಾಗಿರೋ ಕಾಳಜಿ ಕೊಡಲ್ಲ ಅಂತ ಹೇಳ್ಕೊಳ್ಳಿ. ಸ್ಟ್ರೆಸ್ ಮಾಡ್ಕೊತಿರ್ತೀರ, ಕೋಪ ಮಾಡ್ಕೊತಿರ್ತೀರ, ಏನು ಬೇಕಾಗಿರ್ತಕ್ಕಂಥ 1 ವಾರ ಮಾಡಿ ಸಾಕು, ಅದು ಒಂದು ಕಡೆ ಹೋಗುತ್ತೆ. ಮುಖ ಏನಕ್ಕೆ ರೀಸನ್ ಇಲ್ಲದೆ ಕಪ್ ಕಟ್ಬಿಡುತ್ತೆ, ಕೂದಲು ಆಗಿರ್ಬೇಕು. ಪ್ರತಿ ಒಂದಕ್ಕೂ ಅದರದೇ ಆದ ಮೇಂಟೆನೆನ್ಸ್ ಬೇಕು. ಈಗ ಶುರುವಿಗೆ ನಾವು ಒಂದು ರಿಲೇಶನ್ಶಿಪ್ ಹೋಗ್ತೀವಿ ಅಂತ ಹೇಳಿದ್ರೆ, ಫಸ್ಟ್ ನಾವೇನ್ ಮಾಡ್ತೀವಿ, ವಿ ಆರ್ ಅ ವೆರಿ ಗುಡ್ ಲಿಸನರ್. ಬೇಬಿ ಇವತ್ತು ಹೌಸ್ ಯರ್ ಡೇ, ಹೇಗಿತ್ತು ನಿನ್ ದಿನ, ಪ್ರತಿಯೊಂದನ್ನು ಕೇಳ್ತಾ ಇರ್ತೀವಿ, ಪ್ರತಿಯೊಂದನ್ನು ಮಾಡ್ತಾ ಇರ್ತೀವಿ. ಒಂದು 3 hours ಒಂದ್ಸತಿ ಫೋನು, ಏನೋ ಒಂದು ಐ ಆಮ್ ದೇರ್ ಅಂತ ನಾಪ್ಸಕ್ಕೆ ವಿ ಕೀಪ್ ಕಾಲಿಂಗ್. ಅದೇ ಮದ್ವೆ ಆದಾಗ ಏನಾಗುತ್ತೆ, ಇದು ಯಾವುದೇ ತರ ಕಾಳಜಿ ಇರಲ್ಲ. ನಿಮ್ಮನ್ನೇ ನಿಮ್ಗೆ ನೋಡ್ಕೋತಾರ. ಪ್ರತಿ ಸತಿ ನನ್ನ ಬಾಯ್ ಫ್ರೆಂಡ್ನ, ನಿಮ್ ಗರ್ಲ್ ಫ್ರೆಂಡ್ನ ಮೀಟ್ ಮಾಡ್ಬೇಕಾದ್ರೆ ಯು ಚೂಸ್ ದ ಬೆಸ್ಟ್ ಶರ್ಟ್, ಬೆಸ್ಟ್ ಅಟೈರ್, ಬೆಸ್ಟ್ ಪರ್ಫ್ಯೂಮ್, ಬಿಕಾಸ್ ಸ್ಮೆಲ್ ಹ್ಯಾಸ್ ಅ ಸ್ಟ್ರಾಂಗೆಸ್ಟ್ ಮೆಮರಿ. ಫೆರೋಮೋನ್ಸ್ ಅಂತ ಕರೀತಾರೆ. ಪ್ರಾಣಿಗಳು ಒಂದನ್ನೊಂದನ್ನು ಮೀಟ್ ಮಾಡಿದಾಗ ಸ್ಮೆಲ್ ನೋಡುತ್ತೆ. ಇಟ್ಸ್ ನಾಟ್ ದಟ್ ದೇರ್ ಸೆಕ್ಷುಯಲ್. ಫೆರೋಮೋನ್ಸ್ ಅನ್ನೋದು ಒಬ್ಬ ಮನುಷ್ಯನ ಈ ಸ್ಮೆಲ್ ಏನಿದೆಯೋ ಅದು ತುಂಬಾನೇ ಇಂಪಾರ್ಟೆಂಟ್. ಓಕೆ, ಸೊ ಹಾಗಾಗಿ ಎಲ್ಲಾನು ಬೆಸ್ಟ್ ಆಗಿರ್ತೀರ. ಯು ಗೆಟ್ ಯುವರ್ ನೇಲ್ಸ್ ಡನ್, ಹೇರ್ ಡನ್, ಯು ವೇರ್ ಯುವರ್ ಬೆಸ್ಟ್ ಶರ್ಟ್, ಬೆಸ್ಟ್ ಶೂಸ್. ಯು ಆರ್ ಮ್ಯಾರಿಡ್, ಎಲ್ಲಾನು ಬಿಟ್ಬಿಡ್ತೀರ. ಯು ಟೇಕ್ ಥಿಂಗ್ಸ್ ಫಾರ್ ಗ್ರಾಂಟೆಡ್ ಆಯ್ತಾ. ಆ ರಿಲೇಶನ್ಶಿಪ್ ಬೇಕಾಗಿರೋ ಕಾಳಜಿನೂ ತೋರಿಸಲ್ಲ. ಇವಳೆ ತನ್ನ ಮನೇಲೇ ಇರ್ತಾಳೆ, ಅವಳು ಹೇಗ್ ರೆಡಿ ಆಗ್ತಿದ್ಲು ಅದನ್ನೆಲ್ಲ ತನ್ನ ಮರ್ತೋಗ್ಬಿಡ್ತಾಳೆ. ಹೌದು, ನಮಗ್ ಜವಾಬ್ದಾರಿ ಜಾಸ್ತಿ ಆಗುತ್ತೆ, ಮನೆ ನೋಡ್ಕೋಬೇಕು, ಮಕ್ಳು ನೋಡ್ಕೋಬೇಕು, ಅತ್ತೆ ಮಾವ ನೋಡ್ಕೋಬೇಕು, ಹೌದು. ಆದ್ರೆ ನೀನೇ ನೋಡ್ಕೋತಾ ಇಲ್ವಲ್ಲ, ಬೇರೆಯವ್ರು ಎಲ್ಲಿಂದ ಕಾಳಜಿ ತೋರಿಸ್ತಾರೆ? ಇಟ್ಸ್ ಆಲ್ ಎನರ್ಜಿ. ಯು ಆರ್ ನಾಟ್ ಟೇಕಿಂಗ್ ಕೇರ್ ಆಫ್ ಯುವರ್ ಸೆಲ್ಫ್, ಕಮ್ ಆನ್. ಸೊ ಎಲ್ಲಿಂದ ನಿಮ್ಮನ್ನ ನೋಡ್ಕೊಳ್ತಾರೆ? ಬೇರೆಯವರು ನೋಡ್ಕೊಳ್ಳಲ್ಲ. ಸೊ ಹಾಗಾಗಿ ಫಸ್ಟ್ ನಿಮ್ಮನ್ನ ನೀವು ನೋಡ್ಕೊಳ್ಳಿ. ಮತ್ತೆ ಆ ರಿಲೇಶನ್ಶಿಪ್ ಎವ್ರಿ ಡೇ ನೀಡ್ಸ್ ಎಫರ್ಟ್. ಈಗ ನಿಮ್ ಗರ್ಲ್ ಫ್ರೆಂಡ್ 1 ವಾರ ಕಾಲ್ ಮಾಡ್ಲಿಲ್ಲ, ನೀವು ಯು ವಿಲ್ ಬಿ ದ ನಾರ್ಮಲ್ ಪರ್ಸನ್, ನೀವು ದೇವ್ರಲ್ಲ. ಕಾಲ್ ಮಾಡಿಲ್ಲ ಅಂತ ಹೇಳಿದ್ರೆ ಬೈತಾರೆ, ಎಲ್ಲಿ ಹೋಗಿದ್ದೆ ನೀನ್, ಏನ್ ಅನ್ಕೊಂಡಿದ್ದೆ, ನನ್ನ ಫೀಲಿಂಗ್ಸ್ ಬೆಲೆ ಇಲ್ವಾ? ಎಕ್ಸಾಕ್ಟ್ಲಿ. ಸೊ ರಿಲೇಶನ್ಶಿಪ್ ನೀಡ್ಸ್ ಕಾನ್ಸ್ಟೆಂಟ್ ಎಫರ್ಟ್, ವರ್ಕ್. ಆ ಕಮಿಟ್ಮೆಂಟ್ ನೀವು ಕೊಡೋ ಹಂಗಿದ್ರೆ ಮಾತ್ರ ಮದ್ವೆ ಆಗಿ. ಬೇರೆಯವ್ರ ಜೊತೆ ಫೀಲಿಂಗ್ ನೀವು ಅನ್ಕೋಬಹುದು, ನನಗೇನು ಎಷ್ಟೊಂದು ಅಟೆನ್ಷನ್ ಸಿಗ್ತಿದೆ. ಕರ್ಮ ಅನ್ನೋದು ಒಂದೇ ತರ ಹೊಡೆಯಲ್ಲ. ಕರ್ಮ ಅನ್ನೋದು ಮಲ್ಟಿಪ್ಲೈ ಆಗಿ ಹೊಡೆಯುತ್ತೆ.
ನಾನು ಇವತ್ತು ಒಬ್ರಿಗೆ ಕೆಟ್ಟದ್ ಮಾಡ್ಬಿಟ್ಟು ನಾನು ಆರಾಮಾಗಿ ಹೋಗ್ಬೋದು, ಆದ್ರೆ ಇವತ್ತು ಹೊಡಿಯಲ್ಲ. ನೋಡಿ, ದಿಸ್ ಇಯರ್ ಇಸ್ 2024, ಸ್ಯಾಟ್ರನ್ 8, ನಂಬರ್ 8, ಶನಿ, ಲಾರ್ಡ್ ಆಫ್ ಜಸ್ಟಿಸ್. ಯಾರು ನೋಡಿ ಎಷ್ಟೆಷ್ಟು ದೊಡ್ಡವ್ರು ಅರೆಸ್ಟ್ ಆಗೋದನ್ನ ನೋಡಿದೀರಾ, ಯಾರ್ಯಾರು ಎಷ್ಟೋ ವರ್ಷಗಳ ಹಿಂದೆ ಮಾಡಿದ ತಪ್ಪು ಇವತ್ತು ಅನುಭವಿಸ್ತಾ ಇರೋದನ್ನ ನೀವು ನೋಡಿದೀರಾ. ಸೊ ಎಷ್ಟೋ ಬಿಕಾಸ್ ದಿಸ್ ಇಯರ್ ಇಸ್ ಲಾರ್ಡ್ ಆಫ್ ಜಸ್ಟಿಸ್. ಸೊ ನಾವ್ ಅನ್ಕೋತೀವಿ ದೊಡ್ಡವ್ರಿಗೆ ಕರ್ಮ ಹೊಡಿಯಲ್ವಾ ಅಂತ, ಹೊಡಿಯತ್ತ ನಮಗ್ ಕಾಣಿಸಲ್ಲ ಅಷ್ಟೇ. ಸೊ ಹಾಗಾಗಿ ನಾವ್ ಏನ್ ಮಾಡ್ತೀವೋ ಕಾನ್ಶಿಯಸ್ ಆಗಿ ಮಾಡಿ. ಇವನ್ ನೀವು ಇಗ್ನೋರ್ ಮಾಡ್ಬೋದು ನಿಮ್ ಗರ್ಲ್ ಫ್ರೆಂಡ್ ಕಾಲ್, ಒಂದಿನ ಆ ಕಾಲ್ ಬರ್ದೇ ಇದ್ದಾಗ ನಿಮ್ಗೆ ಗೊತ್ತಾಗತ್ತೆ ಅದ್ರ ಬೆಲೆ ಏನು ಅಂತ. ಸೊ ಹಾಗಾಗಿ ರಿಲೇಶನ್ಶಿಪ್ಗೆ ಕಾನ್ಸ್ಟೆಂಟ್ ಎಫರ್ಟ್ ಬೇಕಾಗುತ್ತೆ. ಮತ್ತೆ ಇನ್ನೊಂದು ಏನ್ ಗೊತ್ತಾ, ಈ ಅಫೇರ್ಸ್ಗಳು ಯಾಕೆ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಅಂತ ಹೇಳಿದ್ರೆ, ಎಕ್ಸಾಂಪಲ್ ನನಗೆ ಒಬ್ಬರ ಜೊತೆ ಅಫೇರ್ ಇದೆ ಅಂತ ಹೇಳಿದ್ರೆ, ನಾನ್ ನನ್ನ ಮನೇಲಿ ಆಗ್ತಕ್ಕಂತಹ ಟ್ಯಾಂಟ್ರಮ್ಸ್ ಅನ್ನ ಆ ವ್ಯಕ್ತಿಗೆ ತೋರ್ಸಕ್ಕಾಗಲ್ಲ, ನನ್ನ ಮಕ್ಳ ಮೇಲೆ ಇರೋ ಕೋಪನ ಅವ್ರ ಹತ್ರ ತೋರ್ಸಕ್ಕಾಗಲ್ಲ. ನಾನು ಆ ವ್ಯಕ್ತಿ ಜೊತೆ ಯಾಕೆ ಸ್ಪೆಂಡ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಡಿಸ್ಟ್ರಾಕ್ಷನ್. ನಂಗೆ ಬೋರ್ ಆಗ್ತಿದೆ ನನ್ನ ಫ್ಯಾಮಿಲಿ ಲೈಫಲ್ಲಿ, ನನಗೆ ಡಿಸ್ಟ್ರಾಕ್ಷನ್ ಬೇಕು, ನನಗೆ ಅಟ್ರಾಕ್ಷನ್ ಬೇಕು. ಸೇಮ್ ಥಿಂಗ್, ಹೆಂಡ್ತಿನ ಬಿಟ್ಬಿಟ್ಟು ನಾನು ಆ ವ್ಯಕ್ತಿ ಹತ್ರ ಹೋದ್ರೆ ಆ ವ್ಯಕ್ತಿನೂ ಒಂದಲ್ಲ ಒಂದಿನ ಬಿಟ್ಟೇ ಬಿಡ್ತೀನಿ. ಇಟ್ಸ್ ಸೈಕಲ್. ಬಿಕಾಸ್ ನಾನು ನನ್ನ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಾ ಇಲ್ಲ, ನಾನು ಡಿಸ್ಟ್ರಾಕ್ಷನ್ಗೋಸ್ಕರ ಹೋಗ್ತಾ ಇದ್ದೀನಿ. ಬೇಜಾರಾಯ್ತಾ ಹೋಗಿ ಸ್ಮೋಕ್ ಮಾಡ್ತಾ ಇದ್ದೀನಿ, ಇಟ್ಸ್ ಅ ಡಿಸ್ಟ್ರಾಕ್ಷನ್. ಇಡೀ ದಿನ ನಾನು ಸ್ಮೋಕ್ ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಐ ನೋ ಇಟ್ ಇಸ್ ಹಾರ್ಮ್ಫುಲ್ ಫಾರ್ ಮೀ. ಸೊ ದಿಸ್ ರಿಲೇಶನ್ಶಿಪ್ ಇಸ್ ಹಾರ್ಮ್ಫುಲ್. ಐ ಆಮ್ ಕೀಪಿಂಗ್ ಇಟ್ ಆಸ್ ಅ ಡರ್ಟಿ ಸೀಕ್ರೆಟ್. ನಾನು ಹೋಗಿ ಪ್ರಪಂಚಕ್ಕೆ ಹೇಳ್ತಾ ಇಲ್ಲ ನಂಗೆ ಅಫೇರ್ ಇದೆ ಅಂತ. ಇಟ್ಸ್ ಅ ಡರ್ಟಿ ಸೀಕ್ರೆಟ್. ಇಟ್ ಇಸ್ ಓನ್ಲಿ ಫಾರ್ ಕ್ಲೋಸ್ ಡೋರ್ಸ್. ಹೌ ಲಾಂಗ್ ಯು ಕ್ಯಾನ್ ಬಿ ಇನ್ ದಟ್ ರಿಲೇಶನ್ಶಿಪ್? ಇಟ್ಸ್ ಅನ್ ಇಲ್ಯೂಷನ್. ವಾಸ್ತವ ಸತ್ಯನೇ ಇಲ್ಲ ರಿಲೇಶನ್ಶಿಪ್ ಅಲ್ಲಿ. ನಿನ್ ಹೋಗ್ಬಿಟ್ಟು ನಿಮ್ಮ ಅಮ್ಮಂಗೆ ಹುಷಾರಾಗಿಲ್ಲ ಅಂದ್ರೆ ನಿನ್ ಹೆಂಡತಿಗೆ ಬೈತಿ, ಅದನ್ನ ಅವಳಿಗೆ ಬೈಯಕ್ಕಾಗತ್ತಾ, ಅವ್ರಿಗೆ ಬೈಯಕ್ಕಾಗತ್ತಾ? ಇಲ್ಲ. ಸೊ ಅದೇ ಕಾಲ್ಪನಿಕ, ನಿನ್ ಸೃಷ್ಟಿ ಮಾಡಿರೋದೇ ಒಂದು ಕಾಲ್ಪನಿಕ ಬಬಲ್. ಅದು ಯಾವಾಗ ಬೇಕಾದ್ರೂ ಬರ್ಸ್ಟ್ ಆಗುತ್ತೆ. ಆದ್ರೆ ಎಷ್ಟು ಜನನ ಪ್ರಾಬ್ಲಮ್ ಹಾಕ್ತಿದ್ದೀರಾ? ಮದ್ವೆ ಅಂದ್ರೆ 2 ಫ್ಯಾಮಿಲಿ ಸೇರಿ ಆ ಕ್ಷಣಿಕ ಸುಖಕ್ಕೆ ನಾವು ಹಂಗೆಲ್ಲ ಮಾಡ್ತಾ ಹೋಗ್ತೀವಿ. ಬಟ್ ಅದ್ರ ಕಾನ್ಸಿಕ್ವೆನ್ಸಸ್ ತುಂಬಾನೇ ದೊಡ್ಡದಾಗಿರುತ್ತೆ. ಬಟ್ ನಾನು ಎಷ್ಟೋ ಸತಿ ನೋಡಿದ್ರೆ ಆ ಇಂಟೆನ್ಸ್ ಆಫ್ ರಿಲೇಶನ್ಶಿಪ್, ಲವ್ ಬಾಂಡಿಂಗ್ ಇರುತ್ತಲ್ಲ, ತುಂಬಾನೇ ಕಷ್ಟ ಬ್ರೇಕ್ ಮಾಡಕ್ಕೆ. ಯಾಕಂತ ಹೇಳಿದ್ರೆ ಆ ಎಮೋಷನಲ್ ಕನೆಕ್ಷನ್ ಆ ವ್ಯಕ್ತಿ ಜೊತೆ ಇರುತ್ತೆ. ಎಷ್ಟೋ ಸತಿ ಗಂಡ ಹೇಳೋದನ್ನ ತಾಳ್ಮೆಯಿಂದ ಹೆಂಡತಿ ಕೇಳ್ತಾ ಇರ್ತಾಳೆ, ಅಥವಾ ಹೆಂಡತಿ ಹೇಳೋದನ್ನ ಗಂಡ ತಾಳ್ಮೆಯಿಂದ ಕೇಳ್ತಾ ಇರ್ತಾನೆ. ರಿಲೇಶನ್ಶಿಪ್ ಮುಂಚೆ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಆಗಿದ್ದಾಗ, ಅಥವಾ ಆ ಎಂಗೇಜ್ಮೆಂಟ್ ಫೇಸ್ ಅಲ್ಲಿ. ನಂತರ ಕಷ್ಟ ಏನೇನ್ ಕೇಳೋಕ್ಕೂ ನಮಗ್ ಪೇಷನ್ಸ್ ಇರಲ್ಲ. ಆದ್ರೆ ಇನ್ನೊಂದು ವ್ಯಕ್ತಿ, ಈ ವೆದರ್ ಅವ್ರ ಫೋನಲ್ಲಿ ಏನ್ ಮಾಡ್ತಿರ್ತಾರೋ ಗೊತ್ತಿಲ್ಲ, ಬಟ್ ಕೇಳೋದನ್ನ ಕೇಳಿಸ್ಕೊತಾ ಇರ್ತಾರೆ. ನಾನು ಅದನ್ನೇ ಹೇಳಿದೆ, ನನ್ನ ಹತ್ರ ಬರೋರಿಗೆ ಪ್ರಾಬ್ಲಮ್ ಸೊಲ್ಯೂಷನ್ ಖಂಡಿತವಾಗ್ಲೂ ಗೊತ್ತಿರುತ್ತೆ, ಆದ್ರೆ ಕೇಳೋರು ಯಾರೋ ಬೇಕು. ಜಡ್ಜ್ ಮಾಡ್ದೆ, ನಿಮ್ ಸಂಗಾತಿನ ನಿಮ್ ಫ್ರೆಂಡ್ ತರ ನೋಡಿ, ಅಂಡ್ ಅಂಡರ್ಸ್ಟ್ಯಾಂಡ್ ದಿಸ್ ಪರ್ಸನ್ ಇಸ್ ನಾಟ್ ಯೋರ್ಸ್. ಬರೀ ನಿಮಗೆ ಸೇರಿದವ್ರಲ್ವೇ ಅಲ್ಲ, ನಿಜಾನೇ ಅಲ್ವಾ? ಯಾರೀಗ ಹೇಳ್ತಲ್ವಾ, ಯಾವತ್ತಾದ್ರೂ ಯಾರು ಇವಾಗ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಅಂತ ಹೇಳಿ ನನಗೆ ಕಡಿಮೆ ಸಮಯ ಇದೆ, ಯಾವಾಗಾದ್ರೂ ಯಾರಾದ್ರೂ ಬಿಟ್ಟು ಹೋಗ್ಬೋದು. ಸೊ ಹಾಗಾಗಿ ಆ ಡಿಟ್ಯಾಚ್ಮೆಂಟ್ ಅನ್ನ ಬೆಳೆಸ್ಕೊತಾ ಹೋಗಿ. ಅಟ್ಯಾಚ್ಮೆಂಟ್ ಇಸ್ ನಾಟ್ ಲವ್. ಅಂಡ್ ತುಂಬಾ ಮನೆಗಳಲ್ಲಿ ಹೆಣ್ಮಕ್ಳ, ಎಸ್ಪೆಷಲಿ ಹೆಂಡ್ತೀರ್ನ ಪಾಪ ಏನೋ ಮನೆ ಕೆಲಸದವ್ರ ತರನೇ ಟ್ರೀಟ್ ಮಾಡ್ತಾರೆ ಅಲ್ವಾ? ಅವಳು ಬಟ್ಟೆ ಒಗಿಬೇಕು, ಪಾತ್ರೆ ತೊಳಿಬೇಕು, ಮಕ್ಕಳನ್ನ ರೆಡಿ ಮಾಡಬೇಕು, ಅವ್ನು ಬರ್ತಿದ್ದಂಗೆ ನಗ್ತಾ ಬಾಗ್ಲಲ್ಲಿ ಹೋಗಿ ನಿಂತ್ಕೊಬೇಕು. ಪಾಪ ಹೆಂಡ್ತಿರ್ಗೆ ಎಷ್ಟು ಸ್ಟ್ರೆಸ್ ಇರತ್ತಲ್ಲ, ಟೂ ಮೆನಿ ಥಿಂಗ್ಸ್. ಬಟ್ ನಾನು ಒಂದು ಹೇಳ್ತೀನಿ, ಓಕೆ, ನಾನೆಲ್ಲ ಹೆಣ್ಮಕ್ಳಿಗೆ ನೀನು ಸಿ ಯು ಆಗು ಅಂತ ಹೇಳಲ್ಲ, ಅಥವಾ ನೀನು ದುಡಿ ಅಂತ ಹೇಳ. ನಿಂದಂತ ಐಡೆಂಟಿಟಿ ಬೆಳೆಸ್ಕೊ, ನಿಂದ ಸ್ಕಿಲ್ ಅಪ್ಗ್ರೇಡ್ ಮಾಡ್ಕೋತಾ ಹೋಗಿ. ಏನಾದ್ರೂ ಸರಿ, ಏನಾದ್ರು ಒಂದು ಚೆನ್ನಾಗಿ ಅಡಿಗೆ ಮಾಡೋದಾಗಿರ್ಬೋದು, ಒಂದು ಮನೆಯನ್ನು ಚೆನ್ನಾಗಿ ಇಡೋದಾಗಿರ್ಬೋದು, ಪರ್ಫ್ಯೂಮ್ ಹಾಕೋದಾಗಿರ್ಬೋದು, ನಿನ್ನ ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಳೋದಾಗಿರ್ಬೋದು. ನಿನಗೆ ಲಿಮಿಟೆಡ್ ಸೋರ್ಸ್, ನಿನ್ ಜಿಮ್ಗೆ ಹೋಗೋಕ್ಕಾಗಲ್ಲ, ಡಯಟ್ ಮಾಡಿ, ಯೋಗ ಮಾಡು, ನಿನ್ನನ್ನು ನೀನು ಸ್ಲಿಮ್ ಆಗಿಟ್ಕೊ, ನಿನ್ ಹೇರ್ ಯಾವಾಗ್ಲೂ ಚೆನ್ನಾಗಿಟ್ಕೋ, ಗೆಟ್ ಯೋರ್ ಹೇರ್ ಡನ್, ನೇಲ್ಸ್ ಡನ್, ಒಂದು ಚಿಕ್ಕ ನೈಲ್ ಪಾಲಿಶ್ ಹಾಕೋ. ನಿನ್ಗೆ ಯಾವಾಗ ಒಂದ್ಸತಿ ಕೈ ನೋಡ್ಕೊಂಡಾಗ ಯು ಫೀಲ್ ಗುಡ್ ಅಬೌಟ್ ಯುವರ್ ಸೆಲ್ಫ್, ಸ್ಮೆಲ್ ಗುಡ್, ಚೆನ್ನಾಗಿ 2 ಸತಿ ಸ್ನಾನ ಮಾಡೋದಾಗಿರ್ಬೋದು, ಒಂದು ಫ್ರೇಗ್ರೆನ್ಸ್ ಆಗಿರೋದು, ಇದೆಲ್ಲ ನಿಮ್ ಕಾನ್ಫಿಡೆನ್ಸ್ ಅನ್ನು ಹೆಚ್ಚು ಮಾಡ್ತಾ ಹೋಗ್ತವೆ. ಮನೇಲಿ ಇದ್ರೆ ಇಟ್ಸ್ ಓಕೆ. ನಾನು ಎಷ್ಟೋ ಸತಿ ಮನೇಲೇ ಇರ್ತೀನಿ 24 ಗಂಟೆ. ನನಗೆ ನನ್ನ ಮನೆ ಇಸ್ ಅ ಹ್ಯಾಪಿ ಸ್ಪೇಸ್, ನಂಗೆ ಮನೇಲೇ ಇರೋಕೆ ಇಷ್ಟ. ಬಟ್ ನೆವರ್ ಎವರ್ ಇಫ್ ಯು ಕಮ್ ಎನಿ ಟೈಮ್ ನನ್ನ ಮನೆಗೆ ಬಂದಾಗ್ಲೂ, ನಾನು ಕೋವಿಡ್ ಟೈಮಲ್ಲೆಲ್ಲ, ಯಾಕಂದ್ರೆ ನಾನು ರೇಷ್ಮೆ ಸೀರೆ ಎಲ್ಲ ಉಟ್ಕೊಂಡು ಕೂತಿರ್ತಿದ್ದೆ, ನಾನು ಕೆಲ್ಸೋಳು ಅನ್ಕೋತಿದ್ಲಿ ಅಮ್ಮ ಹುಚ್ಚಿನ. ಐ ಲೈಕ್ ಮೈ ಸೆಲ್ಫ್, ಐ ಆಲ್ವೇಸ್ ಟ್ರೀಟ್ ಮೈ ಸೆಲ್ಫ್ ಆಸ್ ಅ ಕ್ವೀನ್. ರಿಯಲಿ. ಸೊ ಈವನ್ ವೆನ್ ಪೀಪಲ್ ಸಿ ಯು, ದೇ ಟ್ರೀಟ್ ಯು ಲೈಕ್ ದಟ್. ಸೊ ಯಾವತ್ತು ನಿಮ್ಮನ್ನ ನೀವು ಮನೇಲಿ ಇದೀನಿ, ನಾನು ಹೌಸ್ ವೈಫು, ನನ್ನ ಕೆಲ್ಸಕ್ಕೆ ಬಾರ್ದೇ ಇರೋಳು ಅಂತ ನೀನ್ ಒಂದು ಥಾಟ್ ನಿನ್ ತಲೆಯಲ್ಲಿ ಬಂದ್ರೆ, ಸೊ ನಿನ್ನನ್ನು ನಿನ್ಕೊ, ನಾನು ಇಲ್ಲ ಅಂತ ಹೇಳಿದ್ರೆ ಈ ಮನೆ ನಡೆಯಲ್ಲ. ನಾನು ನನ್ನ ಚೆನ್ನಾಗಿ ನೋಡ್ಕೋತೀನಿ, ನನ್ನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋತೀನಿ. ಈಗ ಎಂಟಿ ಕಪ್ ಇದ್ರಿಂದ ಯಾರಿಗಾರ ಏನೋ ಹಾಕಕ್ ಸಾಧ್ಯನಾ? ಇಲ್ಲ. ಸೊ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್, ಗಿವ್ ದಟ್ ಲವ್ ಟು ಯುವರ್ ಸೆಲ್ಫ್, ದೆನ್ ಯು ಕ್ಯಾನ್ ರೇಡಿಯೇಟ್ ಲವ್. ಮತ್ತೆ ಈಗ ಹೆಲ್ತ್ ವಿಚಾರವಾಗಿ ಕಾಯಿಲೆಗಳಿಗೆ ಸಂಬಂಧಪಟ್ಟಂಗೆ ಕೆಲವೊಂದ್ಸಲ ನಾವು ಕೇಳಿರ್ತೀವಿ, ಪಾಪ ಅವ್ರು ತುಂಬಾ ಒಳ್ಳೆಯವರು, ಅವ್ರಿಗೆ ಕ್ಯಾನ್ಸರ್ ಬಂದ್ಬಿಡ್ತು,
ಇವ್ರು ಯಾರೋ ತುಂಬ ಒಳ್ಳೆಯವರು, ಅವ್ರಿಗೇನೋ ಸಮ್ ಕಾಯಿಲೆ, ಸಮ್ ಮಲೇರಿಯಾ ಅಂತಲ್ಲ, ಸಮ್ ಮೇಜರ್ ಥಿಂಗ್ಸ್ ಲೈಕ್ ಈಗ TB ಅಂತನೋ ಅಥವಾ ಸಮ್ ಏನೋ ಒಂದು ಹೆಲ್ತ್ ರಿಲೇಟೆಡ್. ಇದು ಹೇಗಿದು ಅಂದ್ರೆ ಒಳ್ಳೆಯವರಿಗೆ ಹಿಂಗೆಲ್ಲ ಬಂತು? ಇಸ್ ಇಟ್ ಬಿಕಾಸ್ ಅದು ಅಂತ ಒಂದು ಹೇಳ್ತೀನಿ. ಓಕೆ, ಐ ಟೋಲ್ಡ್ ಯು ಅಬೌಟ್ ದಿಸ್ ಆಯ್ತಾ. ಕ್ಯಾನ್ಸರ್ ಅನ್ನೋದು ನಿಮ್ಮ ಒಳಗಡೆನೆ ಬೆಳೀತಕ್ಕಂತಹದ್ದು. ಒಂದು ಇಟ್ ಕಮ್ಸ್ ವಿತ್ ಎಕ್ಸೆಸ್ ಹೆಲ್ಪ್ಲೆಸ್ನೆಸ್ ಆಯ್ತಾ. ನಾನು ಏನೋ ಮಾತಾಡ್ಬೇಕು, ಎಲ್ಲರೂ ನನಗೆ ಕೆಟ್ಟದ ಮಾಡ್ತಾ ಇದ್ರು, ನನಗೋಸ್ಕರ ನಾನು ನಿಂತ್ಕೋತಾ ಇಲ್ಲ, ಅಸಹಾಯಕತನ ಆಯ್ತಾ. ಆಮೇಲೆ ಫಿಯರ್, ಫರ್ಗಿವ್ ಮಾಡದೇ ಇರೋದು, ಇದೆಲ್ಲ ಎಮೋಷನ್ಸ್ ನಿಮ್ಮನ್ನ ಬ್ಲಾಕ್ ಮಾಡ್ತಾ ಹೋಗುತ್ತೆ, ನಿಮ್ಮ ಆರಾನ ಬ್ಲಾಕ್ ಮಾಡ್ತಾ ಹೋಗುತ್ತೆ. ನಾನು ಅದನ್ನೇ ಹೇಳಿದೆ, ಕಾಯಿಲೆ ಬರೋದು ಫಸ್ಟು ಮೆಂಟಲ್ ಬಾಡಿ, ನಂತರ ಫಿಸಿಕಲ್ ಬಾಡಿಗೆ ಬರ್ತಾ ಹೋಗುತ್ತೆ. ಸೊ ಇದೆಲ್ಲ ನೀವು ಕೊರಗ್ತಾ ಹೋಗ್ತಾ ಇದ್ದಂಗೆ ನೀವು ಅದನ್ನೇ ಹೇಳಿದೆ. ಈ ನಮ್ಮ ಪ್ರತಿಯೊಂದು ಚಕ್ರದ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಸೊ ಮೂಲಾಧಾರ ಚಕ್ರನ ಅಫೆಕ್ಟ್ ಮಾಡುತ್ತೆ. ಸ್ವಾದಿಷ್ಟಾನ, ಇಟ್ ಇಸ್ ರಿಲೇಟೆಡ್ ಟು ಸೆಕ್ಸ್ ಅಂಡ್ ಮನಿ, ಕ್ರಿಯೇಟಿವಿಟಿ. ಸ್ವಾದಿಷ್ಟಾನ ಚಕ್ರದಂದು ಹೊಕ್ಕಳು ನಾಭಿಯಿಂದ 3 ಬೆರಳು ಕೆಳಗಡೆ ಇರುತ್ತೆ. ಸೊ ಆ ಸ್ವಾದಿಷ್ಟಾನ ಚಕ್ರ ಬ್ಲಾಕ್ ಆಗ್ತಾ ಹೋಗುತ್ತೆ. ನಾನು ಯಾವ್ದಾರು ನೋಡ್ಬಿಡ ಅಯ್ಯೋ ಜೆಲಸ್ ಪಟ್ಟಾಗ, ಅದ್ರ ಬದಲಾಗಿ ನಾನು ಖುಷಿ ಪಟ್ಟಾಗ ಯೂನಿವರ್ಸ್ಗೆ ಏನನ್ಸುತ್ತೆ, ಇವಳಿಗೆ ಇದಿಷ್ಟ ಆಗಿದೆ, ನಾನು ಇದನ್ನ ಅವಳು ಕೊಡಬೇಕು. ಈಗ ಯಾರೋ ಒಬ್ಬ ಫ್ರೆಂಡ್ ಕಾರ್ ತಗೊಂಡ ಅನ್ಕೋ, ಏನ್ ಮಾಡಿ ತಗೊಂಡೋ, ಯಾರ ಮನೆ ಹಾಳು ಮಾಡಿ ತಗೊಂಡು, ಯೂನಿವರ್ಸಿಗೆ ಏನ್ ಸಿಗ್ನಲ್ ಕಳಿಸ್ತಿದ್ಯಾ ನೀನು, ಇದು ನನಗೆ ಬೇಡ, ಇದು ನನ್ಗೆ ಇಷ್ಟ ಇಲ್ಲ ಅಂತ. ಯು ಫೀಲ್ ಹ್ಯಾಪಿ, ವಾವ್ ಕಾರ್ ತಗೊಂಡಿದ್ದಾನೆ ಅಂತ. ವೆನ್ ಯು ಆರ್ ಎಕ್ಸೈಟೆಡ್, ಯೂನಿವರ್ಸ್ ವಿಲ್ ಸಿ, ದೇವರು ಅದನ್ನ ಅನ್ಕೋತಾನೆ, ಇವ್ನಿಗೆ ಇಷ್ಟೊಂದು ಎಕ್ಸೈಟ್ಮೆಂಟ್ ಆಗಿದೆ, ನಾನು ಇವನಿಗೂ ಅದನ್ನ ಕೊಡಬೇಕು ಅಂತ. ಸೊ ಈಚ್ ಟೈಮ್ ಯು ಫೀಲ್ ಸಮಥಿಂಗ್, ಇಟ್ ಇಸ್ ನಾಟ್ ಓನ್ಲಿ ದಟ್ ಯು ಆರ್ ಸೆಂಡಿಂಗ್ ನೆಗೆಟಿವ್ ಎನರ್ಜಿ ಟು ದ ಅದರ್ ಪರ್ಸನ್, ಇಟ್ ಇಸ್ ಲೈಕ್ ಯು ಡ್ರಿಂಕಿಂಗ್ ಪಾಯ್ಸನ್ ಅಂಡ್ ಎಕ್ಸ್ಪೆಕ್ಟಿಂಗ್ ಅದರ್ ಪರ್ಸನ್ ಟು ಡೈ. ಸೊ ನಿನ್ನ ಇನ್ನರ್ ಚಕ್ರಗಳು ಬ್ಲಾಕೇಜ್ ಆಗ್ತಾ ಹೋಗುತ್ತೆ. ಯಾವಾಗ ಚಕ್ರ ಬ್ಲಾಕ್ ಆಗ್ತಾ ಹೋಗುತ್ತೆ, ನಿನ್ನ ಆರಾ ಕಮ್ಮಿ ಆಗ್ತಾ ಹೋಗುತ್ತೆ. ಆರಾ ಕಮ್ಮಿ ಆಗ್ತಿದ್ದಂಗೆ ನಿನ್ನ ಮ್ಯಾನಿಫೆಸ್ಟೇಷನ್ ಪವರ್ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಇಟ್ ಇಸ್ ಎವ್ರಿಥಿಂಗ್ ಇಸ್ ಎನರ್ಜಿ. ಕೆಲವರು ಎಷ್ಟು ದುಡ್ಡು ಸಂಪಾದನೆ ಮಾಡಿದ್ರು ಕೈಯಲ್ಲಿ ದುಡ್ಡೇನಿಲ್ಲ ಅಂತ ಹೇಳ್ತಾರೆ. ಮನಿ ಇಸ್ ಅನ್ ಎನರ್ಜಿ. ಏನ್ ಗೊತ್ತಾ, ದ ಮೋರ್ ಯು ಸ್ಪೆಂಡ್ ಯು ವಿಲ್ ಗೆಟ್ ಇಟ್. ಬಟ್ ಖರ್ಚು ಮಾಡುವಾಗ ಯು ಶುಡ್ ಟೆಲ್ ದಟ್ ನಾನು ಏನ್ ಸ್ಪೆಂಡ್ ಮಾಡ್ತೀನಿ 100 fold ನನಗೆ ವಾಪಸ್ ಬರುತ್ತೆ ಅಂತ. ಎಕ್ಸಾಕ್ಟ್ಲಿ ಹೇಳ್ಬೇಕು. ಯು ಆರ್ ಟೆಲ್ಲಿಂಗ್ ನನಗೆ ದುಡ್ಡು ಬರಲ್ಲ, ಅಯ್ಯೋ ಖರ್ಚು ಮಾಡ್ಬಿಟ್ಟೆ. ಈಗ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಒಂದು 10,000 ಇದೆ ಅಂತ ಇಟ್ಕೊಳ್ಳಿ. ಯಾವ್ದೋ ಒಂದು ಮಗುಗೆ ಒಂದು ಎಜುಕೇಶನ್ಗೋ, ಯಾರೋ ಒಂದು ಹುಡುಗನ ಬುಕ್ಸ್ ಕೊಡ್ಸಕ್ಕೋ, ಅಥವಾ ಯಾರಿಗೋ ಒಬ್ರಿಗೆ ಅಕ್ಕಿ ಕೊಡಕ್ಕೋ, ಏನೋ ಖುಷಿಲಿ ನಾವೊಂದು 10,000 5,000 ತಗೊಳ್ಳಿ ನೀವು ಎಜುಕೇಶನ್ಗೆ ಅಂತ ಹಂಗ್ ಕೊಡೋದ, ಅಥವಾ ಕೊಡ್ಬೇಕಂದ್ರೆ ನನಗೆ ಐ ಶುಡ್ ಗೆಟ್ ಬ್ಯಾಕ್ ದಿಸ್, ಅಥವಾ ಗಿವ್ ಇಟ್ ವಿತ್ ಯು ವಾಂಟ್ ಟು ಗಿವ್. ವೆನ್ ಯು ಗಿವ್, ಫೀಲ್ ದಟ್ ನನಗೆ ತುಂಬಾ ಇದೆ ನನ್ನ ಹತ್ರ ದುಡ್ಡು, ನಾನು ಅದಕ್ಕೆ ಕೊಡ್ತಾ ಇದ್ದೀನಿ. ಆಲ್ರೆಡಿ ಅಬಂಡೆನ್ಸ್ ಮೈಂಡ್ ಸೆಟ್ ಇಸ್ ಗಿವನ್ ಆಯ್ತಾ. ಅಂಡ್ ಯು ಗಿವಿಂಗ್, ಯಾರು ಕೊಡೋರು, ಯಾರು ಇರೋರು ಕೊಡ್ತಾರೆ. ಸೊ ಗಿವಿಂಗ್ ಇನ್ ದ ಮೈಂಡ್ ಸೆಟ್, ನಾನು ಕೊಡ್ತಿದ್ದೀನಿ, ನನ್ನ ಹತ್ರ ತುಂಬಾ ಇದೆ, ನಾನು ಕೊಡ್ತಾ ಇದ್ದೀನಿ, ತಗೊಂಬಗು ಅಂತ. ಸೊ ಯಾವತ್ತೂ ಖರ್ಚು ಮಾಡ್ಬೇಕಾದ್ರೆ ಇಟ್ಸ್ ಅನ್ ಎನರ್ಜಿ. ನೀವು ಎಷ್ಟು ಖರ್ಚು ಮಾಡ್ತೀರಾ, ಎನರ್ಜಿ ಜಾಸ್ತಿ ಆಗ್ತಾ ಹೋಗುತ್ತೆ. ಖರ್ಚು ಮಾಡುವಾಗ ಖುಷಿಯಾಗಿ ಮಾಡಿ. ಇನ್ನೊಂದು ಸೀಕ್ರೆಟ್ ಹೇಳ, ಲಕ್ಷ್ಮಿನ ಅಟ್ರಾಕ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ಮೇಲೆ ನೀವು ಸ್ಪೆಂಡ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ 5% ಆಫ್ ಯುವರ್ ಇನ್ಕಮ್ ನಿಮ್ಗೆ ಅಂತ ನೀವು ಇಡಿ. ಮೇ ಬಿ ಗೆಟಿಂಗ್ ಅ ಗುಡ್ ಜಿಮ್ ಮೆಂಬರ್ಶಿಪ್, ಬೈಯಿಂಗ್ ಗುಡ್ ಕ್ಲೋತ್ಸ್, ಗುಡ್ ಪರ್ಫ್ಯೂಮ್. ಯಾ, ಪರ್ಫ್ಯೂಮ್ ನೀವು ಎಷ್ಟು ಸ್ಪೆಂಡ್ ಮಾಡ್ತೀರೋ ಅಷ್ಟು ಒಳ್ಳೇದು. ಯಾಕಂತ ಹೇಳಿದ್ರೆ ಇಟ್ ಇಸ್ ಲಕ್ಷ್ಮಿ, ವೀನಸ್ ರಿಲೇಟೆಡ್. ಓಕೆ, ಏನು ಬೇಡ. ಇಫ್ ಯು ವಾಂಟ್ ಟು ಇಂಪ್ರೂವ್ ಯುವರ್ ಫೈನಾನ್ಸ್ ಎಲ್ಲ, ದಿಸ್ ಇಸ್ ಕಾಲ್ಡ್ ವೀನಸ್ ಮೌಂಟ್ ಅಂತ. ಓಕೆ, ಸೊ ಇಲ್ಲಿ ಯು ಪುಟ್ ಲಿಟಲ್ ಗೀ ಆಯ್ತಾ. ದೇವಿ ಖಡ್ಗಮಾಲ ಸ್ತೋತ್ರ ಹೇಳ್ಕೊಳ್ಳಿ. ಜಸ್ಟ್ ರಬ್ ಇಟ್, ಟೆಲ್ ದೇವಿ ಖಡ್ಗಮಾಲ ಸ್ತೋತ್ರ. ಏನು ಬೇಡ, ನೀವು ಹೇಳಿದ್ರಲ್ಲ ನೆಗೆಟಿವಿಟಿ, ಬ್ಲ್ಯಾಕ್ ಮ್ಯಾಜಿಕ್, ಅದು ಇದು, ಯುವರ್ ಆರಾ ಎಕ್ಸ್ಪ್ಯಾಂಡ್ಸ್. ಎನಿಥಿಂಗ್, ಹಾರ್ಡ್ಲಿ ಹಾಫ್ ಅನ್ ಅವರ್ ಅಂತ ತಿಳ್ಕೊಳ್ಳಿ. ಏನು ಬೇಡ, ಜಸ್ಟ್ ರಬ್ ಯುವರ್ ಸೆಲ್ಫ್. ಅಂಡ್ ಎಂತ ಗ್ಲೋ ಬರುತ್ತೆ ಗೊತ್ತಾ, ಎಂತ ಅಟ್ರಾಕ್ಷನ್ ಕೆಪಾಸಿಟಿ ಇನ್ಕ್ರೀಸ್ ಆಗುತ್ತೆ ಗೊತ್ತಾ. ಸೊ ದೀಸ್ ಆರ್ ದ ಸಿಂಪಲ್ ಟೆಕ್ನಿಕ್ಸ್. ನೈಸ್. ಈಗ ಕೆಲವು ಫ್ರೆಂಡ್ಸ್ ತುಂಬಾ ಹತ್ತಿರದವರು ಅಂತ ಕೆಲವ್ರನ್ನ ನಂಬಿಡ್ತೀವಿ. ಎಷ್ಟೋ ದಿನಗಳ ಆದ್ಮೇಲೆ ನಮಗೆ ಅವ್ರದ್ದು ಇನ್ನೊಂದು ಮುಖ ಗೊತ್ತಾಗತ್ತೆ. ಇನಿಷಿಯಲ್ ಸ್ಟೇಜಸ್ ಅಲ್ಲೇ ಹೌ ಕ್ಯಾನ್ ವಿ ಫೈಂಡ್ ಔಟ್, ಅಂದ್ರೆ ಹೇಗೆ ಪತ್ತೆ ಹಚ್ಬೋದು ಈ ವ್ಯಕ್ತಿ ಸರಿ ಇಲ್ಲ ಅಥವಾ ನಾವು ಹುಷಾರಾಗಿರ್ಬೇಕು ಅಂತ? ಎಕ್ಸಾಂಪಲ್, ನಾನು ಅದನ್ನೇ ಫಸ್ಟ್ ಹೇಳಿದೆ, ದ ರಿಲೇಶನ್ಶಿಪ್ ವಿತ್ ಯು ಯೋರ್ ಸೆಲ್ಫ್, ಯುವರ್ ಮಿರರ್ ದಟ್ ರಿಲೇಶನ್ಶಿಪ್. ಈಗ ಬೇರೆಯವ್ರ ಬಗ್ಗೆ ಹೆಂಗೆ ಮಾತಾಡ್ತಾರೆ, ಬೇರೆಯವ್ರ ಹೆಂಗೆ ಟ್ರೀಟ್ ಮಾಡ್ತಾರೆ, ಒಂದು ವೇಟರ್ ಆಗಿರ್ಬೋದು, ಒಬ್ಬ ಗೇಟ್ ಓಪನರ್ ಆಗಿರ್ಬೋದು, ಹೇಗೆ ಟ್ರೀಟ್ ಮಾಡ್ತಾರೆ, ಸಟಲ್ ಸೈನ್ಸ್. ಈಗ ಇಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳ್ತಾರೆ, ಕಮಿಟ್ಮೆಂಟ್ ಇದೆಯಾ, ಡು ದೇ ಕಾಲ್ ಯು, ಡು ದೇ ಪುಟ್ ಎಫರ್ಟ್. ಸುಮ್ಮನೆ ಯಾಕೆ ನಿಮ್ಮ ಎನರ್ಜಿನ ಎಲ್ರಿಗೂ ವೇಸ್ಟ್ ಮಾಡ್ಕೋತೀರಾ? ಇಫ್ ಯು ಆರ್
ಮೀಟಿಂಗ್ ಸಮನ್. ಇದು ನನ್ನ ಲೈಫ್ ಟೈಮ್ ಯಾವತ್ತು ಯಾವುದೇ ಒಂದು ರಿಲೇಶನ್ಶಿಪ್ಗೆ ಹೋಗ್ಬೇಕಾದ್ರೂ ಅದ್ರ ಫ್ಯೂಚರ್ ಏನಂತ ಕೇಳಿ. ಒಂದು ಫ್ರೆಂಡ್ಶಿಪ್ ಆಗಿರ್ಬೋದು, ಇವಾಗ ಒಂದು ಫ್ರೆಂಡ್ ಅಂತ ಹೇಳಿದ್ರೆ ನೀವು ದುಡ್ಡು ಖರ್ಚು ಮಾಡ್ತೀರಾ, ಟೈಮ್ ಖರ್ಚು ಮಾಡ್ತೀರಾ, ಎನರ್ಜಿ ಖರ್ಚು ಮಾಡ್ತೀರಾ, ಇದಕ್ಕೆ ನನಗೆ ಫ್ಯೂಚರ್ ಇದೆ. ಅದೊಂದು ಮಗು ಥರ ನಿಮ್ಮ ಎನರ್ಜಿ, ಅದನ್ನ ಬೆಳೆಸ್ಬೇಕು ಹೊರತು ಅದನ್ನ ಕುಗ್ಗಿಸ್ತಾ ಹೋಗಬಾರ್ದು. ಸೊ ಆಸ್ಕ್ ಆ್ಯಂಡ್ ಐ ಮಾಸ್ಟರ್ ದಿಸ್ ಪವರ್ ಆಫ್ ಡಿಟ್ಯಾಚ್ಮೆಂಟ್. ಇದು ನಂದಲ್ಲ, ಇದು ನನ್ನ ವಸ್ತು ಅಲ್ಲ. ಸೊ ನಾನು ಸ್ಟಡಿ ಮಾಡ್ತಾ ಇದ್ದೀನಿ. ಗಿವ್ 3 months to 6 months, ಡೋಂಟ್ ಪುಟ್ ಎನಿ ಎಫರ್ಟ್, ರೆಸ್ಟ್. ನಿಮ್ ಜೀವನದಲ್ಲಿ ಇರ್ಬೇಕು ಅಂತ ಇರೋರು ಅವರೇ ಎಫರ್ಟ್ ಹಾಕ್ತಾರೆ, ಅವರೇ ಇದ್ ಮಾಡ್ತಾರೆ. ಯಾವಾಗ್ಲೂ ನೀವು ಬೆಕ್ಕನ್ ಹಿಡಿಬೇಕು ಅಂತ ಹೇಳಿದ್ರೆ ಬೆಕ್ಕನ್ ಹಿಡಿದ ತಕ್ಷಣ ಅದು ಓಡುತ್ತೆ. ಅದಕ್ಕೆ ಏನ್ ಬೇಕು ಅದು ನೀವ್ ಹತ್ರ ಇದ್ದೆ ಅದೇ ಬರುತ್ತೆ. ಸೊ ಯಾವಾಗ್ಲೂ ಅಷ್ಟೇ, ನಾವ್ ಏನನ್ನ ಆಗ್ಬೇಕು ಅಂತ ಹೇಳ್ತೀವಿ ಅದು ಹೋಗುತ್ತೆ. ಯಾಕಂತ ಹೇಳಿದ್ರೆ ದೇರ್ ಇಸ್ ಎನರ್ಜಿ ಆಫ್ ಡೆಸ್ಪಿರೇಷನ್. ಡೆಸ್ಪಿರೇಟ್ಲಿ ನಂಗೆ ಅದ್ ಬೇಕು ಅಂತ ಹೇಳಿದ್ರೆ ಅದು ಓಡೋಗುತ್ತೆ. ಐ ವಾಂಟ್ ಇನ್ನೊಂದೇನೋ ಹೇಳ್ತಾರೆ, ಡೆಸ್ಪರೇಟ್ ಆಗಿ ಕೇಳ್ಕೊಬೇಕು ಸಿಗತ್ತೆ ಅಂತ. ನೋ ಎಕ್ಸಾಂಪಲ್, ನಾನು ತುಂಬಾ ಡೆಸ್ಪರೇಟ್ ಆಗಿ ನಿಮ್ ಹಿಂದೆ ಬಿದ್ದು ಮೆಸೇಜ್ ಮಾಡಿ ಇವಳು ಯಾರಪ್ಪ ಅಂತ ಎಷ್ಟೇ ಚೆನ್ನಾಗಿರೋಳಾಗ್ಲಿ ನಿಮ್ಗೆ ಅನ್ಸಿರುತ್ತೆ. ಅದೇ ನಾನು ಸಟಲ್ ಆಗಿ ಐ ಗಿವ್ ಯು ವಾರ್ಮ್ ಎನರ್ಜಿ, ಪೀಸ್ ಕೊಟ್ರೆ ಯು ಫೀಲ್ ಲೈಕ್ ಟಾಕಿಂಗ್, ಹಾಯ್ ಹೌ ಆರ್ ಯು, ಲಾಂಗ್ ಟೈಮ್ ಐ ಡಿಡ್ಂಟ್ ಚೆಕ್ ಆನ್ ಯು ಅಂತ. ಸೊ ಆಲ್ವೇಸ್ ಸೆಟಲ್ ಇಟ್. ನೀವು ಯಾವತ್ತೂ ಅಂದ್ಕೊಳ್ಳಿ ಐ ಹ್ಯಾವ್ ನಥಿಂಗ್ ಟು ಲೂಸ್ ಅಂತ. ಆಲ್ವೇಸ್ ಫೀಲ್ ದಟ್ ಎನರ್ಜಿ ವಿತ್ ಯು, then people will come and stay in your life. Do not have that desperation. Do not. And whenever you want, set it and forget it. ಈಗ ಎಕ್ಸಾಂಪಲ್ ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನೀವು ಹೇಳಿದ್ರಲ್ಲ ಡೆಸ್ಪಿರೇಷನ್ ಅಂತ, ಒಂದು ಬೀಜನ ಹಾಕ್ತೀರಾ ಗಿಡಕ್ಕೆ, ಮಣ್ಣಿಗೆ ಹಾಕ್ತೀರಾ. ದಿನಾ ಬೆಳಗ್ಗೆ ಅದಕ್ಕೆ ಬಿಟ್ಟು ಅದು ಮೊಳಕೆ ಬಂತ ಬರತ್ತಾ? ಅದು ಎಂತ ಫಸ್ಲಿರೋ ಬೀಜನ ಹಾಕಿದ್ರು ಬೆಳೆಯಲ್ಲ ಅದು. ಸೆಟ್ ಇಟ್, ಫರ್ಗೆಟ್ ಇಟ್, ಬಿಟ್ಬಿಡಿ. ಅದ್ ನಿಮ್ದಾಗಿದ್ರೆ ಅದು ಖಂಡಿತ ನಿಮ್ಮ ಹತ್ರ ಬಂದೇ ಬರುತ್ತೆ. ಇಟ್ ವಿಲ್ ನಾಟ್ ಪಾಸ್ ಬೈ ಯು, ಇಟ್ ವಿಲ್ ಕಮ್ ಟು ಯು. ಅಂಡ್ ಜೊತೆಗೆ ನಿಮ್ಮ ಹತ್ರ ಇನ್ನೊಂದು ಸ್ಪೆಷಲ್ ಸ್ಕಿಲ್ ಇದೆ. ಇವರೇ ಅನಿಮಲ್ ಕಮ್ಯುನಿಕೇಟರ್. ಅಂದ್ರೆ ಪ್ರಾಣಿಗಳ ಜೊತೆ ಮಾತಾಡ್ತೀರ, ಪ್ರಾಣಿಗಳ ಸೋಲ್ಸ್ ಜೊತೆ ಮಾತಾಡ್ತೀರ. ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಓಕೆ, ಒಂದ್ ವಿಚಾರ ಹೇಳಿ. ಈಗ ಮನೆಗಳಲ್ಲಿ, ಕೆಲವು ಮನೆಗಳಲ್ಲಿ ನಾಯಿಗಳನ್ನ ತುಂಬಾ ಹೆಚ್ಚಾಗಿ ಪ್ರೀತಿಸ್ತಾರೆ. ಕೆಲವು ಮನೆಯಲ್ಲಿ ಬೆಕ್ಕನ್ನ ಪ್ರಾಣ ಅನ್ಕೊಂಡು ಪಕ್ಕ ಮಲಗಿಸ್ಕೊಂಡು ತಪ್ಕೊಂಡು ಮಲಗ್ತಾರೆ. ಅನಿಮಲ್, ಇನ್ನು ಹಳ್ಳಿಗಳ ಕಡೆ ಆದ್ರೆ ಹಸುಗಳಿಗೆ ಒಂದು ಸ್ಪೆಷಲ್ ಪ್ಲೇಸ್ ಕೊಟ್ಟಿರ್ತಾರೆ. ಈ ಪ್ರಾಣಿಗಳ ಜೊತೆಗೆ ಈಗ ಯಾವುದೋ ಒಂದು ನಾಯಿ ನಮ್ಮನೇಲಿ ಒಂದು ಮಗು ತರನೂ ಆಗೋಗಿದೆ ಅಂದ್ರೆ ಇದು ಒಂದು ಕಾರ್ಮಿಕ್ ಕನೆಕ್ಷನ್ ಅಂತ ಇರುತ್ತೆ. 100%. ಅದನ್ನೇ ಹೇಳ್ತಾರೆ, ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತಾಲೆ ಅಂತ. ಸೊ ಇದೆಲ್ಲ ನಿಮ್ ಲೈಫಲ್ಲಿ ಬಂದಿರೋದೇ ಒಂದು. ಎಷ್ಟೋ ಸತಿ ನೋಡಿ, ಯಾರು ಹೋಗ್ಬಿಟ್ಟಿರ್ತಾರಲ್ಲ ನಿಮ್ಮ ಮನೆಯಲ್ಲಿ, ತಂದೆ ಆಗಿರ್ಬೋದು ಮತ್ತೊಬ್ಬರಾಗಿರ್ಬೋದು, ಅವ್ರ ಗುಣಗಳನ್ನೇ ಆ ಪ್ರಾಣಿಗಳು ಹೊತ್ಕೊಂಡಿರುತ್ತೆ. ನಮ್ ತಂದೆ ಕಾಯೋರು, ನನ್ನ ಮನೆಗೆ ಬರ್ತೀನ ಯಾವಾಗ ಸ್ಕೂಲಿಂದ ನನ್ನ ಮಗುನು ಹಂಗೆ ಮಾಡುತ್ತೆ. ಸೊ ಹಂಗೆ ಆ ಗುಣಗಳನ್ನ ತೋರ್ಸಕ್ಕೆ ಬರತ್ವೆ. ಅಥವಾ ಏನೋ ಆ ಲವ್, ನಾವ್ ಏನನ್ನ ಮಿಸ್ ಮಾಡ್ಕೊಂಡಿರ್ತೀವಿ, ಎಲ್ಲೋ ತುಂಬಾನೇ ಮಿಸ್ ಮಾಡ್ಕೊಂಡಿರ್ತೀವಿ, ಆಯ್ತಾ. ಸೊ ಅದನ್ನ ವಾಪಸ್ ತೋರ್ಸೋದಿಕ್ಕೆ ಅಥವಾ ನಮ್ ಜೊತೆ ಇರ್ಬೇಕು ಅಂತಾನೆ ಅವ್ರು ಬರ್ತಾರೆ. ಸೊ ಇದು ಎಲ್ಲವೂ ಒಂದು ಕನೆಕ್ಷನ್. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ನಮಗ್ ಆಗ್ಬೇಕಾಗಿರೋ ನೆಗೆಟಿವಿಟಿ ಆಗಲಿ, ಮೇನ್ಲಿ ಅವ್ರು ಬರೋದು ಏನಕ್ಕೆ ಅಂತ ಹೇಳಿದ್ರೆ ನಮ್ಮನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ. ಎಷ್ಟೋ ಸತಿ ನೋಡಿ, ನಿಮ್ಗೆ ಆಗ್ಬೇಕಾಗಿರೋ ಏನೋ ನೆಗೆಟಿವ್, ಮನೇಲಿ ಮೀನ್ ಇದಕ್ಕಿದಂಗೆ ಸತ್ತೋಗುತ್ತೆ, ಪ್ರಾಣಿಗಳು ಇದ್ದಕ್ಕಿದಂಗೆ ಸತ್ತೋಗುತ್ತೆ. ಯಾರೋ ನಿಮ್ಗೆ ಏನೋ ಒಂದು ನೆಗೆಟಿವಿಟಿ ಮಾಡಬೇಕು ಅಂತ ಇರ್ತಾರೆ, ಅದು ಹೋಗ್ಬಿಡುತ್ತೆ. ಸಿಂಪಲ್ ಆಯ್ತಾ. ಇದಕ್ಕೆ ಒಂದು ಹೇಳ್ತೀನಿ, ಮನೆಯಲ್ಲಿ ಯಾವತ್ತೂ ಅಷ್ಟೇ ನೀವಿರೋ ಜಾಗಕ್ಕೆ, ಯಾಕಂದ್ರೆ ಎನರ್ಜಿ ಅದು ಕಳಿಸ್ತಾರೆ ಅನ್ಕೊಳ್ಳಿ. ಎಕ್ಸಾಂಪಲ್, ಅದು ಪರ್ಮನೆಂಟ್ ಆಗಿ ನಿಮ್ಗೆ ಇರಲ್ಲ, ಎಫೆಕ್ಟ್ ಆಗಲ್ಲ. ಯಾವಾಗ್ಲೂ ಅಷ್ಟೇ ನಿಮ್ ಆರಾ ಕ್ಲೆನ್ಸ್ ಮಾಡ್ಕೋತಾ ಇರಿ. ಮೊದ್ಲು ಮನೇಲಿ ಪರ್ಕೆ ಹಿಡಿದು ದೃಷ್ಟಿ ತೆಗಿಯೋರು ಬೆಂಕಿಗೂ ಅಷ್ಟೇ ಎನರ್ಜಿ ಇದೆ ನಿಮ್ಮಲ್ಲಿ ಇರ್ತಕ್ಕಂಥ ನೆಗೆಟಿವಿಟಿಯನ್ನು ತೆಗಿಯೋದಕ್ಕೆ. ಯಾಕಂತ ಹೇಳಿದ್ರೆ, ನಾನೀಗ ಕೆಟ್ಟ ನಜರ್ ಹಾಕ್ತೀನಿ ಅಂತ ಹೇಳ್ಕೊಳ್ಳಿ, ದೃಷ್ಟಿ ಹಾಕ್ತೀನಿ, ಅದು ನಿಮ್ಮ ಆರಾದಲ್ಲಿ ಇರುತ್ತೆ, ನಿಮ್ಮ ಫಿಸಿಕಲ್ ಬಾಡಿಗೆ ಬರಲ್ಲ. ಆರಾ ಅಂತ ಹೇಳೋದು ನಾವು ಎಷ್ಟು ಪೂಜೆ ಮಾಡ್ತೀವಿ, ಪುನಸ್ಕಾರ ಮಾಡ್ತೀವಿ, ಮೆಡಿಟೇಷನ್ ಮಾಡ್ತೀವಿ, ನಮ್ಮ ಆರಾ ಅಷ್ಟೇ ಎಕ್ಸ್ಪ್ಯಾಂಡ್ ಆಗ್ತಾ ಇರುತ್ತೆ. ಎಕ್ಸಾಂಪಲ್, ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಗಳು 23 ಕಿಲೋಮೀಟರ್ ಇದಾವ್ರ ಆರಾ. ನಮ್ಮ ಸಾಮಾನ್ಯವಾಗಿ ಒಬ್ಬ ಮನುಷ್ಯನಿಗೆ 1-2 ಕೈ ಎಷ್ಟು ನಾವು ಅಗಲ ಮಾಡ್ತೀವೋ ಅಷ್ಟು ಆರಾ ಇರುತ್ತೆ ಅವ್ರಿಗೆ, ಫೀಲ್ಡ್. ಆದ್ರೆ ಅವ್ರಿಗೆ ಅಷ್ಟಿರುತ್ತೆ. ಅಷ್ಟು ನಾವು ಯಾವಾಗ ನಮ್ಮಲ್ಲಿ ದೈವ ಶಕ್ತಿಯನ್ನ ನಾವು ನಮ್ಮಲ್ಲಿ ತಗೋತಾ ಹೋಗ್ತೀವೋ ನಮ್ಮ ಆರಾ ಎಕ್ಸ್ಪ್ಯಾಂಡ್ ಆಗ್ತಾ ಇರುತ್ತೆ. ಆ ವ್ಯಕ್ತಿ ನಿಮ್ಮ ಎದುರುಗಡೆ ಬಂದು ಕೂತಾಗ ನಿಮ್ಗೆ ಗೊತ್ತಿಲ್ಲದ ಹಾಗೆ ಒಂದು ರೆಸ್ಪೆಕ್ಟು, ಒಂದು ಗೌರವ ಬರುತ್ತೆ. ಎಷ್ಟೋ ಸತಿ ನೀವು ನೋಡಿರ್ಬೋದು, ಸ್ವಾಮೀಜಿಗೂ ಗುರುಗಳು ನಿಮ್ಗೆ ಗೊತ್ತೇ ಇರಲ್ಲ, ನೀವು ಕೈ ಮುಗಿದ್ರೆ. ಯಾಕಂತ ಹೇಳಿದ್ರೆ ಅವ್ರು ಅಷ್ಟು ಅವರಲ್ಲಿ ಅವರನ್ನು ತೊಡಗಿಸ್ಕೊಂಡಿರ್ತಾರೆ. ಮೆಡಿಟೇಷನ್ ಆಗಿರ್ಬೋದು, ಒಂದು ತನ್ನ ಕ್ರಿಯೆ ಆಗಿರ್ಬೋದು. ಕೆಲವು ಫೇಕ್ ಆದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಇದು ಫೇಕ್ ಅಂತ ಹೇಳ್ಬಿಟ್ಟು, ಮಾತಾಡ್ಬೇಕು ಅಂತಾನೆ ಇಲ್ಲ. ಸೊ ಹಾಗಾಗಿ ಅಂಥದ್ದು ಇರುತ್ತೆ. ಸೊ ಅವುಗಳ ಮನೆಯಲ್ಲಿ ಎನರ್ಜಿಯನ್ನು ಕ್ಲೆನ್ಸ್ ಮಾಡ್ತಾ ಇರೋದಾಗಿರ್ಬೋದು. ಸಿಂಪಲ್ ಕೌಡಂಗ್ ಕೇಕ್, ಸಗಣಿ, ಬೆರಣಿಗೆ ಒಂದು ಕರ್ಪೂರ ಹಾಕೋದು, ಪಚ್ಚಕರ್ಪೂರ, ಲವಂಗ, ಸ್ಟಾರ್ ಅನ್ನೈಸ್, ಚಕ್ಕೆ, ಇದೆಲ್ಲವೂ ಕೂಡ ಲಕ್ಷ್ಮಿಗೆ ಪ್ರಿಯವಾದದ್ದು, ಆಯ್ತಾ.
ಅದು ಹಾಕಿ ಮೇಕೆ ಕೂದಲಾಗಿರ್ಬೋದು, ಹತ್ತಿದು ಬೀಜ ಅದು, ಇದಿಷ್ಟು ಹಾಕಿ ಮನೆಯಲ್ಲಿ ಆದ್ರೂ ಹೊಗೆಯನ್ನು ಹಾಕೋದಕ್ಕೆ ಸಾಂಬ್ರಾಣಿ ಹಾಕಿ, ಅಥವಾ ಬಿಳಿ ಮಸ್ಟರ್ಡ್, ವೈಟ್ ಮಸ್ಟರ್ಡ್ ಸೀಡ್ಸ್ ಅಂತ ಕರೀತಾರೆ, ಬಿಳಿ ಸಾಸಿವೆ, ಅದನ್ನ ಹಾಕೋದು. ಇದಿಷ್ಟು ಮಾಡಿದಾಗ ನಿಮ್ಮ ಮನೆ ಎನರ್ಜಿ ಕ್ಲೆನ್ಸ್ ಆಗ್ತಾ ಹೋಗುತ್ತೆ. ಏನೂ ಇಲ್ಲ ಅಂತ ಹೇಳಿದ್ರೆ ಒಂದು ಕರ್ಪೂರ ತಗೊಂಡು ಕರ್ಪೂರಕ್ಕೆ ಲವಂಗ ಹಾಕಿ ಒಂಚೂರು ತುಪ್ಪ ಹಾಕಿ ಮನೆಯಲ್ಲೆಲ್ಲ ಕ್ಲೆನ್ಸ್ ಮಾಡಿ, ಎನರ್ಜಿ ಕ್ಲೆನ್ಸ್ ಆಗ್ತದೆ. ಸೊ ಯಾವುದೇ ಒಂದು ನೆಗೆಟಿವಿಟಿನ ಬಿಡೋದು, ಲವಂಗ, ತುಪ್ಪ, ಕರ್ಪೂರ ಇಷ್ಟೇ. ಮನೇಲಿ ಒಂದು ಓಂ ಹಾಕೋದಾಗಿರ್ಬೋದು, ಏನೂ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಆಯ್ತಾ, ಅದನ್ನೆಲ್ಲ ಹಾಕೋದಾಗಿರ್ಬೋದು. ನಿಮ್ಮ ಮನೆ ಎನರ್ಜಿ ವೈಬ್ರೇಷನ್ ಅನ್ನ ತುಂಬಾ ಕ್ಲೀನ್ ಆಗಿ ಇಟ್ಕೊಳ್ಳಿ. ಡಿಕ್ಲಟರ್ ಮಾಡಿ. ಯಾವತ್ತೂ ತಿಳ್ಕೊಡಿ, ಯಾರು ನೋಡಿ ಮನೇಲಿ ಚಿಕ್ಕ ಚಿಕ್ಕ ಒಂದು ಪೆನ್ ಕ್ಯಾಪನ್ನು ಬಿಸಾಕ್ತೇವೆ, ವಸ್ತುಗಳನ್ನ ಇಡ್ತಾರ, ಅವ್ರ ಎಮೋಷನ್ಸ್ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಬಿಟ್ಬಿಡಿ. ಯಾವ್ದು ಹಳೆ ವಸ್ತು ಇರೋ, ಎಷ್ಟೋ ಸತಿ ನಾವ್ ಇದ್ ಬೇಕು ಅಂತ ಅನ್ಕೊಂಡ್ ಇಟ್ಟಿರ್ತೀವಿ, ಅದು ಮರ್ತೇ ಹೋಗಿರುತ್ತೆ. ಯಾವಾಗ ಬೇಕಾಗತ್ತೋ ಅವಾಗ ನಾಪ್ಕ ಬರತ್ತಾ ಇಲ್ಲ, ಇಟ್ಕೊಂಡಿರ್ತೀವಿ. ಸೊ ಈ ಡಿಕ್ಲಟರ್ ಮಾಡ್ತಾ ಇರಿ. ಅದಕ್ಕೆ ಮುಂಚೆ ಎಲ್ಲ ಹಬ್ಬ ಟೈಮಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡೋರು, ಯಾಕಂದ್ರೆ ಯು ಆರ್ ರಿಲೀಸಿಂಗ್ ಯುವರ್ ಎಮೋಷನ್ಸ್. ಲೆಟ್ ಗೋ. ಯಾರು ನಂಗೆ ಬ್ರೇಕಪ್ ಆಗಿ ಬಂದ್ರೆ ನಾನು ಆ ವ್ಯಕ್ತಿನ ಮರಿಬೇಕು ಅಂತ ಹೇಳಿದ್ರೆ ನಾನು ಫಸ್ಟ್ ಹೇಳಿದೆ ಅವ್ರು ಕೊಟ್ಟಿರ್ತಕ್ಕಂತಹ ವಸ್ತುಗಳಾಗಿರ್ಬೋದು, ಅದು ನೋಡಿ ಈಗ ಯಾರ ಮನೇಲಿ ಹೋಗ್ಬಿಟ್ರು ಅಂದ್ರೆ ಅವ್ರು ಉಪಯೋಗಿಸ್ತಿದ್ದ ವಸ್ತುಗಳನ್ನೆಲ್ಲ ನಮ್ಗೆ ಎಷ್ಟೇ ಅವ್ರು ಪ್ರಿಯವಾಗಿದ್ರು ನಾವು ಅವ್ರಿಗೆ ಕೊಟ್ಬಿಡ್ತೀವಿ. ಯಾಕೆ? ಅವ್ರ ಎನರ್ಜಿ ಇದೆ, ಎನರ್ಜಿ ಇರುತ್ತೆ. ಪೇಂಟ್ ಹೊಡಿಸ್ತಾರೆ ಮನೆಯನ್ನ ಅಲ್ವಾ? ಯಾಕಂದ್ರೆ ಆ ಎನರ್ಜಿಯನ್ನು ತೆಗಿಬೇಕು. ಮನೆ ಆರಾನ ಕ್ಲೆನ್ಸ್ ಮಾಡ್ತಾ ಹೋಗ್ತಾರೆ. ಹಂಗೆ ನಾವು ಅಷ್ಟೇ ಮನೇಲಿ ಬೇಡ್ತಿರೋ ವಸ್ತುಗಳ ಮನೆಯನ್ನು ಡಿಕ್ಲಟರ್ ಮಾಡಿ. ಎಂತ ಕೆಟ್ಟ ವಾಸ್ತು ಇದ್ರು ಮನೇಲಿ ವಾಸ್ತು ಚೆನ್ನಾಗಾಗ್ಬಿಡುತ್ತೆ. ಮನೆಯನ್ನ ಡಿಕ್ಲಟರ್ ಮಾಡಿ. ಮನೆಯನ್ನ ತುಂಬಾನೇ ಸಾಮಾನು ಇಟ್ಕೊಳ್ಳೋದಾಗಿರ್ಬೋದು, ಹಳೆ ವಸ್ತುಗಳು ಇಟ್ಕೊಳ್ಳೋದು, ಪೇಪರು, ಬಿಲ್ಲು, ಅದೆಲ್ಲ ಕೂಡ ನಿಮ್ಮ ಎಮೋಷನ್ಸ್ ಅನ್ನ ರೀಸ್ಟೋರ್ ಮಾಡ್ತಾ ಹೋಗುತ್ತೆ. ಮನೆ ಎಷ್ಟು ಅಚ್ಚುಕಟ್ಟಾಗಿ ಇಟ್ಕೋತೀರಾ ನೀವು, ಯಾಕಂದ್ರೆ ಹೆಚ್ಚು ಟೈಮ್ ಸ್ಪೆಂಡ್ ಮಾಡೋದು ನಿಮ್ಮ ಮನೇಲಿ ಯಾವತ್ತೂ ಅಷ್ಟೇ ಸ್ಮೆಲ್ ಚೆನ್ನಾಗಿರ್ಬೇಕು. ನೀವು ಹೆಂಗೆ ದೇಹಕ್ಕೆ ಪರ್ಫ್ಯೂಮ್ ಹಾಕ್ತಾರೆ ಮನೆಗೆ ಅದೇ ತರ ಪರ್ಫ್ಯೂಮ್ ಹಾಕಿರ್ಬೇಕು. ಲಕ್ಷ್ಮಿ ಬರ್ಬೇಕು ಅಂತ ಹೇಳಿದ್ರೆ. ಈಗ ನಮ್ಮ ಅನಿಮಲ್ಸ್ ನ ಕೂಡ ಮನೇಲಿ ನಾಯಿ, ಬೆಕ್ಕು ನಾವು ಸಾಕ್ತೀವಿ, ಅದನ್ನ ಹೆಂಗ್ ಪ್ರೊಟೆಕ್ಟ್ ಮಾಡಬಹುದು? ದೃಷ್ಟಿ, ಇದನ್ನೇ ಹೇಳಿದ್ನಲ್ಲ, ದೃಷ್ಟಿ ತೆಗಿರಿ, ನೆಗೆಟಿವಿಟಿ ರಿಮೂವ್ ಮಾಡಿ, ಪ್ರೊಟೆಕ್ಷನ್ ಹಾಕಿ. ಜಸ್ಟ್ ಎನರ್ಜಿ ಆಲ್ವೇಸ್ ಅಷ್ಟೇ ಆಯ್ತಾ. ನಿಮ್ಮ ಮನೆಯಿಂದ ಆಚೆ ಹೋಗ್ಬೇಕಾದ್ರೂ ಅನ್ಕೊಳ್ಳಿ, ನಾನು ಒಂದು ಸುತ್ತ ಒಂದು ವೈಟ್ ಲೈಟ್ ನನ್ನಲ್ಲಿ ಒಂದು ಎನರ್ಜಿ ಬಾಲ್ ಒಳಗಡೆ ನಾನು ಹೋಗ್ತಾ ಇದ್ದೀನಿ, ಐ ಆಮ್ ಪ್ರೊಟೆಕ್ಟೆಡ್. ಸಾಕು, ಇಷ್ಟೇ ಸಾಕು. ನಿಮ್ಮ ಪ್ರಾಣಿಗಳು, ನಿಮ್ಮ ಮನೆ ಎಲ್ಲಾನು ಹೀಗೆ ಒಂದು ಎನರ್ಜಿ ಪ್ರೊಟೆಕ್ಷನ್ ಶೀಲ್ಡ್ ನೀವೇ ಮೆಂಟಲಿ ಹಾಕಿ. ಈಗ ನೀವು ಅವಾಗಲೇ ಮಾತಾಡ್ತಾ ಹೇಳ್ತಿದ್ರಿ ದೃಷ್ಟಿ ತಡಿಬೇಕು ಅಂದ್ರೆ ಕೈ ಕ್ರಿಸ್ಟಲ್ಸ್ ಹಾಕೊಳ್ಳಿ ಅಂತ. ಈ ಕ್ರಿಸ್ಟಲ್ಸ್ ಹೆಂಗ್ ವರ್ಕ್ ಆಗತ್ತೆ ಇದು? ಕ್ರಿಸ್ಟಲ್ಸ್ ಅನ್ನೋದು ನ್ಯಾಚುರಲ್ ಸ್ಟೋನ್ಸ್, ಭೂಮಿಯಿಂದ ಬರ್ತಕ್ಕಂಥದ್ದು. ಅದಕ್ಕೆ ಅದರದ್ದೇ ಆದ ಒಂದು ಎನರ್ಜಿ ಇರುತ್ತೆ. ಎಕ್ಸಾಂಪಲ್, ಈಗ ನಾನು ಎಲ್ಲೇ ಹೋಗ್ಬೇಕಾದ್ರೂ ಐ ವೇರ್ ರೋಸ್ ಕ್ವಾರ್ಟ್ಸ್. ಐ ಲವ್ ವಾಟ್ ಇಸ್ ಇಟ್ ಇಸ್ ಲವ್ ಸ್ಟೋನ್. ಅಂಡ್ ಲವ್ ಸ್ಟೋನ್ ಫಾರ್ ಮೀ ಇಟ್ ಇಸ್ ಸೆಲ್ಫ್ ಲವ್. ಬಿಕಾಸ್ ನನ್ನ ಪ್ರೀತಿ ಮಾಡ್ಕೊಂಡ್ರೆ ಐ ಅಟ್ರಾಕ್ಟ್ ವಾಟ್ ಎವರ್, ಐ ಗೆಟ್ ನ್ಯೂಮರಸ್ ಲವ್. ಸೊ ಲವ್ ಸ್ಟೋನ್ ಇದನ್ನ. ಓಕೆ, ಈವನ್ ಇಫ್ ಯು ವಾಂಟ್ ಟು ಮ್ಯಾನಿಫೆಸ್ಟ್ ಬ್ಯೂಟಿಫುಲ್ ರಿಲೇಶನ್ಶಿಪ್ ಇನ್ ಯೋರ್ ಲೈಫ್, ಸೊ ಏನ್ ಮಾಡಿ ಅಂತ ಹೇಳಿದ್ರೆ, ಒಂದು ಈಗ ಗಂಡ ಹೆಂಡತಿ ಮಧ್ಯೆ ಜಗಳ ಆಗ್ತಾನೆ ಇರುತ್ತೆ, ಏನಾದ್ರೂ ನಿಲ್ತಲ್ಲ, ಮ್ಯಾಂಡರಿನ್ ಡಕ್ಸ್ ಅಂತ ಸಿಗುತ್ತೆ, ರೋಸ್ ಕ್ವಾರ್ಟ್ಸ್. ಕೀಪ್ ಇಟ್ ಇನ್ ಸೌತ್ ವೆಸ್ಟ್ ಕಾರ್ನರ್. ಸೌತ್ ವೆಸ್ಟ್ ಕಾರ್ನರ್ ಅಲ್ಲಿ ಅದನ್ನ ನಿಮ್ಮ ಟೇಬಲ್ ಪಕ್ಕ, ಬೆಟ್ಟಲ್ಲಿ ಪಕ್ಕ ಟೇಬಲ್ ಇರ್ತದೆ, ಸೌತ್ ವೆಸ್ಟ್ ಕಾರ್ನರ್ ಅಲ್ಲಿ ಇಟ್ಬೇಡಿ. ಬ್ಯೂಟಿಫುಲ್ ಆಗಿ ರಿಲೇಶನ್ಶಿಪ್ ವರ್ಕ್ ಆಗುತ್ತೆ. ಪುಟ್ ಮ್ಯಾನಿಫೆಸ್ಟ್, ಐ ಆಮ್ ಹ್ಯಾವಿಂಗ್, ಎಲ್ಲ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬರೀಬೇಕು. ನಾನು ನನ್ನ ಗಂಡನ ಜೊತೆ, ನಾನು ನನ್ನ ಹೆಂಡತಿ ಜೊತೆ ತುಂಬಾ ಚೆನ್ನಾಗಿದ್ದೀನಿ, ಇಲ್ಲ ನಿಮ್ ಗರ್ಲ್ ಫ್ರೆಂಡ್ ಜೊತೆ ಆಯ್ತಾ, ನೀವು ಈ ವ್ಯಕ್ತಿ ನಿಮ್ಮನ್ನ ಇಷ್ಟಪಡ್ತಾ ಇರ್ತಾರೆ, ಅವ್ರು ನಿಮ್ಗೆ ಭಾವ್ ಕೊಡ್ತಾರಲ್ಲ. ಓಕೆ, ಇಫ್ ರಿಲೇಶನ್ಶಿಪ್ ಇಸ್ ಮೆಂಟ್ ಟು ವರ್ಕ್, ನಾಟ್ ಬೈ ಫೋರ್ಸ್. ನಾನು ಈ ವ್ಯಕ್ತಿ ಜೊತೆ ಹ್ಯಾಪಿ ಆಗಿದ್ದೀನಿ, ನಾನು ಈ ವ್ಯಕ್ತಿ ಜೊತೆ ಕಾಫಿಗೆ ಹೋಗ್ತಾ ಇದ್ದೀನಿ, ಎಲ್ಲವನ್ನು ಪ್ರೆಸೆಂಟ್ ಟೆನ್ಸ್ ಅಲ್ಲಿ, ಹೌ ಯು ಫೀಲ್ ಇಟ್, ಹೆಂಗೆ ಫೀಲ್ ಆಗುತ್ತೆ. ಯಾಕಂತ ಹೇಳಿದ್ರೆ ನಾನು ಹೇಳಿದೆ, ನಿಮ್ ಸುತ್ತ ಮನ್ಸಿಗೆ ಅದು ಸುಳ್ಳ ನಿಜನ ಗೊತ್ತಿರ. ಎಕ್ಸಾಂಪಲ್, ನಿಮ್ಗೆ ದುಡ್ಡು ಬರಬೇಕು, ಓಕೆ, ನಾನು ಇಷ್ಟು ಕಷ್ಟಪಡ್ತಾ ಇದ್ದೀನಿ, ನನ್ನ ಕೆಲಸ, ಕಷ್ಟಪಡ್ಬೇಡಿ ಆಯ್ತಾ. ಆದ್ರೆ ಈ ಕ್ರಿಸ್ಟಲ್ಸ್ ಆಡೆಡ್ ಬೆನಿಫಿಟ್. ಪೈರೇಟ್, ಒಂದು ಚಂಕ್ ಆಫ್ ಪೈರೇಟ್ ಅನ್ನ ತಗೊಂಡು ನಿಮ್ ಲಾಕರ್ ಅಲ್ಲಿ ಇಟ್ಬಿಡಿ. ಯು ಅಟ್ರಾಕ್ಟ್ಸ್ ಮನಿ ಮ್ಯಾಗ್ನೆಟ್ ಅಂತ ಕರೀತಾರೆ. ಇಟ್ಸ್ ಅ ಫೂಲಿಶ್ ಗೋಲ್ಡ್ ಅಂತ. ಸಿಟ್ರಿನ್ ಸ್ಟೋನ್ ಅಂತ ಸಿಗುತ್ತೆ. ಅದನ್ನು ಅಷ್ಟೇ ನಿಮ್ಮ ಮನೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ಬೌಲಲ್ಲಿ ಸಿಟ್ರಿನ್ ಸ್ಟೋನ್ ಇಟ್ಟರೆ ಕೂಡ ಇಟ್ ವಿಲ್ ಅಬ್ಸರ್ವ್ ಲಾಟ್ ಆಫ್ ಆಪರ್ಚುನಿಟೀಸ್. ಇದೆಲ್ಲ ತುಂಬಾ ಕಾಸ್ಟ್ಲಿನಾ ಈ ಸ್ಟೋನ್ಸ್? ಇಲ್ಲ, ಯು ಗೆಟ್ ಇಟ್ ಇನ್ ಅಮೆಝಾನ್, ಕ್ವೈಟ್ ರೀಸನಬಲ್. ಬಟ್ ಬೈ ಅ ಗುಡ್ ಕ್ವಾಲಿಟಿ ವಿಚ್ ಹಸ್ ಗಾಟ್ ಸರ್ಟಿಫಿಕೇಟ್. ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೋಬೇಡಿ. ಕಲರ್ಡ್ ಸ್ಟೋನ್ಸ್ ಎಲ್ಲ ಕೊಡ್ತಾರೆ, ಡೋಂಟ್ ಡೂ ಇಟ್. ಇದೆಲ್ಲ ತಗೊಳಕ್ ನಂಗೆ ಆಗಲ್ಲ ಅಂತ ಹೇಳಿದ್ರೆ ಕ್ಲಿಯರ್ ಕ್ವಾರ್ಟ್ಸ್ ಸಿಗುತ್ತೆ. ಅದಕ್ಕೂ ನೀವು ಇಂಟೆನ್ಷನ್ ಹಾಕಿ, ನಾನು ಇಷ್ಟು ಸಂಪಾದನೆ ಮಾಡ್ತಾ ಇದ್ದೀನಿ, ತಿಂಗಳಿಗೆ 2 ಲಕ್ಷ ಸಂಪಾದನೆ ಮಾಡ್ತಾ ಇದ್ದೀನಿ, ನಾನು ಈ ಕಾರನ್ನ ತಗೋತಾ ಇದ್ದೀನಿ, ಎಲ್ಲ ಇಂಟೆನ್ಷನ್ಸ್ ಹಾಕಿ. ನಿಮ್ಮ ಮ್ಯಾನಿಫೆಸ್ಟೇಷನ್ ಕ್ವಿಕ್ ಆಗಿ ವರ್ಕ್ ಆಗುತ್ತೆ. ಬ್ಲ್ಯಾಕ್ ಟರ್ಮಲೈನ್ ಆಯ್ತಾ, ಅದನ್ನ ಮನೆ ಮುಂದೆ ಇಟ್ಟೋದ್ರಿಂದ ಕೂಡ ನಿಮ್ ಪ್ರಾಣಿಗಳಾಗ್ಲಿ ನಿಮ್ಗಾಗ್ಲಿ ಯಾವುದೇ ತರ ನೆಗೆಟಿವಿಟಿ ದೃಷ್ಟಿ ಬರಲ್ಲ. ಬಟ್ ಒಂದೇ ಒಂದು ಪ್ರಾಬ್ಲಮ್ ಅಂದ್ರೆ ಎವ್ರಿ ಮೂನ್ ಸೈಕಲ್ಗೆ ಎನರ್ಜಿ ಕ್ಲೆನ್ಸ್ ಮಾಡ್ಕೋತಾ ಇರ್ಬೇಕು. ಇದ್ ಅಬ್ಸರ್ವ್ ಮಾಡೋ ಶಕ್ತಿನೂ ಇದೆ ಇದಕ್ಕೆ, ಕೆಟ್ಟದನ್ನ ಅಬ್ಸರ್ವ್ ಮಾಡೋ ಶಕ್ತಿ ಇದೆ. ಬಟ್ ಸೊ ಯು ಹ್ಯಾವ್ ಟು ಕೀಪ್ ರಿನೋವೇಟಿಂಗ್, ಕೀಪ್ ರೀ-ಎನರ್ಜೈಸಿಂಗ್ ದ ಎನರ್ಜಿ ಆಫ್ ದ ಕ್ರಿಸ್ಟಲ್ಸ್. ಅದನ್ನ ಮಾಡ್ತಾ ಇರ್ಬೇಕು.
ರೋಸ್ ಕ್ವಾರ್ಟ್ಸ್ ಫಾರ್ ಲವ್, ಸಿಟ್ರಿನ್ ಫಾರ್ ಮನಿ, ಪೈರೇಟಸ್ ಫಾರ್ ಮನಿ, ಆಮೇಲೆ ಅಮೆಥಿಸ್ಟ್ ಫಾರ್ ಪ್ರೊಟೆಕ್ಷನ್, ರೆಡ್ ಜಾಸ್ಪರ್ ಪ್ರೊಟೆಕ್ಷನ್ಗೆ. ಈ ಥರ ವೇರಿಯಸ್ ಕ್ರಿಸ್ಟಲ್ಸ್ ಬೇರೆ 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 ಕಾರಣಕ್ಕಿದೆ. ಹೆಲ್ತಿಗಿದೆ, ವೆಲ್ತ್ಗಿದೆ, ಕ್ರಿಯೇಟಿವಿಟಿಗಿದೆ. ಸೊ ಬಿಕಾಸ್ ನಾನು ಇವತ್ತು ನಿಮ್ಗೆ ಬರಬೇಕಿತ್ತಲ್ಲ, ಸೊ ಅದಕ್ಕೆ ಕಾರ್ನೆಲಿಯನ್ ಬ್ರೇಸ್ಲೆಟ್ ಹಾಕೊಂಡ್ಬಂದೆ. ಇಟ್ಸ್ ಆಲ್ ಅಬೌಟ್ ಕಮ್ಯುನಿಕೇಶನ್, ಕ್ರಿಯೇಟಿವಿಟಿ. ಸೊ ಇದನ್ನು ಮಾಡ್ಬೋದು. ಲ್ಯಾಪಿಸ್ ಲಜುಲಿ, ಸೊ ಇಷ್ಟೊಂದಿದೆ. ಅಂಡ್ ಡೆಫಿನೆಟ್ಲಿ ಇನ್ನು ನಿಮ್ ಜೊತೆ ಇನ್ನೂ ಸಾಕಷ್ಟು ಪಾಡ್ಕಾಸ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಬಂದೇ ಬರುತ್ತೆ. ಮಾತಾಡೋದಂತೂ ವಿಪರೀತ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ಸಾಧನೆ. Thank you. ಇಟ್ ವಾಸ್ ವಂಡರ್ಫುಲ್ ಟಾಕಿಂಗ್ ಟು ಯು. ಸಣ್ಣ ಸಣ್ಣ ವಿಚಾರನ ನೀಟಾಗಿ ಬಿಡಿಸಿ ಹೇಳಿದ್ರಿ. ಅಂಡ್ ಥ್ಯಾಂಕ್ ಯು. ಥ್ಯಾಂಕ್ ಯು.